ಮುದದಿಂದ ನಿನ್ನ
ಗದುಗಿನ ವೀರನಾರಾಯಣ ಗಗನವೆಲ್ಲವೂ ನಿನ್ನ ನಾಭಿ, ಗಗನವೆಲ್ಲವೂ ನಿನ್ನ ನಾಭಿ, ಗಗನವೆಲ್ಲವೂ ನಿನ್ನ ನಾಭಿ. ವಿಘ್ನದ್ವಾಂತ ನಿವಾರಣೈ ಗದರಣಿ ವಿಘ್ನಾಟವಿ ಹವ್ಯವಾಟ್ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇ ಪಂಚರನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಭಿಕುಂಭೋದ್ಭವ ವಿಘ್ನೌಘ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ ಚಲ್ವತ್ರಿ ಜಾಗ ವಂದಿತಾನಿ ಆರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದ ಬಗೆ ಗಣಪಗೆ ಭಕ್ತರ ಪೊರೆವವಾಗಿ ಉರಗಭೂಷಣ ಕುಮಾರ ಗಜವದನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಗಜಮುಖನ ನಿನ್ನ ಪಾದವ ನೆನೆವೆ
ಗಜಮುಖನ ನಿನ್ನ ಪಾದವನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ. ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ. ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ. ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ. ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ. ಗಜಮುಖ ನಿನ್ನ ಪಾದವನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ. ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ. ತೋಂ 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 ದನ ದಿನ ದೈ ಧೀಂ 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 ದನ ದಿನ ತಾ. ತಾದೈ ದಿನ ದೈ ತಾದೈ ದಿನ ದೈ ತಾದೈ ದಿನ ದೈ ದೈ ದಿನದ ದಿನ ದೈ ದಿನದ ದಿನ ದೈ ದಿನದ ದಿನ ದೈ ದತ್ತ. ಒಂದೇ ದೇವರು ದೇವ ಆ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಆ ಗಿಡದ
ಗಿಡ ಗಿಡ ತಗದ ಗಿಡ ಗಿಡ ತಗ ದರಿ ಗಿಡ ಗಿಡ ತಗದ ದರಿ ಗಿಡ ಗಿಡ ತಗದ ದರಿ ಗಿಡ ಗಿಡ ತಗದ ದರಿ ಗಿಡ ಗಿಡ ತಗದ ಗಿಡ ತಗದ ಗಿಡ ತಗದ ಗಿಡ ತಗದೈ ತಗದ ದಿನದಿ ಹಿಮಿತ ದಿನದಿ ಓಟ ದಿನದಿ ತೀರ್ಥ ದಿನದಿ ತಗದ ದಿನದಿ 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 ಧೀಮ್ ಗಿಡ ಗಿಡ ತಗ ದರಿ ಗಿಡ ಗಿಡ ತಗ ಧೀಮ್ ಗಿಡ ಗಿಡ ತಗ ದರಿ ಗಿಡ ಗಿಡ ತಗ ಧೀಮ್ ಗಿಡ ಗಿಡ ತಗ ದರಿ ಗಿಡ ಗಿಡ ತಗ ಧೀಮ್ ದುರ್ಗಾ ಪರಮೇಶ್ವರಮ್ಮ ಮತ್ತು ದುರ್ಗಾ ಪರಮೇಶ್ವರಮ್ಮ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತ ಸಿರಿಮಡಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮಹಾಗಣಪತಿ ದೇವರು ಗಜಾನಂ ಭೂತಗಣಾಸಹಿತಂ ಕಪಿತ್ತಾದಿಂಬುಗಳ ಸಾರಭಕ್ಷಿತಂ ಉಮಾಸ್ತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಾಪಾದಪಂಕಜಂ ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತ ಸಿರಿಮಡಿಗಂಧ ಪ್ರಸಾದ ಆಹೋ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ಮತ್ತು ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಂಡಂತ ಸಿರಿಮಡಿಗಂಧ ಪ್ರಸಾದ ಆಹೋ ಸ್ಥಳದಲ್ಲಿ ನೆಲೆಸಿರುವ ಸಕಲ ದೇವದೇವರು ಮತ್ತು ಸಕಲ ದೇವದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತ ಸಿರಿಮಡಿಗಂಧ ಪ್ರಸಾದ ಕೊಡತ್ತೂರು ಮತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಮತ್ತು ಸನತ್ ಕುಮಾರ್ ಶೆಟ್ಟಿಯವರು ಆರ್ತಿಗಾರರು ಕುಶಾಲ್ಗಾರರು ಮೋಜುಗಾರರು ನಮ್ಮ ಮೇಲೆ ಪ್ರೀತಿಟ್ಟುಕೊಟ್ಟಂತ ಪಟ್ಟೇಶ ಶ್ರೀರಮಣಿ ಜಯ ತ್ರಿಭುವನ ಜನನಿ ತ್ರಿಭುವನ ಜನನಿ ನಮೋ 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 ತ್ರಿಭುವನ ಜನನಿ ನಮೋ 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 ಶ್ರೀರಮಣಿ ಜಯ ತ್ರಿಭುವನ ಜನನಿ ತ್ರಿಭುವನ ಜನನಿ ನಮೋ 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 ತ್ರಿಭುವನ ಜನನಿ ನಮೋ 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 ಆ ಆ
अंबुजनाभन प्रिये गुणसदने जाम्बोनादाम्बर वर्णे अंबुजनाभन प्रिये गुणसदने जाम्बोनादाम्बर वर्णे अंबुजनाभन प्रिय गुण सदने जाम्बुनादाम्बर वर्णे श्रीरमणी जय त्रिभुवन जननी नमो 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 त्रिभुवन जननी नमो नमो नमो
ಬಿರಿದು ಸ್ತುತಿಸಿ ಈ
ಆವರಿಸಿರುವ ಗಾಢ ಕತ್ತಲೆಯನ್ನು ಕಂಡು ನಾವು ಮೂವರು ಭಯಭೀತರಾಗಿದ್ದು ಕೇಳಿಸಿದಂತ ಓಂಕಾರವನ್ನು ಭಕ್ತಿಯಿಂದ ಸ್ತುತಿಸಿದ ಕ್ಷಣವೇ ನಿನ್ನನ್ನು ಕಾಣುವ ಸುಯೋಗ ನಮಗೆ ಒದಗಿ ಬಂತು ತಾಯಿ. ದರ್ಶನ ಮಾತ್ರದಿಂದಲೇ ನಮ್ಮೊಳಗಿರುವ ಭಯವೆಲ್ಲವನ್ನು ದೂರ ಮಾಡಿ ಸರ್ವ ಭಯ ನಿವಾರಿಣಿ ಎನ್ನುವುದನ್ನರಿತು ನಿನ್ನ ಮುಂಭಾಗದಲ್ಲಿ ಕರಗಳೆರಡನ್ನೂ ಜೋಡಿಸಿದ್ದೇವೆ, ಸ್ಥಿರವಾಗಿದ್ದೇವೆ. ನಮ್ಮಿಂದ ಮುಂದೇನಾಗಬೇಕು, ಸನ್ನಿಧಾನದಿಂದ ಅಪ್ಪಣೆಯಾಗಬೇಕು ತಾಯಿ. ತುಂಬಿದ ಆವರಿಸಿರುವ ತಾಂಡತ್ತ ನಮ್ಮ ಮೂವರ ಆವಿರ್ಭಾವ ಯಾಕಾಯಿತು, ಹೇಗಾಯಿತು, ಯಾರಿಂದಾಯಿತು ಎನ್ನುವುದು ತಿಳಿಯದೆ ಗೊಂದಲದಲ್ಲಿರುವಂತಹ ಸಮಯದಲ್ಲಿ ಕೇಳಿ ಬಂದ ಪ್ರಣವ ನಿನಾದ ಅದನ್ನೇ ಸ್ತುತಿ ಮಾಡಿದಾಗ ನಮ್ಮಂತೆಗಳಿಗೆ ಗೋಚರಿಸಿದನೇನು ಆದುದರಿಂದಲೇ ನಮ್ಮ ಹುಟ್ಟಿನ ಬಗ್ಗೆ ನೀನು ಅರಿತಿದ್ದೆ ಅನ್ನುವುದೇ ಸ್ಪಷ್ಟ. ಅವೆಲ್ಲವನ್ನು ತಿಳಿಸಿ ನಮ್ಮ ಮೂವರನ್ನು ಉಚ್ಚರಿಸಬೇಕು. ಓ ಆದಿಮಾಯೇ, ತುಂಬಿದಂತಹ ಜಲರಾಶಿ ಮತ್ತೆ ನಮ್ಮೂವರ ಸೃಷ್ಟಿ, ನಮ್ಮ ಸೃಷ್ಟಿಗೆ ಕಾರಣೀಕರ್ತರು ಯಾರೆಂಬುದಾಗಿ ನಾವು ತರ್ಕಿಸುತ್ತಾ ಇದ್ದೇವಮ್ಮ. ಆ ಸಂದರ್ಭದಲ್ಲಿ ನಮ್ಮ ಕರ್ಣಂಗಳಿಗೆ ಕೇಳಿತು ಓಂಕಾರ, ಅದನ್ನೇ ಭಜಿಸಿದ ಕ್ಷಣ ನೀನೇ ಪ್ರತ್ಯಕ್ಷರಾಗಿದ್ದೀಯ. ಆದ್ದರಿಂದ ಅಮ್ಮ ಎಂದು ಕರೆಯುತ್ತಾ ಇದ್ದೇವೆ. ಓ ಜನನಿ, ನಮ್ಮ ಸೃಷ್ಟಿ ಯಾಕಾಯಿತು, ನಮ್ಮಿಂದ ಮುಂದಕ್ಕೆ ಆಗಬೇಕಾದಂತಹ ಕಾರ್ಯವಾದರೂ ಯಾವುದು ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಜಯ ಜಯ ಹರಿಹರ ಬ್ರಹ್ಮನಿಂದಿರಿದಿ ನಾಮವ ಹರುಷದಿ ಮೂವರಿದಿ ಇರುವಾಗ ನಿಮ್ಮಿಂದ ಘನಕಾರ್ಯ ಉಂಟಾಗೆ
ಕರ್ತಳು. ನನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಕಾರ್ಯಪ್ರವೃತ್ತರಾಗಿರಿ. ಗೌರವರ್ಣದಿಂದ ಶೋಭಿಸುತ್ತಿರುವ ನೀನು ಬ್ರಹ್ಮ ಎಂಬ ಅಭಿಧಾನದಿಂದ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿದ್ದುಕೋ ಮಗನೇ. ಹಾಗೆ ಆಗಲಮ್ಮ. ನೀಲವರ್ಣದಿಂದ ಕಂಗೊಳಿಸುತ್ತಿರುವ ನೀನು ವಿಷ್ಣು ಎಂಬ ಅಭಿಧಾನದಿಂದ ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠ ಲೋಕದಲ್ಲಿದ್ದುಕೋ ಮಗನೇ. ನಿನ್ನ ಇಚ್ಛೆ ತಾನೆ. ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವ ನೀನು ಈಶ ಎಂಬ ಅಭಿಧಾನದಿಂದ ತಾಮಸ ಗುಣ ಭರಿತನಾಗಿ ಲಯಗ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿದ್ದುಕೋ ಮಗನೇ. ಮಕ್ಕಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡುತ್ತಾ ಬನ್ನಿರಿ. ಏನಾದ್ರೂ ಕಷ್ಟ ಒದಗಿದರೆ, ಕಷ್ಟ ಬಂದರೆ ಕಷ್ಟಕಾಲಗಳಿಂದ ನಿತ್ಯ ಬಗೆದಾಗ ಕೊಟ್ಟು ಸಂದರ್ಶನವ ಇಷ್ಟದಿಂಬಲೆ ಮೇಲಿಂದ ಭಯ ಇದ್ದಾಯೋ ಮಕ್ಕಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡುತ್ತಾ ಬರುವ ಕಾಲಕ್ಕೆ ಕಷ್ಟ ಪರಂಪರೆಗಳೊದಗಿದೆಂಬ ಭಯವೇ ಯೋಚಿಸದಿರಿ, ಚಿಂತಿಸದಿರಿ. ಪ್ರತ್ಯಕ್ಷವಾಗಿಯೂ ಯಾ ಪರೋಕ್ಷವಾಗಿಯೂ ಬಂದು ನಿಮಗೊದಗಿದ ಕಷ್ಟವನ್ನು ಪರಿಹರಿಸುತ್ತೇನೆ. ನಿಮ್ಮೂವರಿಗೂ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಸತ್ಯಲೋಕಕ್ಕೆ ಹೋಗುವುದಿಲ್ಲ ಅಂತ. ಕಾರಣ ಉಂಟು. ಹುಟ್ಟಿದಂತಹ ಆ ಸಮಯದಲ್ಲಿ ನಾನೆಷ್ಟು ಅನ್ನೋದು ತಿಳಿಯದೆ ಹೋಗಿತ್ತು. ಪ್ರತ್ಯಕ್ಷವಾದ ಮಾತೆ, ಮೂವರಿಗೆ 3 ಉದ್ಯೋಗಗಳನ್ನು, 3 ಹೆಸರುಗಳನ್ನು, ವಾಸಿಸುವುದಕ್ಕೆ 3 ಯೋಗ್ಯ ಸ್ಥಳಗಳನ್ನು, 3 ಗುಣಗಳನ್ನು ಅನುಗ್ರಹಿಸಿ ಮರೆಯಾಗಿ ಹೋಗಿದ್ದಾಳೆ. ನಿಜ. ಕಾಣಿಸಿಕೊಂಡಂತಹ ಮಾತೆ ಮೊದಲಾಗಿ ನನ್ನನ್ನು ಕರೆದು ನನಗೆ ಹೆಸರನ್ನಿರಿಸಿದ್ದು ಮಗನೇ ಬ್ರಹ್ಮ ಎಂಬ ಹಾಗೆ. ಹೌದು. ಬ್ರಹ್ಮ ಅಂದರೆ ಏನು? ಬ್ರಹ್ಮ ಅಂದ್ರೆ ನೀನೇ ಅಲ್ವಾ? ನಾನು ಹೌದು. ಆದ್ರೆ ಬ್ರಹ್ಮ ಅನ್ನುವಂತಹ ಶಬ್ದಕ್ಕೆ ಅರ್ಥ ಉಂಟು. ಏನು? ದೊಡ್ಡದು, ಓ, ಬೃಹತ್ತಾದದ್ದು. ಬೃಹಿರುದ್ಧವೆನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾದ
ಬ್ರಹ್ಮ ಎನ್ನುವ ಶಬ್ದಕ್ಕೆ ದೊಡ್ಡದು ಎನ್ನುವ ಮಹದರ್ಥ ಉಂಟು. ಹ್ಮ್ ಮತ್ತೆ ರಾಜಸ ಗುಣ ನಿನಗೆ ಅದು ಹೌದೌದು. ಏಕಕಾಲದಲ್ಲಿ ನವಮರು ಕಾಣಿಸಿಕೊಂಡ ದಿಶೆಯಲ್ಲಿ ನಮ್ಮಲ್ಲಿ ನಾಯಕನಾಗುವುದಕ್ಕೆ ಯಾರು ಯೋಗ್ಯ ಎಂಬ ಹಾಗೆ ಯೋಚಿಸಿದಂತಹ ಮಾತೆ, ಓ ನಾಯಕನಾಗಬೇಕಿದ್ರೆ ಇವನೇ ಸರಿ ಎಂಬ ಹಾಗೆ ತೀರ್ಮಾನಿಸಿ ರಾಜಸ ಗುಣವನ್ನು ನನಗೆ ಅನುಗ್ರಹಿಸಿದ್ದಾಳೆ. ಹರಿಯೇ, ಇದೆಯೇ ಮುಂದೆ ನೀನು ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಬಂತು ಅಂತಾದ್ರೆ ಆದ್ರೆ ನೀನು ಯೋಚಿಸುವುದಲ್ಲ, ಮತ್ತೆ ನೇರವಾಗಿ ನನ್ನ ಬಳಿಗೆ ಬಾ. ಹಾ. ನಿನ್ನ ತೊಂದರೆ ನನ್ನಲ್ಲಿ ಹೇಳು, ನಾನು ಪರಿಹರಿಸ್ತೇನೆ. ನಿನಗೆ ತೊಂದರೆ ಬಂದ್ರೆ ನಾನೇ ನೋಡಿಕೊಳ್ತೇನೋ. ಹರನೇ, ಮುಂದೆ ನೀನು ಕೈಗೊಳ್ಳುವಂತಹ ಕೈಂಕರ್ಯದಲ್ಲಿ ಯಾವುದೇ ರೀತಿ ಅಡಚಣೆ ಬಂತು ಅಂತಾದ್ರೆ ನೀನು ದುಃಖಿಸುವುದಲ್ಲ, ಮತ್ತೆ ನೇರವಾಗಿ ಬ್ರಹ್ಮನ ಬಳಿಗೆ ಬಾ. ನಿನ್ನ ಅಡಚಣೆ ನನ್ನಲ್ಲಿ ಹೇಳು, ನಾನು ನಿವಾರಣೆ ಮಾಡ್ತೇನೆ. ಯಾಕಂದ್ರೆ ನಮ್ಮ ಊರಲ್ಲಿ ನಾನೇ ಅಧಿಕ, ನೀವೇ ಇರುವರು. ನಾನು ಹೇಳಿದ ತೆರದಿ ಕೇಳತಕ್ಕದ್ದು. ದುರಿತವನ್ನು ಅನುಭವಿಸುತ್ತಿದ್ದವರು ನಾವು ಮೂವರು. ಹಿಂದೆ ಮುಂದೆ ನಮ್ಮ ಹುಟ್ಟಿನ ಹಿನ್ನೆಲೆಯನ್ನಾಗಲಿ, ನಾವು ಯಾರು, ನಮಗೆ ಇರುವ ಹೆಸರೇನು ಯಾವುದೂ ತಿಳಿದಿರಲಿಲ್ಲ. ಆ ಕಾಲದಲ್ಲಿ ಕೇಳಿದ ಪ್ರಣವದಿಂದಲೇ ಪ್ರಚೋದಿತರಾಗಿ ಜಗಜ್ಜನನಿಯನ್ನು ಕಾಣುವಂತ ಸುಯೋಗ ನಮಗೆ ಒದಗಿ ಬಂತು. ಅಮ್ಮ ನಮ್ಮ ಮುಂಭಾಗದಲ್ಲಿ ಪ್ರಕಟಳಾದುದು ಮಾತ್ರವಲ್ಲದೆ ನಮ್ಮ ಮೂವರನ್ನು ಸೃಜಿಸಿದ ಹಿನ್ನೆಲೆಯನ್ನೆಲ್ಲ ವಿವರಿಸಿ ಅಂತರ್ಧಾನವನ್ನು ಹೊಂದಿದ್ದಾಳೆ. ಅಲ್ಲಿಯವರೆಗೆ ನಿನ್ನ ಯಾವ ಸಮಸ್ಯೆ ಇರಲಿಲ್ಲ. ಈಗ ಅಧಿಕ ಎಲ್ಲವನ್ನು ಮೊದಲು ಅಮ್ಮ ನನಗೆ ಕರುಣಿಸಿದ್ದು. ನಾನು ಹೇಳಿದ ಹಾಗೆ ನೀವು ಕೇಳತಕ್ಕದ್ದು. ಹಿರಿಯವನೈಸೆ, ಹಿರಿಯವನೇ ಹೌದು ಅಂತಾದ್ರೆ ಮೊದಲು ಎಲ್ಲವೂ ನಿನಗೆ ಗೊತ್ತಿರಬೇಕಾಗಿತ್ತು. ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಈಗ ಅಮ್ಮನ ಮುಂದೆ ನಾವು ಮೂವರು ಕಾಣಿಸಿಕೊಂಡಿದ್ದೇವೆ. ಯಾರು ಮೊದಲಿನವ ಯಾರು ಕೊನೆಯವ ಎನ್ನುವುದೇ ನಮಗೂ ಗೊತ್ತಿಲ್ಲ. ಅದನ್ನು ಅಮ್ಮ ಹೇಳಲೂ ಇಲ್ಲ. ಯಾಕೆ ಹೇಳದೆ ಉಳಿದಳು ಕೇಳಿದ್ರೆ ಅದರ ಅಗತ್ಯವೂ ಅನಿವಾರ್ಯತೆ ಇಲ್ಲ ಅಂದ್ರೆ ಜಗಜ್ಜನನಿ ಹಾಗೆ ಹೇಳದೆ ಇದ್ದಿರಬೇಕು. ಅಮ್ಮನ ಸಂಕಲ್ಪ ಏನು? ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕರ್ತವ್ಯ ಗುಣಗಳಿಗಾಗಿಯೇ ನಮ್ಮನ್ನು ಅಮ್ಮ ನಿಯೋಜಿಸಿದ್ದಾಳೆ ಎಂದಾದರೆ ಇಲ್ಲಿ ಹಿರಿಯವ ಈ ಸಮಸ್ಯೆಯ ಬೇಡ ಅಂತ ನನಗೆ ಕಾಣುವುದು. ಹಾಗಾಗಿ ಮತವನ್ನು ಬದಿಗಿರಿಸಿ ಅಮ್ಮನೆಂದಂತೆ ಕರ್ತವ್ಯವನ್ನು ನಾವು ಮೆರೆಯೋಣ ಬ್ರಹ್ಮ. ಈಗ ನೀನು ಆ ರೀತಿ ಹೇಳಿದೆ ಅಂತ ನಾನು ಕರ್ತವ್ಯದಲ್ಲಿ ಮುಂದುವರಿಯುವುದಕ್ಕಾಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಇವನ ವಿಚಾರವು ಗೊತ್ತಾಗಬೇಕಲ್ಲ. ಅವನದ್ದು ಈಗಾಗಲೇ ಅಮ್ಮ ಹೇಳಿ ಆಗಿದೆ ಅಲ್ಲ. ಅಮ್ಮ ಹೇಳಿದ್ದು ಬೇರೆ, ಇವನದ್ದು ಗೊತ್ತಾಗಬೇಕಲ್ವಾ. ಬ್ರಹ್ಮ ಆ ಮಹಾಶಕ್ತಿ ಅದೃಶ್ಯಲಾದ ಮೇಲೆ ತಾನು ದೊಡ್ಡವನೆಂಬುದಾಗಿ ವಾದಮನೆ ಮಾಡೋದಕ್ಕೆ ಮುಂದಾಗಿದ್ದೆ. ದೊಡ್ಡವ ನಾನೇ. ಆದ್ರೆ ಬ್ರಹ್ಮ ಆಲೋಚನೆಯನ್ನ ಮಾಡು. ಏನು? ಈಶ ಎನ್ನುವಂತ ಶಬ್ದಾರ್ಥ ಯಜಮಾನ. ಯಜಮಾನ? ನೀನು ಯಾರಿಗೆ ಯಜಮಾನ ಇಲ್ಲಿ? ಯಾರ್ಯಾರಿಗೆ ಯಾಕೆ? ನಿನಗೆ ನಾನು ಯಜಮಾನ. ಯಜಮಾನ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಯಜಮಾನನಾಗುವುದಕ್ಕೆ ಯೋಗ್ಯತೆ ಬೇಕು, ಅರ್ಹತೆ ಬೇಕು. ನಿನ್ನಲ್ಲಿ ಏನುಂಟು ಅರ್ಹತೆ? ಎಲ್ಲವೂ ಉಂಟು. ಎಲ್ಲ ಉಂಟು ಅಂತ ನಿಮ್ಮಿಬ್ಬರಿಗಿಂತಲೂ ಒಂದು ಹೆಚ್ಚಿಗೆ ನನ್ನಲ್ಲಿ ಉಂಟು. ಹೌದಾ? ತೆಗೆದಿರಿಸಿದ್ದಲ್ಲ, ನನ್ನ ಮುಖವನ್ನೊಮ್ಮೆ ನೋಡಂತೆ. ಅದೇನು ಹುಣ್ಣಾದದ್ದು? ಬ್ರಹ್ಮ ಹುಣ್ಣಲ್ಲ, ಮತ್ತೆ ಕಣ್ಣು. ಕಣ್ಣಾದ್ರೆ ಮುಚ್ಚಿಕೊಂಡದ್ದು ಯಾಕೆ? ಈ ಸಂದರ್ಭದಲ್ಲಿ ಮುಚ್ಚಿಕೊಂಡು ಹೌದು, ತೆರೆದಕ್ಕಿಲ್ವಾ? ಉಂಟು. ಯಾವಾಗ? ನಾನು ಸುಟ್ಟುಕೊಂಡಾಗ ಆ ಕಣ್ಣನ್ನು ತೆರೆದರೆ ಏನಾಗ್ತದೆ? ಸಕಲವನ್ನು ಸುಡುವಂತ ಸಾಮರ್ಥ್ಯ ಆ ಕಣ್ಣಿಗಿದೆ. ಆದ್ರಿಂದ ಬ್ರಹ್ಮ ನಿನಗಿಂತ ನಾನೇ ದೊಡ್ಡವ. ಸಕಲವನ್ನು ಸುಡುವ ಸಾಮರ್ಥ್ಯ ಉಂಟು ಅಂತ ಹೇಳ್ತಾ ಇದ್ದಲ್ವಾ? ನೀವು ಸುಡುವುದಾದರೂ ಏನನ್ನು? ನೀನು ಸೃಷ್ಟಿ ಮಾಡಿದ್ದನ್ನು. ಹಾಗಾದ್ರೆ ಮೊದಲು ನಾನು ಸೃಷ್ಟಿ ಮಾಡ್ಬೇಕನ್ನೋದು ನಿನ್ನ ಗಮನಕ್ಕೆ ಬಂತಲ್ವಾ? ಹಾಗಾಗಿ ಹೇಳಿದ್ದು ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ. ನಾನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಪಾಲಿಸುವಂತಹ ಪೊರೆಯುವಂತಹ ಅಧಿಕಾರರು ಈ ಪದುಮಾಕ್ಷನಿಗೆ. ಆ ಬಳಿಕ ಲೋಕದ ಸಮತೋಲನ ತಪ್ಪಿದಾಗ, ಧರ್ಮ ಹದಗೆಟ್ಟಾಗ ಕೊನೆಗೆ ಮುಗಿಸುವನು ನೀನು. ಸೃಷ್ಟಿಯಿಂದಲೇ ಸಂಚಲನ, ಸೃಷ್ಟಿಯಿಂದಲೇ ಜಗತ್ ವ್ಯಾಪಾರ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿ. ಒಂದರಂತೆ ಇನ್ನೊಂದಿಲ್ಲ, ಇನ್ನೊಂದರಂತೆ ಮತ್ತೊಂದಿಲ್ಲ, ಮತ್ತೊಂದರಂತೆ ಮಗದೊಂದು ಇಲ್ಲ. ಯಾವುದು ಭಿನ್ನವಲ್ಲ, ಎಲ್ಲವೂ ವಿಭಿನ್ನ, ನವನವೀನ. ಹೊಸ ಯೋಚನೆಗಳ ಸೃಷ್ಟಿ, ಹೊಸ ಚಿಂತನೆಗಳ ಸೃಷ್ಟಿ, ಹೊಸ ಜೀವಕೋಶಗಳ ಸೃಷ್ಟಿ. ಜೀವಗಳ ಪ್ರತಿಯೊಂದು ನಡೆಯಲು ಪ್ರಥಮ ಹಂತದಲ್ಲಿ ಕಾಣುವುದು ಸೃಷ್ಟಿ. ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ವೈವಿಧ್ಯತೆ. ಇದು ಸೃಷ್ಟಿಯ ರಹಸ್ಯ. ಹಾಗಾಗಿ ನಿನ್ನ ಪಾಲನೆಗಿಂತಲೂ ನಿನ್ನ ಲಯಕ್ಕಿಂತಲೂ ಸೃಷ್ಟಿಯ ಕಾರ್ಯವೇ ಘನವಾದದ್ದು. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ.
ಜಗಜ್ಜನನಿ ಅನುಗ್ರಹಿಸಿದ್ದಾಳೆ. ಹ. ಘನತರವಾದದ್ದು ಇಲ್ಲದೇ ಇರುವುದನ್ನು ಯಾವ ಕಾಲಕ್ಕೂ ಅಮ್ಮ ಕರುಣಿಸುವುದಕ್ಕಿಲ್ಲ. ಆಹಾ. ಮೂವರ ಉದ್ಯೋಗವು ಶ್ರೇಷ್ಠತಮವಾದುದು. ಹ. ಮೊದಲಾಗಿ ತೊಡಗಿಸಿಕೊಳ್ಳಬೇಕಾದ ಉದ್ಯೋಗ ಯಾರದ್ದು ಕೇಳಿದ್ರೆ ನಿನ್ನದ್ದೇ. ಹ. ಸೃಷ್ಟಿಸುವಂತಹ ಘನತರವಾದಂತಹ ಕೈಂಕರ್ಯವನ್ನು ಹ. ಜಗದಾದಿಮ ಈಗಾಗಲೇ ನಿನಗೆ ಅನುಗ್ರಹಿಸಿದ್ದಾಳೆ. ಹ. ಅವಳೆಂದಂತೆ ಕರ್ತವ್ಯ ಪರಾಯಣತೆಯನ್ನು ನೀನು ಮೆರೆಯಬೇಕಿತ್ತು. ಹ. ನೀನು ಉದ್ಯೋಗ ಮಾಡುವ ಹಾಗೆ ಕಾಣುವುದಿಲ್ಲ. ಹ. ಹೊಸ ವಿಷಯವೊಂದನ್ನು ಸೃಷ್ಟಿಸಿದ್ದಿ. ಹ. ಹಾಗಾದ್ರೆ ಈ ಕಲ್ಪದ ನಿನ್ನ ಉದ್ಯೋಗಕ್ಕೆ ಮೂಲ ಯಾವುದು? ಯಾವುದು? ಕಳೆದ ಕಲ್ಪದಲ್ಲಿ ಲಯವಾದುದು. ಆಹಾ. ಲಯ ಆಗದೇ ಇರುತ್ತಿದ್ರೆ ಈ ಕಲ್ಪದಲ್ಲಿ ನೀನು ಸೃಷ್ಟಿಸುವುದಕ್ಕೇ ಇಲ್ಲ. ಹ. ಲಯ ಯಾಕಾಯಿತು? ಪಾಲಿಸುವಷ್ಟು ಕಾಲ ಪಾಲಿಸಿದ ತದನಂತರವೇ ಇದು ಲಯವಾದದ್ದು. ಹ. ಇದರಿದ್ರೆ ನಾವು ತಿಳಿಯುವುದಕ್ಕಾಗುತ್ತದೆ. ಏನನ್ನು? ಸೃಷ್ಟಿ ಸ್ಥಿತಿ ಲಯ ಎನ್ನುವ ಉದ್ಯೋಗ ಕೇವಲ ಈ ಒಂದು ಕಲ್ಪಕ್ಕಾಗಿ ಅಲ್ಲ, ಹ. ಕಲ್ಪಕ್ಕೂ ಯುಗ ಯುಗಗಳಿಗೂ ಮನ್ವಂತರಗಳಿಗೂ ಹೀಗೇ ಸಾಗಬೇಕು. ಹ. ಜ್ಞಾನ ಇಚ್ಛೆ ಕ್ರಿಯೆ, ಹ. ನಾವು ಮೂವರೇ ಅಧಿಷ್ಠಾತ್ರಗಳು. ಹ. ಜ್ಞಾನದಿಂದ ಇಚ್ಛೆ, ಹ. ಇಚ್ಛೆಯಿಂದ ಕ್ರಿಯೆ, ಹ. ಅಥವಾ ಕ್ರಿಯೆಗಾಗಿ ಇಚ್ಛೆ. ಹ. ಕ್ರಿಯೆ ಇಚ್ಛೆ ಮೂಡುವುದು ಯಾವನಿಗೆ ಕೇಳಿದ್ರೆ ಜ್ಞಾನವುಳ್ಳವನಿಗೆ. ಹ. ಜಗಜ್ಜನನಿಯ ಸಂಕಲ್ಪ ಸಾಫಲ್ಯವನ್ನು ಹೊಂದುವುದು ಎಲ್ಲಿ ಕೇಳಿದ್ರೆ ಹ. ನಿನ್ನ ಸೃಷ್ಟಿಯಲ್ಲಿಯೂ ಅಲ್ಲ, ಅವನ ಲಯದಲ್ಲಿಯೂ ಅಲ್ಲ. ಮತ್ತೆ? ಲಯದಲ್ಲಿ ಇಲ್ಲದ ಆಗುವಿಕೆ. ಹ. ಕೇವಲ ತಾತ್ಕಾಲಿಕವಾದ ನೆಲೆಯಲ್ಲಿ ನಮ್ಮ ಉದ್ಯೋಗವನ್ನು ಗಮನಿಸಿದೆವೆಂದಾದರೂ ಹ. ಸೃಷ್ಟಿಗಿಂತ ಪಾಲನೆಯು ಶ್ರೇಷ್ಠ ಅಂತ ಆಗುತ್ತದೆ. ಹ. ಕಾಲಕ್ಕೆ ಬೇಕಾದುದನ್ನು ಕೊಟ್ಟು ಕೊರೆಯುವ ಹದನವೇ ಶ್ರೇಷ್ಠ. ಆದ್ರೆ ಒಂದೇ ತಾಯಿಯ ಮಕ್ಕಳು ನಾವು. ಹ. ಯಾಕೆ ನಮ್ಮೊಳಗೆ ತರತಮ ಭಾವ? ಹ. ನಾನೊಬ್ಬ ಹಿರಿಯವ, ಮಿಕ್ಕುಳಿದವರು ಕನಿಷ್ಠರು. ಹ. ಯಾವ ಕಾಲಕ್ಕೂ ಇದು ಸಲ್ಲದು. ಹ. ಸುವ್ಯವಸ್ಥಿತವಾದ ಪ್ರಪಂಚದ ನಿರ್ಮಾತೃಗಳು ನಾವಾಗೋಣ. ಬಾ, ನಮ್ಮ ಜೊತೆ ಕೈ ಜೋಡಿ. ನೋಡು ಸರಿ ಯಾವುದು ಅಂತ ಅವನೇ ಹೇಳಿ. ಹರನಿಂದ ನಾಚನ ಸರಿ ನಿನ್ನ ವಚನವು ಹರಿಯುವ ದನಿಜೇತನು ಹರಿಹರ ಮಲ್ಲಿಗೆ ಹರಿಹರ ಮಲ್ಲಿಗೆ ನಿನ್ನ ಹರಿಹರ ನಾಚನ ಸರಿ ನಿನ್ನ ವಚನವು ಹರಿ 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 ಸೃಷ್ಟಿ ಸ್ಥಿತಿ ಲಯ ಇದರಲ್ಲಿ ಮಹತ್ತರವಾದ್ದು ಯಾವುದು ಎಂಬುದಾಗಿ ಅಂದ್ರೆ ಅವನಿಗೆ ಸೃಷ್ಟಿ ಮಾಡುವುದಕ್ಕೆ ಕೇವಲ ಸ್ವಲ್ಪ ಹೊತ್ತು ಸಾಕು. ನನಗೆ ಲಯಗೊಳಿಸುವುದಕ್ಕೆ ಅಲ್ಪ ಹೊತ್ತು ಸಾಕು. ಈ ಅಲ್ಪ ನಡುವೆ ಜೀವನ ಅಂದ್ರೆ ಪಾಲನಾ ಕಾರ್ಯ. ಯಾವನೇ ಒಬ್ಬ ವ್ಯಕ್ತಿಯಾಗಲಿ ಹೇಗೆ ಹುಟ್ಟಿದ ಹೇಗೆ ಸತ್ತ ಅಂತ ಮುಖ್ಯ ಅಲ್ಲ, ಆತನ ಜೀವನದಲ್ಲಿ ಯಾವುದನ್ನು ಸಾಧನೆ ಮಾಡಿದ್ದಾನೆ ಅದು ಮುಖ್ಯ. ಸರಿ, ಆ ಸಾಧನೆಯನ್ನು ಮಾಡಬೇಕಿದ್ರೆ ನಿನ್ನ ಪಾಲನಾ ಕಾರ್ಯ ಅಗತ್ಯವಾಗಿ ಬೇಕೇ ಬೇಕು. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯ ಇದರಲ್ಲಿ ಮಹತ್ತರವಾದ ಪಾಲನಾ ಕಾರ್ಯ. ಹರಿಹರರಲ್ಲಿ ಭೇದಲೆನ್ನುವುದಕ್ಕೆ ಲೋಕಮುಖಕ್ಕೆ ತೋರಿಸುವುದಕ್ಕಾಗಿ ನಾನು ನಿನ್ನಲ್ಲಿ ಎರಕ ನಿನ್ನ ಮಾತಿನ ಮೋಡಿಯಿಂದ ನಾವು ನಿನ್ನ ಶೋರನೊಳಗೆ ಹಾಕೊಂಡಿದ್ದಿ. ತತ್ವ ಅರಿತು ಅವ ಐಕ್ಯನಾದ. ಈಗ ನೀವು ಬರುವಂತಾಗಿದ್ದೀರಿ. ಹೌದೌದು. ನೀನೇ ದೊಡ್ಡ ಮಾಡುವ ಹಾಗೆ ನೀನು ತೀರ್ಮಾನಿಸಿದ್ದಿರಬಹುದು. ನೀವು ಬರುವಂತಾದರೂ ಸಹ ಈ ಬ್ರಹ್ಮನೇ ದೊಡ್ಡವ ಎನ್ನುವುದನ್ನು ನಿರೂಪಿಸ್ತೇನೆ. ಹೇಗೆ? ಹೇಗೆ ಒಂದು 4 ಪೆಟ್ಟು ನಿನ್ನ ಬೆನ್ನಿಗೆ ಕೊಡುವುದು, ನಿನ್ನನ್ನ ಕಾಲಿಗೆ ಬೀಳುವುದು, ಬ್ರಹ್ಮ ನೀನು ದೊಡ್ಡವ ಅಂತ ಹೇಳುವುದು. ಹೌದೌದು.
ಇನ್ನ ಕಲ್ಪನೆ ಬಹಳ ಚೆನ್ನಾಗಿ ಉಂಟು. ಕಲ್ಪನೆ ಅಲ್ವೋ, ವಾಸ್ತವವನ್ನು ಹೇಳಿ. ಹೌದು. ಹಾಗಾದ್ರೆ ಈ ಕಡೆ ಎರಡು ಹೆಚ್ಚು ಬಿದ್ರೆ ಯಾರಿಗೆ? ಕೊಟ್ಟವನಿಗೆ ಮತ್ತೆ ಯಾರಿಗೆ? ಏಯ್, ನನ್ನ ನೀನು ಗೆಲ್ಲಲಾರೆ. ಅದು ಮತ್ತೆ ತಿಂದಾದ ಮೇಲೆ ಗೊತ್ತಾಗುತ್ತದೆ. ವಿಧಿ ಏನು? ನಾವು ಹೊಡೆದಾಟ ಯಾಕೆ ಮಾಡಿಕೊಳ್ಳುವುದು? ಈಗ ಅನಿವಾರ್ಯ ಅಂತ ಆದ್ರೆ ಹೊಡೆದಾಟ ಮಾಡ್ಲಿಲ್ಲ. ಅನಿವಾರ್ಯವೇ ಹೌದು ಅಂತಂದ್ರೆ ಹೊಡೆದಾಟವೇ ಯಾಕೆ? ಈಗ ವಾದ ಮಾಡಿದೆ, ವಾದದೆ ಫಲವಿಲ್ಲ ಅಂತ ಗೊತ್ತಾಯ್ತು. ಈಗ ಹೊಡೆದಾಟಕ್ಕಿಳಿದೆ, ಇಲ್ಲಿಯೂ ತೀರ್ಮಾನ ಆಗದೆ ಹೋಯ್ತು. ಮತ್ತೆ ಬೇರೆ ಯಾವ ದಾರಿ? ಏನು ದಾರಿ? ಜಗಜ್ಜನನಿ ಈ ಹಿಂದೆಯೇ ಕಾಣಿಸಿಕೊಟ್ಟಿದ್ದಾಳೆ, ನಮಗೆ ಅರ್ಥ ಆಗ್ಲಿಲ್ಲ ಅದು. ಕಳೆದ ಕಲ್ಪದಿ ಲಯವಾದ ಪ್ರಪಂಚ ಮತ್ತೆ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಿ ಮಕ್ಕಳೇ. ಹಾಗಾದ್ರೆ ಕಳೆದ ಕಲ್ಪದಲ್ಲಿ ಪ್ರಪಂಚ ಎನ್ನುವುದು ಇತ್ತು ಎನ್ನುವುದು ಸತ್ಯ ತಾನೆ. ಅದು ಪ್ರಳಯ ಹೊಂದಿದೆ, ಮತ್ತೆ ಅದರ ಸೃಷ್ಟಿ ಆಗಬೇಕು, ಪಾಲನೆ ಆಗಬೇಕು, ಲಯ ಆಗಬೇಕು. ಈಗ ಎಲ್ಲಿದೆ ಅದು? ಎಲ್ಲಿಂಟು? ನಮ್ಮ ಉದರದೊಳಗೆ ಐಕ್ಯವಾಗಿರ್ಬೋದು. ನಾವು ಉದರ ಶೋಧನೆ ಮಾಡುವ. ಉದರ ಶೋಧನೆ ಮಾಡಿದ್ರೆ ನಿಜ ಏನೆಂದು ತಿಳಿಯುವ. ಹೌದಾ? ಹೌದು. ಹೋಗು. ನೀನಲ್ಲ ಹೋಗಬೇಕು. ನಾನು ಯಾಕೆ ಹೋಗ್ಬೇಕು? ನೀನು ಹೇಳಿದ ಹಾಗೆ ಅಮ್ಮನ ಮೊದಲ ಮಗ ನೀನು. ಪ್ರಥಮ. ಸತ್ಯಲೋಕ ಕರುಣಿಸಿದ್ದು ನಿನಗೆ. ಪ್ರಥಮ. ರಾಜಸ ಗುಣ ಇರುವುದು ನಿನ್ನಲ್ಲಿ. ಪ್ರಥಮ. ಮೊದಲು ನಾ ತೊಡಗಲು ನೀನೆಲ್ವ? ಇಲ್ಲಿಯೂ ಪ್ರಥಮವೇ. ಒಳಗೆ ಹೋಗುತ್ತಿ. ಒಳಗೆ ಹೋಗುದು ಅಲ್ವೋ? ಮತ್ತೆ ನಿನಗೆ ಅವಕಾಶ ಮಾಡಿ ಕೊಡುವುದು. ಒಳಗೆ ಯಾರು ಹೋಗುದು? ನೀನೇ ಹೋಗ್ಬೇಕು. ದಾರಿ ತೋರಿಸ್ತೇನೆ, ಬಾಯಿ. ಸರಿ. ಹೋಗಿದ್ದಾನೆ ಹರಿನನ್ನ ಉದರದೊಳಗೆ. ಒಳಗೆ ಹೋದಂತಹ ಈತನಿಗೆ ಬ್ರಹ್ಮೇಷ್ಟು ಅನ್ನೋದನ್ನು ತೋರಿಸುವುದಕ್ಕಾಗಿ ನನ್ನ ದೇಹದಲ್ಲಿರುವ ನವದ್ವಾರಗಳನ್ನು ಹೊಂದಿಸ್ತೇನೆ. ಸ್ವಲ್ಪ ಕಷ್ಟ ಆಗಬಹುದಾ ಅಂತ. ಉಸಿರಾಟವು ನಿಂತು ಹೋದ್ರೆ ಬದುಕುವುದಕ್ಕೆ ಅವಕಾಶ ಎಲ್ಲಿಂಟು? ಹಾಗಾಗಬಾರ್ದು. ಅಧೋದ್ವಾರವೊಂದನ್ನು ತೆರೆದಿದ್ದೇನೆ, ಅಷ್ಟದ್ವಾರವನ್ನು ಬಂಧಿಸಿದ್ದೇನೆ. ಹೇಗೆ ಬರ್ತಾನಂತ ನಿರೀಕ್ಷೆ. ಹರಿಯ ಮುಗುದಲೇ ವಿಧಿಯ ಜಠರವ ಕರಿಗಿಸಲು ಬಳಿಗಲ್ಲಿ ಗಂಡನು ಅಲ್ಲಿ ಗಂಡನು ಸರಿದ ಗಲ್ಬದಿ ಬೆನ್ನಿದ ಹರಿಗಳೆಲ್ಲ ಸರಿದ ಗಲ್ಬದಿ ಪ್ರಳಯ ಹೊಂದಿದ ಹರಿಗಳೆಲ್ಲ ಮಾಡಿ ಇಲ್ಲಿದ್ದುದನ್ನು ಕಂಡು ವಿಧಾತನಿಗೆ ತಿಳಿಸುವುದಕ್ಕಾಗಿ ಬಂದ ದಾರಿಗಾಗಿ ಮೇಲೆ ಹೋದ್ರೆ ಅಲ್ಲಿಯೂ ದಾರಿ ಗೋಚರಿಸಲಿ, ಕೆಳಗಿಳಿದ್ರೆ ಅಲ್ಲಿಯೂ ದಾರಿ ಇಲ್ಲ. ಎಲ್ಲ ದಾರಿ ಬಂಧಿಸಿ ಬ್ರಹ್ಮ ಹೇಗೆ ಉಳಿಯುತ್ತಾನೆ ನೋಡಿದ್ರಿ. ಹಿಂದಿನ ದಾರಿಯೊಂದನ್ನು ಬಿಟ್ಟಿದ್ದಾನೆ, ಅದುವೇ ಆದೀತು ನಮಗೆ ಹೊರ ನಡೆ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡಿನ ಭರದಲ್ಲಿ ಮೆರೆವ ಹೋದ ಕಲ್ಪದಿ ಲಯವಾದ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಅಲ್ಲಿ ಮೆರೆವ ವಿನೋದ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡಿನು ಭರದಲ್ಲಿ ಮೆರೆವ ವಿಧಿಯೇ ಶೋಧಿಸಿದೆ. ಹೌದು, ಎಲ್ಲ ನೋಡಿದ್ಯೋ ಇಲ್ವೋ? ನೋಡಿ ಬಂದೆ. ಎಲ್ಲ ನೋಡಿದ್ಯಲ್ವಾ? ಹಾ, ಏನೆಲ್ಲ ಉಂಟು? ಏನೆಲ್ಲ ಉಂಟು? ಏನಿಲ್ಲ. 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 ಏನುಂಟು? ಏನಿಲ್ಲ. ಇರುವುದೇ ಹೆಚ್ಚು ಬ್ರಹ್ಮ. ಇದು ಹೊಟ್ಟೆ ಆಯ್ತು. ಮತ್ತೆಂತದ್ದು? ಇದು ಬ್ರಹ್ಮಾಂಡ. ಹಾ. ಸರಿದ ಕಲ್ಪದಲ್ಲಿರುವ ಸರ್ವ ಪ್ರಪಂಚವು ಪ್ರಳಯವನ್ನು ಹೊಂದಿ ಮತ್ತೆ ನಿನ್ನ ಉದರವನ್ನು ಬಂದು ಸೇರಿಕೊಂಡಿವೆ. ಹೌದಾ? ಹೌದು. ಹಾ. ಆದ್ರೆ ಏನು ಮಾಡೋಣ? ಏನು? ಎಲ್ಲಿ ನೋಡಿದ್ರು ಕೂಡ ಚೇತನ ಕಾಣಲಿಕ್ಕೆ ಸಿಗಲಿಲ್ಲ, ಎಲ್ಲ ಜಡ. ಹೋದವನೇ ಜಡದಿಂದ ಕುಡಿದವ, ಮತ್ತೆ ಅಲ್ಲಿ ಹೇಗೆ ಚೇತನ ಮೂಡ್ತದೆ? ಅಲ್ಲಿ ಇದ್ದದನ್ನು ಹೇಳಿದ್ದು ನಾನು. ಹಾ. ಇನ್ನೇನಾದ್ರೂ ವಿಶೇಷತೆ ಇದೆ? ಬಹಳಷ್ಟು ತುಂಬಿಸಿಕೊಂಡಿದೆ. ಏನು ತುಂಬಿಸಿಕೊಂಡದ್ದು? ಬಂಗಾರ. ಬಂಗಾರ? ನನ್ನ ಉದರದಲ್ಲಿ? ನಿನ್ನಲ್ಲಿ. ದೊಡ್ಡವರದೆಲ್ಲ ಹಾಗೆ. ಹೇಗಪ್ಪ? ಬಂಗಾರ ಒಳಗೆ ಇರುದು. ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಯಾವಾಗ ಗೊತ್ತಾಗುವುದು? ಯಾವಾಗ? ಒಮ್ಮೆ ಲೋಕಾಧ್ಯಕ್ಷ ಒಳಗೆ ಹೋದಾಗ. ಈಗ ನೀನು ಲೋಕದ ಆಯುಕ್ತ, ನನ್ನೊಳಗೆ ಹೋಗಿದ್ದಿ. ಹೌದು. ಬಂಗಾರ ನೋಡಿದ್ದಿ? ನಿಜ. ನೀನು ಒಬ್ಬನೇ ನೋಡಿದ್ದಲ್ಲ. ಯಾಕೆ? ಶಿವ ನೋಡ್ಲಿಲ್ಲಲ್ಲ? ಮೊದಲೇ ಐಕ್ಯನಾಗಿದ್ದಾನೆ. ಅವನು ನೋಡಿದ್ರೆ ಕಷ್ಟ ಆಗಬಹುದು. ಯಾವ ಕಷ್ಟವೂ ಇಲ್ಲ. ಬಂಗಾರ ಅಲ್ಲ, ಬಂಗಾರದ ಬಣ್ಣ. ಬಂಗಾರ ಇಲ್ವಾ? ಬಣ್ಣ ಆದ್ರೂ ಉಂಟಲ್ಲ. ಹಾಗಾಗಿ ಒಂದು ಸಂಕಲ್ಪ ಮಾಡಿದೆ. ಏನು ಸಂಕಲ್ಪ ನಿನ್ನದು? ನಿನಗೊಂದು ನಾಮಕರಣ ಮಾಡಿದ್ರೆ ಹೇಗೆ? ನಾಮಕರಣ? ಹಾ. ಏಯ್,
ಯಾರು ಯಾರಿಗೆ ಮಾಡುದು? ಮಗನಿಗೆ ಅಪ್ಪ ಮಾಡಬೇಕು. ಮತ್ತೆ ಇಲ್ಲಿ ನಾನಪ್ಪ ಅದೆಲ್ಲ ಬೇಡ, ನಾಮಕರಣ ಅಲ್ಲ. ಬ್ರಹ್ಮನಿಗೊಂದು ಬಿರುದನ್ನು ಕೊಡ್ತಾ ಇದ್ದೇನೆ ಅಂತ ಹೇಳು. ಸರಿದ ಕಲ್ಪದಲ್ಲಿರುವಂತಹ ಸರ್ವ ಪ್ರಪಂಚವು ಪ್ರಳಯವನ್ನು ಹೊಂದಿ ನಿನ್ನ ಉದರವನ್ನು ಬಂದು ಸೇರಿಕೊಂಡಿತ್ತು. ಅದು ಬ್ರಹ್ಮಾಂಡ. ಸರಿಯಾಗಿ ಗಮನಿಸಿದಾಗ ಅದು ಬಂಗಾರದಂತೆ ಹೊಳೆಯುತ್ತಾ ಇತ್ತು. ಹಾಗಾಗಿ ಇನ್ನು ಮುಂದೆ ಲೋಕದಲ್ಲಿ ನೀನು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಆಗಬಹುದು. ನಾವು ದೊಡ್ಡವರಲ್ವಾ? ನಾವು ದೊಡ್ಡವರು. ನಿನ್ನನ್ನು ಯಾರು ಹೇಳಿದ್ದು? ನಾನು ನನ್ನ ಬಗ್ಗೆ ಮಾತ್ರ ಹೇಳಿದ್ದು. ಓಹೋ, ದೊಡ್ಡವರು ಕೊಟ್ಟದನ್ನು ಇಟ್ಕೊಳ್ಳುದಿಲ್ಲ. ಮತ್ತೆ ತಿರುಗಿಸಿ ಅಲ್ಲೂ ನೀನು ಬಂದದ್ದಿಲ್ಲಿಂದ, ನೀನು ಬಿಟ್ಟದ್ದಲ್ಲಿ ಅಧೋದ್ವಾರ, ಅಲ್ಲಿಂದಲೇ ಬಂದೆ. ಆದ್ದರಿಂದ ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ಸಂತೋಷ. ಈಗ ನಿನ್ನ ಅನುಮಾನ ಪರಿಹಾರಾಯ್ತಲ್ಲ, ನಾನು ದೊಡ್ಡವ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಎಷ್ಟು ದೊಡ್ಡವ ಅಂತ ಗೊತ್ತಾಗಬೇಕಾದ್ರೆ ಹೋಗ್ಬೇಕಲ್ವಾ? ಹೌದು. ಹೋಗದಿದ್ರೆ ಏನಾಗ್ತದೆ? ಮಾತಿಗೆ ತಪ್ಪಿದವನಾಗುತ್ತೆ. ಆ ಮಾತು ಬರಬಾರ್ದು. ಅವಕಾಶ ಮಾಡಿಕೊಡು. ತೆರೆದಿದ್ದೇನೆ ಬಾಯಿ. ರಾಜಸ ಗುಣದಿಂದ ವಿಧಾತ ಹೀಗೆ ಮಾಡುತ್ತಾ ಇದ್ದಾನೆ. ಇರಬೇಕಾದದ್ದು ಅವನಲ್ಲಿಯೇ ಸಹಜವಾದ್ರೂ ಸ್ವಲ್ಪ ಹೆಚ್ಚಾಯ್ತಿತ್ತು. ಏನಿದ ಮತ ಇಳಿಸಬೇಕು ಅಂತಾದ್ರೆ ದಾರಿ ಒಂದೇ. ಅವ 8 ಬಂಧಿಸಿದ, ನಾವು 9 ಬಂಧಿಸಿದ. ಗಂಡನು ಸರಿದ ಕಲ್ಪಗಳಲ್ಲಿ ಮರಿಗೊಂಡ ಧರಣಿಯಲ್ಲವನು ಸುರತ ವೈದ್ಯರು ಹರಿಯುವ ಉದರದೊಳಗೆ ಬಂದಿದ್ದೇನೆ. ಇವನ ಉದರದೊಳಗೆ ಏನಿರಬಹುದು, ಏನು ಇರುವುದಕ್ಕಿಲ್ಲ ಎನ್ನುವಂತಹ ನಿರ್ಣಯವನ್ನು ತಳೆದು ಒಳಗೆ ಬಂದೆ ಅಂತಾದ್ರೆ ನೋಡಬಾರದೆ. ಕಳೆದ ಕಲ್ಪನೀಯವಾದಂತಹ ಪ್ರಪಂಚದಲ್ಲೊಳಗವಾಗಿರುವಂತಹ ಜೀವರಾಶಿಗಳೆಲ್ಲ ಸಾಧ್ಯಂತವಾಗಿ ಮೆರೆಯುತ್ತಾ ಉಂಟು. ನನ್ನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಜಡತ್ವದಿಂದ ಕೂಡಿದ್ದಾರೆ. ಈತನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಚೇತನಾತ್ಮಕವಾಗಿದೆಯಲ್ಲ. ಆದುದರಿಂದಲೇ ಇಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸುವುದಕ್ಕಾಗಿ ಬಂದ ಪಥವನ್ನೇ ಹಿಡಿಯೋದನ್ನು ಹಾಗೆ ಮೇಲಕ್ಕೆ ಹೋದೆ ಅಂತಾದ್ರೆ ಬಂದ ಪಥ ಮುಚ್ಚಲ್ಪಟ್ಟಿದೆಯಲ್ಲ. ಹಾಗಾಗಿ ಬೇರೆ ಯಾವುದಾದರೂ ದಾರಿ ತಿಳಿದಿರಬಹುದು ಅನ್ನುವಂತಹ ಕುತೂಹಲದಿಂದ ಕೆಳಕ್ಕಿಳಿದು ಬಂದೆ ಅಂತಾದ್ರೆ ದೇಹದಲ್ಲಿರುವ ನವದ್ವಾರಗಳನ್ನು ಬಂಧಿಸಿದ್ದಾನೆ. ನವದ್ವಾರಗಳನ್ನು ಬಂಧಿಸುವಂತಹ ಚೈತನ್ಯ ಈತನಿಗುಂಟು ಅಂತಾದ್ರೆ ಈತ ಸಾಮಾನ್ಯನಲ್ಲ, ಅಸಾಮಾನ್ಯನೇ ಸರಿ. ದೇವನೇ ಹೌದು. ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡ ಅದರ ಬರಿತಾ ಈತ ಅನ್ನುವುದನ್ನು ನಿಶ್ಚಯವಾಗಿ ತೋರಿಸಿಕೊಟ್ಟಿದ್ದಾನೆ. ಈತ ನಿಧಿಯಲ್ಲಿ ನಾನು ಏನೂ ಅಲ್ಲ ಅನ್ನುವುದು ನನಗೀಗ ಅರ್ಥವಾಗಿ ಹೋಯಿತಲ್ಲ. ಇಲ್ಲಿಂದ ಹೊರಗೆ ಹೋಗುವ ಬಗೆ ಹೇಗೆ ಒಂದೂ ಗೊತ್ತಾಗುವುದಿಲ್ಲ. ಅಮ್ಮ ನೀನೇ ರಕ್ಷಮ್ಮ. ಸ್ಮರಿಸ ಹರಿಯನಾಭಿ ಕಮಲನಾಳದಿ ಮೇರೆ ಬಬತ ಗೋಚರಿಸಿ ಪೊರಟ ಜನರೇ ಬರುತ್ತಿರಲು ಹರಿಯೋಗ ಮಾಯಿನ ವರದಿ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿ ದಿಬಾಯೊಳಗೆ ಶೋಧನೆಗಾಗಿ ಒಳಪ್ರವೇಶ ಮಾಡಿದ ವಿಧಾತ ಹೊರಬರುವುದಕ್ಕೆ ಸಾಧ್ಯವಾಗದೆ ಆದಿಮಾಯೆಯನ್ನೇ ಪ್ರಾರ್ಥಿಸುತ್ತಾ ಇದ್ದಾನೆ. ಹಾಗಾಗಿಯೂ ಏನು ಯಾವುದೋ ಒಂದು ಮಾಯೆ ಆವರಿಸಿದ ಅನುಭವ ನನಗಾಗುತ್ತಾ ಇದೆ. ತಟ್ಟನೆ ಜಲದೊಳಗೆ ದೃಷ್ಟಿ ಹರಿಸಿದ್ರೆ ಆಲದೆಲೆಯನ್ನು ತೇಲಿ ಬಂದಿದೆ. ಇದೇ ಆಲದೆಲೆಯ ಮೇಲೆ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ನಿದ್ರಾ ಪರವಶನಾಗುತ್ತದೆ. ಬರುತ್ತಲ ಕಮಲದೋ ಸರಸಿಜದ ಮೇಲಿದ ಇರದೆ ಪದ್ಮಾಸನವ ಫಲದಿಂದ ಬಲಿದು ಕುಳ್ಳಿರುದ ನೋಡಿ ಮೆರೆದನ ಮಗದಿಂದ ಇರದಿ ನದಿ ನೋಡಲು ವರ ಪಂಚವದನದಿ ಪರಿಜೋ ವಿಸುತಲಮ ಪಂಚವದನದಿ ಪರಿಜೋ ವಿಸುತಲಮ ಹರಿಯ ಪದಯುಗಳು ಸ್ಮರಿಸುತ್ತ ಭಕ್ತಿಯಳು
ಬಾಣವನ್ನು ಬಳಿದು ಕುಳಿತುಕೊಂಡಿದ್ದೇನೆ. ಸುತ್ತಲೂ ನೋಡಬೇಕೆಂದಿಸಿ ನೋಡಿದ್ರೆ ಮೂಡಿ ಬಂದವಲ್ಲ 3 ಮುಖಗಳು. ಚತುರ್ಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಮೇಲೆ ನೋಡಿದ್ರೆ ಮತ್ತೊಂದು ಮುಖ, ಪಂಚಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಹರಿಯ ಉದರದಲ್ಲಿ ಬಂದಂತಹ ವಿಚಾರವನ್ನು ಹರಿಗೆ ತಿಳಿಸೋಣವೆಂದರೆ ಹರಿ ಗಾಢ ನಿದ್ದೆಯಲ್ಲಿದ್ದಾನೆ. ಅವನ ನೆಬ್ಬಿಸುವುದು ತರವಲ್ಲ. ಅವ 7ವರೆಗೆ ಆತನ ಪದದ್ವಯಗಳನ್ನೇ ಸ್ಮರಿಸುತ್ತಾ ಇರ್ತೇನೆ. ಜಯ 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 ಜಯ. ಕಿರುಬೆರಳಿನಲ್ಲಿ ಹೊರಗಡೆ
ಆಶ್ಚರ್ಯ ಕತ್ತಲೆ ಆವರಿಸಿಕೊಂಡಿರುವಂತಹ ಜಲರಾಶಿ. ಈ ಮಧ್ಯೆ ನಾನು ಓರ್ವ ಇದ್ದೇನೆ. ಎಲ್ಲಿಂದ ಬಂದದ್ದು ಗೊತ್ತಿಲ್ಲ, ತಿಳಿಬೇಕು. ಅದಕ್ಕಾಗಿ ಶೋಧನೆ. ನೀರ ಮೇಲೆ ಹೆಜ್ಜೆ ನೀಡುತ್ತಾ ನಡೆಯುತ್ತಾನೆ. ಆಶ್ಚರ್ಯವೇ ಗೋಚರಿಸುತ್ತಾ ಇದೆ ಅಲ್ಲ. ಎತ್ತ ನೋಡಿದರೂ ಕೂಡ ಕತ್ತಲೆಯ ಮೊತ್ತ, ಕೆಳಗಿನಿಂದ ಜಲರಾಶಿ, ಮಧ್ಯದಲ್ಲಿ ನಾನು ಒಬ್ಬ. ಯಾರು ತಂದು ಹಾಕಿದ್ರು ನನ್ನನ್ನು? ಯಾರು ಕಾಣಿಸುವುದಿಲ್ಲ. ಹಾಗಿದ್ರೆ ಏನೋ ಉಂಟು ಇದರ ಹಿಂದೆ, ತಿಳ್ಕೊಳ್ಳಬೇಕಲ್ಲ. ಸರಿ, ಯಾರಾದ್ರೂ ಇದ್ದಾರು ಈ ನೀರಿನಲ್ಲಿ? ಹುಡುಕುತ್ತಾ ನಡೆಯುತ್ತಾನಂತೆ. ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಏನು ಗೊತ್ತಿಲ್ವಾ? ಗೊತ್ತಿಲ್ಲ. ಒಳ್ಳೆದಾಯ್ತು. ಯಾಕೆ? ಏನು ಗೊತ್ತಿಲ್ಲ. ಗೊತ್ತಿಲ್ಲದಿದ್ರೆ ಒಳ್ಳೇದಾಗುದಾ? ನನಗೂ ಗೊತ್ತಿಲ್ಲ. ಇಬ್ಬರ ಸ್ಥಿತಿ ಒಂದೇ ಆಯ್ತು. ಹೌದಾ? ಹಾಗಿದ್ರೆ ನಾನು ಬರ್ತೇನೆ. ಇಲ್ಲಿ ಬಾ, ಇಲ್ಲಿ ಬಾ. ಎಂತದ್ದು? ಈಗ ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಹೌದು. ಹೀಗೆ ಇರುವುದಾ? ಎಂತದ್ದು ಸುಮ್ಮನೆ ಮಾತಾಡೋ? ಏನಾದ್ರೂ ಗೊತ್ತಾಗುವವರೆಗೆ ಪ್ರಯತ್ನಿಸಬೇಕಾ ಬೇಡವಾ? ನೀನು ಮಾಡು. ಮತ್ತೆ ನನಗೊಬ್ಬನಿಗೆ ಆಗುದಿಲ್ಲ. ಮತ್ತೆ ನನಗೆ ಜೊತೆ ಬೇಕು. ಹೌದಾ? ನೀನು ಬರುವೆಯೋ? ನಾನು ಬಂದ್ರೆ ಆಗ್ತದ? ನೀನು ಬಂದ್ರೆ ಆಗ್ತದೆ ಅಷ್ಟೇ, ನನಗೂ ಅಷ್ಟೇ. ಬೇರೆ ಯಾರು ಇಲ್ಲ. ಆಯ್ತು, ಯಾರು ಇಲ್ಲದ್ರೆ ನೀನು ಸಾಗುತ್ತದೆ. ಯಾರು ಇಲ್ಲದಿದ್ರೆ ನಾನು ಅಲ್ವಾ? ನೀನು ಒಬ್ಬನಲ್ಲ ಇರೋದು. ಅದಷ್ಟೇ, ಬೇರೆ ಯಾರು ಇಲ್ಲ. ಏನೇ ಇರಲಿ, ಇರ್ಲೇ ಜೊತೆ ಆಗಿರ್ಬೇಕಿದ್ರೆ ಒಂದು ಸಂಬಂಧ ಬೇಕು. ಎಂತದ್ದು ಸಂಬಂಧ? ಅದು ಜೊತೆ ಆಗುವುದಕ್ಕೆ ಒಂದು ಸಂಬಂಧ. ಸಂಬಂಧ ಹೌದಾ? ಒಂದು ಸಂಬಂಧ ಆಗಬೇಕಿದ್ರೆ ಒಂದು ಪರೀಕ್ಷೆ ಬೇಕು. ನಿನ್ನದು ಎಂತದ್ದು ಮುಗಿಲಿಕ್ಕೆ ನಾನು ನನಗೆ ಆಗ್ಲಿ. ಇಲ್ವಾ ಇಲ್ವಾ ಇಲ್ವಾ, ಅದು ಕ್ರಮ. ಎಂತದ್ದು ಕ್ರಮ? ಕ್ರಮವಿರ್ಲಿಕ್ಕಿಲ್ಲ. ಹೌದಾ? ಬೇಗ ಮುಗಿಬೇಕು. ಬೇಗ ಮುಗೀತು. ಬೇಗ ಆಗ್ಬೇಕು. ಆಯ್ತಾ? ನಾನೇ ಪರೀಕ್ಷೆ ಮಾಡ್ತೇನೆ. ಅಲ್ಲೇನಿಲ್ಲ ನೋಡಿದ ಹಾಗಲ್ಲ. ನಿಂಗೆ ಪರೀಕ್ಷೆ ಬಂತೆ ಈಗ ಗೊತ್ತಾಯ್ತು. ನೀನು ಗಟ್ಟಿ. ಮತ್ತೆ ಗಟ್ಟಿ ಗಟ್ಟಿ. ನಾವು ಗಟ್ಟಿ, ದೇಹ ಗಟ್ಟಿ ಉಂಟು. ಹೌದು. ನನಗೆ ಗಟ್ಟಿ ಬೇಕು. ಗಟ್ಟಿ ಗಟ್ಟಿಕ್ಕಾಗುದಿಲ್ಲ. ಹಾಗಲ್ವಾ? ಮತ್ತೆ ನಿನ್ನ ಗಟ್ಟಿ ಅಲ್ಲ, ಗಟ್ಟಿಯಾಗಿರುವ ನೀನು ನನಗೆ ಬೇಕು. ಸರಿ ಸರಿ ಸರಿ. ಹಾಗೆ ಪ್ರೀತಿ, ವಾತ್ಸಲ್ಯ, ಪ್ರೇಮ. ಇಲ್ಲಿ ಬಾ. ಎಂತದ್ದು? ಹುಡುಕೋದೆ ಎಂತದ್ದು? ನೀನು ಹೇಳಿದ್ದು ನೀರಲ್ಲಿ ಉಂಟಾ? ಹೊರಗಿಂದಲ್ಲ, ಒಳಗಿಂದ ಹುಟ್ಟಿಕೊಂಡದ್ದು. ಹಾಗೆ ಹಾಗೆ ನಿನ್ನನ್ನು ಕರೆದು ಹೇಗೆ ಬಲ್ಲೆಯ? ತಮ್ಮ. ನಾನು ತಮ್ಮ. ಹಾಗಿದ್ರೆ ನೀನೆಂತದ್ದು? ಗೊತ್ತಿಲ್ಲ. ನಿಲ್ಲ. ಬೇಡಪ್ಪ. ಬೇಡ ಬೇಡ ಬೇಡ, ಇಷ್ಟೇ ಸಾಕು. ಬಹಳ ಸಂತೋಷ, ಬಹಳ ಸಂತೋಷ. ಅಣ್ಣ ಬಂದದ್ದು. ಹೌದಾ? ಯೋಚಿಸಿ ಬಂದದ್ದಲ್ಲ. ಬೇಡ ಬೇಡ, ವರ್ಷಕ್ಕೆ ಬಂದದ್ದು. ಅದೇ ಬೇಕಾದ್ದು. ಒಳಗೆ ಯಾವ್ದು ಅಡಕವಾಗಿದೋ ಅದು ಹೊರಗೆ ಬರುವುದು. ಹಾಗೆ ಪ್ರಾಮಾಣಿಕವಾಗಿ ಬಂದ. ತಮ್ಮ. ಸಂಬಂಧ ಆಯ್ತು. ಈ ವೇಳೆಗೆ ಸ್ವಲ್ಪ ಬದಲಾವಣೆ ಪ್ರಾರಂಭ ಆಗಿದೆ. ಎಂತದ್ದು ಬದಲಾವಣೆ? ಕಂಠದಿಂದ ಕೆಳಗೆ, ಸೊಂಟದಿಂದ ಮೇಲೆ, ಒಂದು ಮಧ್ಯ ಭಾಗದಲ್ಲಿ. ಇದು ಸರಿ ಉಂಟು. ಹೌದಾ? ನನಗೆ ಏನೋ ಸ್ವಲ್ಪ ವ್ಯತ್ಯಾಸ ಕಾಣುತ್ತಾ ಉಂಟು. ಹೌದಾ? ಯಾಕೆ ಅಂತ ಈಗ ಗೊತ್ತಾಯ್ತು. ಏನು? ಇದು ಹಸಿವೆ.
ಬೇಡ. ಬೇಡವಾ? ನೀರುಂಟು, ಉಂಟು ಉಂಟು. ನೀರಲ್ಲಿ ತಿನ್ಲಿಕ್ಕೂ ಏನಾದ್ರೂ ಇದ್ದಿರಬಹುದು. ಹೌದಾ? ಯಾಕೆ? ಹೇಗೆ ಗೊತ್ತಾಗುದು? ನಮ್ಮನ್ನು ತಂದು ಹಾಕಿದವರಿಗೆ ಏನಾದ್ರೂ ತಿನ್ನುವುದಕ್ಕೆ ಇಡದೆ ಇರ್ಲಿಕ್ಕಿಲ್ವಾ? ಇರಲು ಹುಡುಕುವ, ಆವಾಗ ಸಿಕ್ಕಬಹುದು. ಅದಕ್ಕೆ ಬೇಕಾಗಿ ನೀರನ್ನು ಪಡೆಯುತ್ತಾ ನಡೆಯುವ. ಇದು ಕಡಿಮೆ ಆಗ್ಲಿಕ್ಕೆ ಕೊಟ್ಟು ಬೇಸರ ಮಾಡಬೇಡ. ನಾನು ತಾಗಿದ್ದು. ಹೌದಾ? ಗೊತ್ತಿಲ್ಲದೆ ಹೋಗೇ ಬಿಡು, ನೀನೆಲ್ಲ ಓದಾಗಿದ್ದು. ಅಷ್ಟೇ ಅಷ್ಟೇ. ಹುಡುಕುತ್ತಾ ಬಂದಿದ್ದೇವೆ, ಬಹಳ ದೂರ ಬಂದಿದ್ದೇವೆ. ಏನಾದ್ರೂ ಸಿಕ್ಕಿತಾ? ಸಿಕ್ಕಿತು. ನೀರು ನೀರು ಮೊದಲೇ ಇತ್ತು. ಇದ್ದದ್ದು ಹೌದು, ಸಿಕ್ಕಿತ್ತಾ? ಗೊತ್ತಾಗ್ಲಿಲ್ಲ. ಹೇಗದು? ಕೈ ಹಾಕಿದೆ ನೀರಿಗೆ, ಎತ್ತಿದೆ, ಕೈಗೆ ನೀರು ಬಂತು. ನಿನಗೆ ನೀರೇ ಸಿಕ್ಕಿದ್ದು, ನನ್ನ ಕಣ್ಣಿಗೆ ಬಿದ್ದಿದೆ. ಹೌದಾ? ನೀವು ಮಾತಾಡಬೇಡ, ಆಚೆ ಹೋಗಬೇಡ. ಹೊಡಿದು ಯಾಕೆ? ಅದು ಕಣ್ಣಲ್ಲಿ ಬಿದ್ದದ್ದು ಸತ್ತು ಹೋಗ್ಬೇಕು. ಪುಣ್ಯಾತ್ಮ. ಎಂತದ್ದು? ಹಾಗೆ ಹೊಡೆದ್ರೆ ಪ್ರಾಣಿ ಸಾಯುವುದಲ್ಲ, ಅದೇ ಕಣ್ಣು ಹೋಗ್ತದೆ. ಹೋಗ್ಲಿ, ಮತ್ತೆ ಕಣ್ಣು ಬೇಡವಾ? ಅದು ಒಳಗೆ ಬಿದ್ದದ್ದು ಹೋಗೋದು ಮುಖ್ಯ. ಒಳಗೆ ಬಿದ್ದದ್ದಲ್ಲ, ಅದೇ ನೋಡುವುದಕ್ಕೆ ಸಿಕ್ಕಿದ್ದು. ದೂರದಲ್ಲಿ ನೀರ ಮೇಲೆ ಅರಳಿದ ಕಮಲ. ಕಮಲ. ಈಗ ಕಮಲ ನೀರಿನಲ್ಲಿ ಅರಳಿದ್ದ? ಹೌದಾ? ಬೇರೆ ಕಮಲ ಮಾತ್ರವಲ್ಲ, ಅದೇ ಅದರ ಬದಿಯಲ್ಲಿ ಬೆಳ್ಳಗೆ ಇರುವಂತ ಕೀಟ. ಕಮಲದ ಮೇಲೆ ಮೇಲೆ ಕಮಲದ ಮೇಲೆ ಕೀಟ. ಕೀಟ ಕೀಟ. ಹೌದಾ? ಏನ ಕುತೂಹಲ ತೋರಿಸು ನನಗೆ. ತಿರುಗು ತಿರುಗು ತಿರುಗು. ತಿರುಗು. ಏನು ನನ್ನನ್ನು ಯಾಕೆ ನೋಡುದು? ಕಮಲ ಎಲ್ಲಿ ಉಂಟು? ಪುಣ್ಯಾತ್ಮ ಇಲ್ಲಿ ಅಲ್ವಾ? ಕೀಟ ನೀನಲ್ವಾ? ಮತ್ತೆ ಕಮಲವೂ ಅಲ್ಲ, ಕೀಟವೂ ಅಲ್ಲ. ಮತ್ತೆ ನಿನಗೆ ಸುತ್ತು ಹೆಚ್ಚಾಗಿದೆ. ನೀನು ಹೆಚ್ಚು ಮಾಡಿದ್ಯಾಕೆ? ಸ್ವಲ್ಪ ಕಡಿಮೆ ಮಾಡುವ. ಹೌದಾ? ಅರ್ಥ ತಿರ್ಗೋ, ಅರ್ಥ ತಿರ್ಗೋ. Hey!
ಕುದುರೆ ಮೇಲೆ ಬಿಟ್ಟುಕೊಂಡು ಏನೋ ಮಾಡಿದ್ದು? ಮಾಡುದಂತದ್ದು ಈಜಲಿಕ್ಕೆ ಕಲ್ತದ್ದು. ಹೌದಾ? ಹೌದಾ? ಕಲಿ ಕಲಿ ಕಲಿ. ಕಲಿ. ಯಾವ ಕಲಿ? ಯಾರಿಗೊತ್ತು? ನನಗೆ ಅವ ಸಿಗಬೇಕು. ಯಾರು? ದರಿದ್ರದವ, ಹಾಳಾಗಿ ಹೋಗ್ಲಿಕ್ಕೆ ಅವ, ಏನಾಯ್ತೀಗ? ನೀರಲ್ಲಿ ಮುಳುಗಿ ಸಾಯ್ಲಿಕ್ಕೆ, ಉಸಿರುಗಟ್ಟಿ ಸಾಯ್ಲಿಕ್ಕೆ ಅವ. ಏನು ಮಾಡಿದ? ನನಗೊಬ್ಬ ಯಾರೋ ಹಿಂದಿನ 4 ಬರ್ದಿದ್ದಾರೆ, ಅವ ಸಿಗಬೇಕು ನನಗೆ. ಹಾಗೆ ಎತ್ತಿ ನೀರಲ್ಲಿ ಮುಳುಗಿಸಿ ಹೀಗೆ ಬಿಸಾಡ್ಲಿಕ್ಕುಂಟು. ತಮ್ಮ ಎಂತದ್ದು? ತಮ್ಮ ಬೇಕು ಅಂತಲ್ಲ, ಬೇಡ ಅಂತೇಳಿಯಾ? ಹಾಗಲ್ಲ, ಮತ್ತೆ? ಬೇಕು ಅಂತ ಹೀಗಾದದ್ದಲ್ಲ. ಓಡಿಸಿಕೊಂಡು ಬರುವಾಗ ಅದೇನು ಕೈಗೆ ಸಿಗ್ತದೆ ಸಿಗ್ತದೆ ಎಂದಾಯ್ತು. ಕಣ್ಣು ಮುಚ್ಚಿದೆ, ಗಟ್ಟಿಯಾಗಿ ಹಿಡಿದೆ, 4 ಕೊಟ್ಟೆ. ನೀ ಕೊಟ್ಟೆ, ಅದು ತಪ್ಪಿ ಬಿದ್ದಿರಲು ಬಹುದಲ್ಲ ಬಿದ್ದಿದೆ. ಹೌದಾ? ಬೇಸರ ಮಾಡಬೇಡ, ಬೇಸರಕ್ಕೆ ಬಿದ್ದಾಗಿದೆ ಅಷ್ಟೇ. ಈಗ ಅವ ಎಲ್ಲಿದ್ದಾನೆ? ನೀರಿನಲ್ಲಿ ಹುಡುಗ. ಮರಿಗೊಳ್ಳುತ್ತಲೇ ವಿಧಾತ ಮನದಲ್ಲಿ ಹರಿದನು ದೈತ್ಯರುಗಿನ ಬರುವನ್ನ ದೈತ್ಯರಿರುವರು ನನ್ನನ್ನು ತಿನ್ನುತ್ತೇನೆ ಅನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾರೆ. ಈ ಸಮಯದಲ್ಲಿ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದು ಹೇಗೆ ಒಂದು ಅರ್ಥವಾಗುವುದಿಲ್ಲ. ಹರಿಯಲ್ಲಿ ಹೇಳணுವೆಂದರೆ ಹರಿ ಗಾಢ ರೀತಿಯಲ್ಲಿದ್ದಾನೆ, ಹರನಲ್ಲಿ ತಿಳಿಸணுವೆಂದರೆ ಹರಿಯಲ್ಲೇ ಸೇರಿಕೊಂಡಿದ್ದಾನೆ. ಇನ್ನು ನನ್ನನ್ನು ರಕ್ಷಿಸುವವರು ಯಾರು? ಅಮ್ಮನನ್ನು ಧರಿಸ್ತೇನೆ. ಅಮ್ಮ ಸರ್ವೇ ಮರುಗಲೇಂದ್ಯ ವಿಧಾತ ಮನದಲ್ಲಿ ತಿಳಿದಿರುವುದ ಬೆನ್ನನಿ ಬರೀ ಒರೆಯ ಬಾರದ ಬಂದ ಕಷ್ಟವ ಅರಿತುಕೊಂಡೆ. ಕಾಯವು ಕಂಪಿಸುತ್ತಾ ಇದೆ, ಕಣ್ಣೀರನ್ನೇ ಸುರಿಸುತ್ತಾ ಇದ್ದೀಯ. ಕಷ್ಟ ಬಂತೆ? ಯಾರಿಂದ ಬಂದ ಕಷ್ಟ? ನನ್ನಲ್ಲಿ ಬಿತ್ತರಿಸು ಮಗನೇ. ನಡೆದಿರುವಂತಹ ವಿಚಾರವನ್ನು ಎಳೆದು ಹೇಳಲಿ ಅಪ್ಪ. ಏನಾಯ್ತು ಮಗನೇ? ಇದ್ದಕ್ಕಿದ್ದ ಹಾಗೆ ಗಳದಲ್ಲಿ ಧೂರ್ತರಿರುವರು ಹುಟ್ಟಿಕೊಂಡಿದ್ದಾರೆ. ಹುಟ್ಟಿಕೊಂಡದ್ದು ಮಾತ್ರ ಅಲ್ಲಪ್ಪ, ನನ್ನನ್ನು ಕಂಡು ತಿನ್ನುತ್ತೇನೆ ಅನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾರೆ. ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕಾಗದೆ ನಿನ್ನವರೇ ಹೋಗಿದ್ದೇನಮ್ಮ. ನೀನೇ ಗತಿ, ನೀನೇ ಮತಿ, ರಕ್ಷಮ್ಮ ರಕ್ಷೋ. ಮಗನೇ ವಿಧಾತ, ಮರುಗದಿರು. ಆದಿಮಾಯಾದಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿಕೊಂಡ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಆತನನ್ನು ಅಗಲಿ ಹೋಗೋಳಿದ್ದೇನೆ. ಎಚ್ಚರಗೊಂಡ ಆತನಿಗೆ ಈ ಆಯುಧವನ್ನು ನೀಡು. ಇದು ಅಂತಿಂತಹ ಆಯುಧವಲ್ಲ, ವರ ಸುದರ್ಶನ. ಇದನ್ನು ಪಡೆದಂತಹ ಶ್ರೀಹರಿಯು ಅನುಜರಿರುವರನ್ನು ವಧಿಸಿಕೊಳ್ಳುತ್ತಾನೆ, ನಿನಗೆ ಕ್ಷೇಮವನ್ನು ಒದಗಿಸುತ್ತಾನೆ ಮಗನೇ. ಮಗನೇ, ಅಷ್ಟರವರೆಗೆ ನಾನಿರಬೇಕಪ್ಪ. ಶ್ರೀಹರಿಯ ನಾಭಿ ಕಮಲದಲ್ಲಿ ಮರೆಯಾಗಿರು, ನಿನಗೆ ಶುಭವಾಗಲಿ. ಕೊಲದಿರಲ ಯೋಗಮಾಯು ನಳಿನ ನಾಭನು ತೊರೆದು ನಿದ್ರೆಯ ಉಳಿದಿರಲು ಗಿರು ನಗೆಯ ಬೀರುತ್ತ ತನ್ನ ವದನದಲ್ಲಿ ಯೋಗನಿದ್ರೆಯಿಂದ ಎಚ್ಚೆತ್ತು ನೋಡಿದಾಗ ಕೆಲವೊಂದು ವ್ಯತ್ಯಾಸಗಳಾಗಿವೆ. ಚಕ್ರಾಯುಧವನ್ನು ಕೈ ಸೇರಿದೆ, ನೋಡೋಣ ಏನು.
ಆಹಾ. ಬಾಯ್ ಬಿಟ್ಟು ನಾನಲ್ಲ. ಒಬ್ಬ ಹಾಕ್ಲಿಕ್ಕಿಲ್ಲ. ಒಬ್ಬೆಯ ಹ. ಯಾರು? ಏಯ್! ಯಾವಾಗ? ಹೇಗೆ ಜೋರು ಮಾತಾಡು, ಮೆಲ್ಲ ಮಾತಾಡಬೇಡ, ಜೋರು ಮಾತಾಡು. ಹೌದಾ? ಮತ್ತೆ ಕರ್ಯ ಎಂತದ ಏಯ್ ನಿನ್ನನ್ನು ಕರ್ದದ್ದಲ್ಲ ಅಲ್ವಾ? ಅದು ನಿನಗೆ ಹೆಸರು ಹೇಳಿದ್ದ ಅಲ್ಲ ನನ್ನ ಹೆಸರು. ನಿನಗೆ ಕೆಲಸ ಕೊಟ್ಟದಲ್ಲ ಗೊತ್ತಾಯ್ತಾ? ಬಣ್ಣ ಬಣ್ಣ ಬಣ್ಣ. ನಿನ್ನ ಬಣ್ಣಕ್ಕೆ ಕಾರ್ಯ ಕಾರ್ಯ ಕಾರ್ಬುಡ ಕಬ್ಬು 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 ಕೆಂಪು ನೀರ ಮೇಲೆ ಕೊಡಿಸ್ಕೊಂಡೆ ಹೌದು. ಮುಳುಗಲೇ ಇಲ್ಲ. ಯಾಕ? ಎಲ್ಲೇ ಉಂಟು ಹೌದಾ? ಯಾವ ಎಲೆ? ನೆಗ್ರೋದ ಪತ್ರ. ಎಂತದ್ದು ನ ನ ನ ನ ಬೇಡ 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 ಬೇಡ, ಹತ್. ಸುಲಭ ಮಾಡುವ. ಸುಲಭ ಮಾಡು ವಟಪತ್ರ ಶಾಹಿ. ಅದ ಏನ ವಾ. ಪಟಪತ್ರ ಶಾಹಿ ಸಾಯಿ ಸಾಯಿ ಸಾಯಿ. ಅದು ಸಾಯಿ. ಸಾಯಿ ಅದಲ್ಲ. ಮತ್ತೆ ಅದೆಲ್ಲ ಓ ನಿನಗೆ ಮೊದಲಿಗೆ ಆಗಲಿಲ್ವಾ ಹಾ. ಏನ ಓ. ಇದು ಆಲದ ಎಲೆ ಹಾ. ಆಲದ ಎಲೆಯ ಮೇಲೆ ಕರ್ಪುಡನು ಕೂಂತಿರ್ಪನು ಈಗ ಗೊತ್ತಾಯ್ತು. ಎಲೆ ಒಂದೇ ಇರುದಾ? ಒಂದೇ. ಯಾಕೆ? ಅಲ್ಲ, ನಮಗೆ ಒಂದೊಂದು ಬೇಕಿತ್ತು. ನಮ್ಮ ಮೊದಲಿಗೆ ಹಾಗೆ ಅದು ಒಂದರಿಂದಲೇ ಆರಂಭ ಆಗುವುದು. ಹೌದಾ? ಒಂದೆಲೆ 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 ಅಂತ. ಹಾ. ಮತ್ತೆ ಹಾಗಿದ್ರೆ ಈಗ ನೀನು ಆರಂಭದ ಸ್ಥಿತಿಯಲ್ಲಿದ್ದಿ ಹೌದು, ಈಗ ಮೊದಲಿಗೆ. ಹೌದೌದು. ನಿಮಗೆಲ್ಲ ಆಗುವಂತದ್ದಲ್ಲ ಇದು. ಆಯ್ತಾಯ್ತು. ಚಟ ಜೋರು ಉಂಟು. ಹೌದು. ನಗಾಡುದು. ಸಂತೋಷಕ್ಕಾಗಿ. ಹೌದಾ? ಕಿರುಣಗೆ. ಯಾಕೆ ಸಂತೋಷ? ನಿಮ್ಮ ಇರುವರನ್ನು ನೋಡಿದ ಮೇಲೆ. ಹಾಗೆ. ಯಾರು ನೀನು? ಯಾರು? ಏಯ್! ಪ್ರಶ್ನೆ. ಯಾರು ನೀನು? ಪ್ರಶ್ನೆ ಯಾರು ನೀವು? ಏಯ್! ನನ್ನದ್ದು ಒಂದುಂಟು ಪ್ರಶ್ನೆ ಅಲ್ವಾ? ಪ್ರಶ್ನೆಯೇ ಹಾ. ಏಯ್ ನಾವೊಂದು ಪ್ರಾಣಿಯನ್ನು ಓಡಿಸಿಕೊಂಡು ಬಂದವರು. ಹಾ. ಕಾರಣ ನಮಗೆ ಹಸಿವೆ ಅಧಿಕವಾಗಿತ್ತು. ಹಾ. ನಾವು ಹುಡುಕುತ್ತಾ ಹೋಗುವಾಗ ಒಂದು ಪ್ರಾಣಿ ಸಿಕ್ಕಿತು, ಅದೇ ಪ್ರಾಣಿ. ಅದೇ. ಹಾ ತಿನ್ಬೇಕು ಅಂತ ಬಳಿ ಹೋಗುವಾಗ ಓಡಿತು ತಪ್ಪಿಸಿಕೊಂಡು. ಹಾ. ಓಡಿತು, ನಾವು ಓಡಿಸಿದೆವು. ಹಾ. ನಾವು ಓಡಿಸಿದೆವು, ಅದು ಓಡಿತು. ನೀವು ಕರೆದು ಹೇಳಬೇಕಿತ್ತು ಎಂತದ್ದುಂತ ನಮಗೆ ಹಸಿ ಉಂಟು ಅಂತ. ಹೌದಾ? ಈಗ ಅಲ್ಲಿಗೆ ಬರ್ತೇವೆ ಈಗ. ಹಾ. ಏಯ್ ಹಾ. ಆದ್ದರಿಂದ ಆ ಪ್ರಾಣಿ ಓಡಿ ಇಲ್ಲಿಗೆ ಬಂದಿದೆ. ಬಂದ ಮೇಲೆ ನೀನಿಲ್ಲ, ಅದಿಲ್ಲ, ನೀನಿದ್ದಿ. ಹಾಗಾಗಿ ಸ್ಪಷ್ಟ ಆಗಿದೆ. ಆ ಪ್ರಾಣಿಯನ್ನು ಬಿಡು. ಹಾಗೆ ಹಾಗೆ ಅವನಿಗಾಗಿ ಬಂದದ್ದು ನೀವು. ಹೌದೌದೌದು. ಕೊಡು. ಕೊಡುವ. ಕೊಡಬೇಕು. ನಿಮಗೆ ಕೊಡದಿದ್ರೆ ಮತ್ತೆ ಯಾರಿಗೆ ಕೊಡುದು? ಕೊಡು ಕೊಡು ಕೊಡು. ನೀನು ಮಾತು ಮಾತು ಅಲ್ಲ, ಬೇಗ ಕೊಡು. ಕೊಡುವ. ಕೊಡಬೇಕು ಅಂತಂದ್ರೆ ಪಡೆಯುವ ನೀವು ಯಾರು ಅಂತ ಆಗಬೇಕಲ್ವಾ? ಆ, ನಮ್ಮ ಪರಿಚಯ ಇಲ್ಲ ಈಗ ನಿನಗೆ? ಇಲ್ಲ ಇಲ್ಲ. ಏಯ್ ನಾವು ಸಾಮಾನ್ಯರಲ್ಲ, ವೀರರಿದ್ದೇವೆ, ಧೀರರಿದ್ದೇವೆ, ಧನಗಂಭೀರರಿದ್ದೇವೆ. ಧೀರಜೋರ ಹೌದು ನೀವು, ಹೌದು ನೀನು. ಆ, 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 ಆ,
ರಣವ ಎಂತದ್ದು? ರಣ ಅಂದ್ರೆ ಎಂತದ್ದು? ಘನ ಘನ ಗಂಭೀರ, ಅದು ಧೀರ ಶೂರ ಘನ ರಣ ಎಲ್ಲ ಒಟ್ಟಿಗೆ. ಗಂಭೀರ. ಆಹಾ, ಎಂತದ್ದು? ಹಸಿವೆಯಿಂದಲಾಗಿ ಒಬ್ಬನನ್ನು ಅರಸುತ್ತ ಇಲ್ಲಿವರೆಗೆ ಬರಬೇಕಾಗಿ ಬಂತಲ್ವ, ಮತ್ತೆ ಅವ ಸಿಗಲಿಲ್ಲ. ಭೂರಿ ತೋಷವಂತೆ ದಿಟವು. ಅವ ಸಿಗದಿದ್ದಕ್ಕೆ ನಿನಗೆ ಸಂತೋಷವ? ಹಾಗಲ್ಲ, ಮತ್ತೆ ಅವ ಸಿಗಲಿಲ್ಲ ಅಂತ ಹಿಂದೆ ಹೋಗಲಿಲ್ಲ ನೀವು, ಮುಂದೆ ಮುಂದೆ ಬಂದಿರಿ. ಬಂದಿದ್ದೇವೆ. ಆದ್ರೂ ಪಡೆದೇ ಹೋಗುತ್ತೇವೆ ಅನ್ನೋ ನಿರೀಕ್ಷೆ ಉಂಟು ನಿಮ್ಮಲ್ಲಿ. ಸಿಕ್ಕಿದ್ರು ಹೋಗುದು ಮುಂದೆ, ಹಿಂದೆ ಹೋಗ್ಲಿಕ್ಕಿಲ್ಲ. ಸಿಗಲಿ ನಿಮ್ಮಂತವರಿಗೆ ಸಿಗಬೇಕು. ಆದ್ರೆ ಏನು ಮಾಡೋಣ? ಏನು? ಈಗ ನೀವು ನನ್ನಲ್ಲಿ ಬಂದು ಒಬ್ಬನನ್ನು ಕೇಳಿದ್ದೀರಿ, ತೋರು ಬೇಗ ಮೊದಲು ಕಂಡ ಆ ಪೋರ ಎಲ್ಲಿದ್ದಾನೆ, ಅವ ಹೇಗಿದ್ದಾನೆ, ಯಾರನ್ನು ನೀವು ನೋಡಿದ್ದೀರಿ? ನನಗೆ ಗೊತ್ತಿಲ್ಲ. ಸಣ್ಣವ, ಬಿಳಿ ಬಿಳಿಯವ, ಹೆದರಿ ನಡುಗುತ್ತಾ ಇದ್ದವ, ಇಲ್ಲಿಗೆ ಬಂದವ, 5 ತಲೆಯವ. 5 ತಲೆಯವ. ಕೊಡು. ನನಗೆ ಆಶ್ಚರ್ಯ ಆಗುದು ಅದಲ್ಲ, ಏನದು? ಒಂದೊಂದು ತಲೆ ನಿಮಗಿರುವುದು, ಅವನಿಗೆ 5 ತಲೆ ಇರುವುದು. ನೀವು ಓಡಿಸುವಾಗ ಅವ ಓಡಿದನಂತಾದ್ರೆ ಹೇಗೆ 5 ತಲೆ ಹಿಡಿದು ಓಡಿದಾನವ? ಅದಕ್ಕೆ ಬಿಟ್ಟುಕೊಡು, ಒಂದು ಓಡಿಸಿ ನೋಡುವ. ಒಮ್ಮೆ ನೀನು ಸಹ ನೋಡೋದು. ಕೊಡಬಹುದಿತ್ತು, ಏನು ಮಾಡೋಣ? ಏನಾಯ್ತು ಈಗ? ಅವ ನನ್ನಲ್ಲಿಗೆ ಬಂದು ಕರಗಳೆರಡನ್ನು ಜೋಡಿಸಿ ಬೆನ್ನು ಬಗ್ಗಿಸಿ ತಲೆಯನ್ನು ತಗ್ಗಿಸಿ ಅಯ್ಯೋ, ರಕ್ಷಣೆ ಮಾಡಬೇಕು. ಒಂದು 5 ತಲೆ ಬಗ್ಗಿಸುವ ಒಂದು ಹೇಗಿದ್ದಿರ್ಬೋದು. ದೀನ ಸ್ಥಿತಿ ಅವನದ್ದು, ರಕ್ಷಣೆ ಬೇಕು ಅಂತ. ಈ ಭಯೋತ್ಪಾದಕರನ್ನೆಲ್ಲ ನೋಡಿದ ಮೇಲೆ ಮತ್ತೆ ನಿನ್ನ ಮುಸುಡಿಗೆ ಬಿಟ್ರೆ ಉಂಟಲ್ಲ ಈಗ. ಯಾಕೆ? ಎಂತದ ನಿನ್ನದು? ನೀವಲ್ವಾ ಭಯವನ್ನು ಉಂಟು ಮಾಡಿದವರು ಅವನಿಗ ಹಾಗಾಗಿ ಅಲ್ವಾ ಭಯಭೀತನಾದದ್ದು. ನಿನಗೆ ಭಯ ಆಯ್ತಾ ಈಗ? ನನಗೆ ಆಗಲಿಲ್ಲ. ಮತ್ತೆ ಹಾಗಿದ್ರೆ ಭಯೋತ್ಪಾದಕ ಆಗುದಾಗ ಅವನಿಗೆ ಎಲ್ಲಿಯಾದ್ರೂ ಹಾಗೆ ಆಗಿರ್ಬೋದು, ಅವನಿಗೆ ನನಗೆ ಅದ್ರ ಅರ್ಥವೇ ಗೊತ್ತಿಲ್ಲ. ಬೇಡ ಹಾಗಾಗಿ ಅವನಿಗೆ ರಕ್ಷಣೆಯನ್ನು ಕೊಟ್ಟಿದ್ದೇನೆ. ರಕ್ಷಣೆ ಕೊಟ್ಟದ್ದ? ಹೌದು. ನೀನು ಯಾರು? ಈ ಜಲಧಿಗೆ ಒಡೆಯ. ಜಲದಿಗೆ ನೀ ಎಲ್ಲಿಗೆ ಬೇಕಾದ್ರೂ ಆಗಿರು, ನಮ್ಮ ಎದುರಲ್ಲ. ಬಾಯಿಗೆ ಬಂದ ಹಾಗೆ ಗಳುಹಿದ್ರೆ ಇದಕ್ಕೆ ಗಳುಹುದು ಅಂತ ಹೇಳುದು, ಮಾತಾಡುದಲ್ಲ ಇದು. ಏನಾದ್ರೂ ಮಾತಾಡಿದ್ರೆ ನಮ್ಮ ವಿಕ್ರಮ ನಿನಗೆ ಗೊತ್ತಿಲ್ಲ. ಜೀವ ಸಹಿತ ನಿಮಗೆ ಇನ್ನು ಮುಂದುವರಿಬೇಕು ಅಂತ ಇದ್ರೆ ಆ ಪ್ರಾಣಿಯನ್ನು ಕೊಡು, ಇಲ್ಲದೆ ಇದ್ರೆ ನಿನ್ನನ್ನೇ ತಿಂತೇವೆ. ಇಳಿದಿತ್ತಾ? ಇಳಿಸುವ. ಅಹಂಕಾರಿ ಮಾತಾಡ್ತಾನೆ ಅವ. ಅಧಿಕ ಪ್ರಸಂಗಿ. ಯಾರಲ್ಲಿ ಮಾತಾಡುದು? ತಮ್ಮ ನಮ್ಮಲ್ಲಿಯಾ? ತಮ್ಮ ಯಾರಿಗೆ ಬೈಯೋದು? ಅವನೇ. ಯಾರು? ಚೋಟು, ಕರ್ಯ, ಕಪ್ಪಿನ ಗುಡ, ಭಾರಿ ಮಾತಾಡ್ತಾನೆ. ಅವ ಸತ್ತಿದ್ದಾನೆ. ಮತ್ತೆ ನಮ್ಮಲ್ಲಿಯಾ? ಅಲ್ವಾ? ಸತ್ತ ಆಗಿದೆ. ಹೌದಾ? ಹೌದು. ಸತ್ತ ಮೇಲೆ ತಡೆ ಯಾಕೆ? ತಿಂದು ಬರ್ತೇನೆ ಆಯ್ತಾ? ಏನು? ಎಂತದ್ದು? ತಿಂದು ಬರ್ತೇನೆ. ತಿಂದು ಬರ್ತೇನೆ. ಮತ್ತೆ ನನಗಿಲ್ವಾ? ನಿನಗೂ ಬೇಕಾ?
ಬೇಕಂದ್ರೆ ನಾನು ದುಡಿಲಿಲ್ವಾ? ಬರ ಸಣ್ಣ ಪ್ರಾಣಿ. ಸಣ್ಣ ಪ್ರಾಣಿ ಆದ್ರೂ ಆಗುತ್ತದೆ ಹೊಟ್ಟೆಗೆ. ಈಗ ಏನು ಮಾಡುದು? ಅಷ್ಟೇ, ಒಂದು ಹಂಚೋಣ ಮಾಡು. ಹಂಚು ಹಂಚು ಹಂಚು. ನಾನೇ ಸರಿ ಕೇಳು. ಹೇಳು. ಆ ಪ್ರಾಣಿಯ ಸೊಂಟದಿಂದ ಮೇಲೆ ಎಷ್ಟೆಲ್ಲ ಉಂಟು ಅದೆಲ್ಲ ನನಗೆ ಆಯ್ತು. ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟು ಅದೆಲ್ಲ ನಿನಗೆ. ಎಂತದು ಬಾಬಾ? ಸರಿಯಾಗಿ ಇಲ್ವಾ? ನೀನು ಸರಿ ಯಾವಾಗ ಮಾಡಿದ್ದಿಂತ ಬೇಕಲ್ಲ. ಏನಾಯ್ತು ಈಗ? ಮೇಲಿದ್ದೆಲ್ಲ ನಿನಗ, ಕೆಳಗಿದ್ದೆಲ್ಲ ನನಗ. ನಿನಗೆ ಇಷ್ಟುದ್ದದ್ದು ಎರಡು ಎಲುಬು ಎಂತದಕ್ಕದು? ಜಗಿ ಜಗಿ ಹೋಗು ಜಗಿ. ನಾನು ಮೇಲದ್ದು ಭಯ ಸಮ ಬೇಸರ ಮಾಡಬೇಡ. ನೀನು ಹಂಚು ನನಗೆ ಆಗ್ತದೆ. ಸರಿ, ಒಂದು ಕೈ ಒಂದು ಕಾಲು ನಿನಗೆ, ಇನ್ನೊಂದು ನನಗೆ. ಹಿಡಿದು ಸರಿ ಎಳೆಯುವುದು. ಹೇಳಿದ್ರೆ ಯಾರಿಗೆ ಎಷ್ಟು ಸಿಗುತ್ತದೆ ಅಷ್ಟು. ಅಲ್ಲ, ಏನಾಯ್ತು ಈಗ? ತಡೆ. ಅವಸರವೇ ಅಪಘಾತಕ್ಕೆ ಕಾರಣವಾದಿ. ನೀರಲ್ಲಿ ಹಾಗೆ ಬಿದ್ದುಕೊಂಡಿದೆ, ಬೀಳಿ. ಅದು ಮೆದುವಾಗಲಿ, ಆಮೇಲೆ ಸುಲಭ ಆಗುತ್ತದೆ, ಸುಲಭ ಆಗುತ್ತದೆ. ಸೆಣದಿ ಪಂಚಸಹಸ್ರಕಾಲದಿ ಧನುಜರಲಿ ಜಯ ಸೇರದಿರುತ್ತಿರೇ ನಳಿನನಾಭನು ಸ್ಮರಿಸೆ ಭಕ್ತಿಯೋ ಆದಿಮಾಯ ಮನದೊಳರಿದನು ಹುರದೋಳದ ಅನನಗೊಳಿದುವೆ ಕಪಟದೊಳಗಿಂದೆನುತ ವೀರ ವಿಕ್ರಮಿಗಳ ಪೊಗಳುತ್ತಲೆಂದೆಂದ ಶನದಿ ಪಂಚಸಹಸ್ರ ಕಾಲವೀ ತೀರ್ಮಾನವೇ ಆಗದೆ ಹೋಯ್ತಲ್ಲ. ಜಗಜ್ಜನನಿ ದಾರಿಯೊಂದು ಸೂಚಿಸಿದ್ದಾಳೆ, ನೋಡೋಣ. ರುಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ಗೋಳದ ಹದಗೆ ಆಶ್ಚರ್ಯವಾಂದನ ಉಚ್ಚರಿಸುವ ನೀನು ಅಚ್ಚಳಿಯದ ಬರಬಹುದು ಸಂಗರದಲ್ಲಿ ರುಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ಗೋಳದ ಹದಗೆ ನಿಮ್ಮಿರುವ ತೋಳ ಸಾಹಸಕ್ಕೆ ಏನು ಪೌರುಷವಂತರಯ್ಯ ನೀವು. 4 ಬಿದ್ದಾಗ ಎಲ್ಲ ಗೊತ್ತಾಯ್ತು. ಅಲ್ವಾ? ಸಮಯ ಎಷ್ಟಾಯ್ತು ಗೊತ್ತಿಲ್ಲ. ದಿವ್ಯ ಪಂಚಸಹಸ್ರ ಕಾಲಗಳೇ ಕಳೆದು ಹೋಯಿತು. ಹೋಗ್ಲಿ, ಅದಕ್ಕಾಗಿ ಎದ್ದು ಬಂದೆ. ನಿಮಗೇನು ಬೇಕು ಕೇಳಿ ಈಗಲೇ ಕೊಡುತ್ತೇನೆ. ಮುಖಕ್ಕೊಂದು ಕೊಟ್ಟಾರೆ ಉಂಟಲ್ವಾ? ಹಿಂಗೇನೊಂದು ಇಟ್ರೆ ಉಂಟಲ್ಲ. ಮುಖ ಹೀಗಾಗಬೇಕು. ನಾನು ಕೊಡುವುದು ನೀನಂತದ್ದು ಕೊಡುವುದು ನಿಮಗೆ ಬೇಡ. ನಾವು ಗೆದ್ದವರು, ನಾವು ಕೊಡ್ತೇವೆ, ನೀನು ಕೇಳು. ನನಗೆ ನಂಬಿಕೆ ಇಲ್ಲ. ಅದಕ್ಕೆ ನೀವಿಬ್ಬರು ಕೈ ತಟ್ಟಿ ಮಾತು ಕೊಟ್ಟರೆ. ಹೌದಾ? ಏ ಅಣ್ಣ, ಇವ ಏನು ಕೇಳಿದ್ರು ಈ ಸಲ ಸಿಕ್ಕಿದ್ರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರಿ ನಿಮಗೆ ತಕ್ಕುದಾದ ಮತ್ತಿಕ್ಕುವೆಗದರಿವು ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರಿ ನಿಮಗೆ ಸಿಕ್ಕಿದಿರಿ ಎಲ್ಲೇ? ಎನ್ನ ಕೈಯೊಳಗೆ. ನೋಡುವ ಎಂತದಿಲ್ಲ. ಮಾತು ಕೊಟ್ಟು ಸಿಕ್ಕಿ ಬಿದ್ದವೋ ಮೂರ್ಖ. ಎಂತದ್ದು ಹಾಗಂದ್ರೆ? ಒಳ್ಳೆಯವ ನನಗೆ ನೀನು ಶತಮೂರ್ಖ ಅಂದ್ರೆ 100 ಪಾಲು ಹೆಚ್ಚು ಒಳ್ಳೆಯ. ಹಾಗಾದ್ರೆ ನೀನೆಂತದ? ನಾನು ಜಾಣ, ಅಂದರೆ ಏನು ಗೊತ್ತಿಲ್ಲ. ಏಯ್, ಏನು ಗೊತ್ತಿಲ್ಲದ ಜಾಣ. ನಿನಗೆ ಏನು ಬೇಕೋ ಈ ಮೂರ್ಖ ಶತಮೂರ್ಖರಲ್ಲಿ ಕೇಳು, ಕೊಡ್ತೇವೆ. ನನಗೆ ನಿಮ್ಮಿಬ್ಬರ ಪ್ರಾಣ ಬೇಕು. ಏನ ಮಾಡುವುದು ಪ್ರಾಣವ ಕೇಳಿದ ಜಾಣತನದಲ್ಲಿ ವಂದಿಸುತ್ತ ನಾನು ರಾಗದಲ್ಲಿ ಮನದಿರ ವಿನೋದಲೇ
ಅವ ಕೇಳಿದಂತೆ ಪ್ರಾಣ ಕೊಟ್ಟರೆ ಇರುವರು ಸಾಯುವುದು. ಮನಸ್ಸಿಲ್ಲ. ಪ್ರಾಣ ಕೊಡದಿದ್ರೆ ಅಪವಾದ ಬರ್ತದೆ. ಬೇಡವೇ ಬೇಡ. ಬೇರೆ ದಾರಿ ಕಾಣುವುದಿಲ್ಲ. ಏನು ಮಾಡಲಿ? ಏನು ಮಾಡುವುದು? ಅಯ್ಯಯ್ಯೋ ಅಯ್ಯಯ್ಯ. ಏನೋ ಅಣ್ಣ, ನಾವು ಯಾಕೆ ಸುಮ್ಮನೆ ಬೊಬ್ಬೆ ಹಿಡಿಯುದು? ಮತ ನಾವು ಯಾರು? ಯಾರು? ಮೂರ್ಖ ಶತಮೂರ್ಖರಲ್ವಾ? ಅದಕ್ಕೆ ನಮ್ಮಲ್ಲಿ ಏನು ದಾರಿ ದಾರಿ ಉಂಟಾ? ಕೊಡಿ 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 ಕೊಡಿ. ಕೊಡ್ತೇವೆ ಕೊಡ್ತೇವೆ. ಸರಿ ಸರಿ. ಕುಡುವುದಕ್ಕೆ ಸಿದ್ಧರಾಗಿ ಆಗಿದೆ. ಒಳ್ಳೆ ದೇಹಕ್ಕೆ ಮಿಂಚು ನೀರು ಸೋಂಕದ ತೆರನಾಗಿ ಪ್ರಾಣವನ್ನು ಪಡೆ. ಪಡ್ಡೆ ನಾನಾರೆಂಬುದು ತಿಳಿಯದೆ ಮರುಳರ ಹಾಗೆ ವರ್ತಿಸುತ್ತಿರುವ ನಿಮಗೆ ಇರುವರಿಗೆ ಶ್ರೀರಾಮ ಜಯನ ನಾರಾಯಣ ನೀರಜ ದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದಿನೋದಾರಿ ರಮಾರಮಣ ನಾರಾಯಣ ಶ್ರೀರಾಮ ಜಯನ ನಾರಾಯಣ ನೀರಜ ದಳ ನಯನ ಜಯ ಜಯ ನಾರಾಯಣ. ವಿಶ್ವವಿರಾಟ್ ಸ್ವರೂಪಿಯೇ, ನಿನ್ನ ದಿವ್ಯ ಸ್ವರೂಪವನ್ನು ಕಂಡಾಗ ಆತ್ಮಾನಂದವಾಯಿತು. ನೀನಿತ್ತ ದಿವ್ಯ ಜ್ಞಾನದ ಮುಖ್ಯವಾಗಿ ನೀನೇನು ಎಂಬುದನ್ನು ಈ ವೇಳೆಗೆ ಅರಿತುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಉಂಟು. ಆರಂಭದಲ್ಲಿ ಅಜ್ಞಾನವಿತ್ತು, ಆದ್ದರಿಂದ ಹೊಡೆಯುವುದಕ್ಕೆ ಬಡಿಯುವುದಕ್ಕೆ ಬಂದದ್ದು ಅದೆಲ್ಲ ಅಪರಾಧ ಎನ್ನುವುದು ಈಗ ಸ್ಪಷ್ಟವಾಗುತ್ತಾ ಉಂಟು. ಅದರೊಂದಿಗೆ ಬದುಕುವ ಅರ್ಹತೆಯನ್ನು ನಾವು ಕಳ್ಕೊಂಡಿದ್ದೇವೆ. ಮುಂದಕ್ಕೆ ಬದುಕಬೇಕೆಂಬ ಬಯಕೆಯೂ ಇಲ್ಲ. ಆದರೆ ಮೋಕ್ಷವನ್ನು ಹೊಂದಬೇಕು ಎಂಬಂತ ಇಚ್ಛೆ ಉಂಟು. ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ, ಮೋಕ್ಷವನ್ನು ಕರುಣಿಸುವ ಯಾತ್ರೆ. ಓ ತಂದೆ, ನಾವು ಈ ತನಕ ಬಹಳ ಅಪರಾಧಗಳನ್ನು ಎಸಗಿದ್ದೇವೆ. ಈ ಹೊತ್ತಿಗೆ ಅದು ನಮಗೆ ತಿಳಿಯುವಿಕೆಗೆ ಬಂದಿದೆ. ನಮ್ಮ ಈ ಅಪರಾಧ ಅಥವಾ ನಮ್ಮ ಈ ಜೀವನ ಶೈಲಿ ಮುಂದಿನ ಪೀಳಿಗೆಗೆ ಪಾಠವಾಗಬೇಕು ಎನ್ನುವಂತಹದ್ದು ನಮ್ಮ ಉದ್ದೇಶ. ಹಾಗಾಗಿ ದೇವರೇ, ಮಕ್ಕಳಾದಂಥ ನಮಗೆ ನೀನು ಹೆಸರನ್ನು ಕೊಟ್ಟು ಆ ಎರಡು ಹೆಸರುಗಳನ್ನು ನಿನ್ನ ಹೆಸರಿನೊಂದಿಗೆ ಸೇರಿಸಿಕೊಂಡು ಈ ಪ್ರಪಂಚ ಇರುವಷ್ಟು ಕಾಲ ನಮ್ಮ ಹೆಸರನ್ನು ಶಾಶ್ವತವಾಗಿರಿಸು, ಅನುಗ್ರಹಿಸು. ಕರುಣಿಸುದ ಭಯವನು ಕರುಣಿಸುದ ಭಯವನು ಜಂಗಿಯೊಳಿರಿದಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇದಕನ ಜಲದಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿ ಎನ್ನುದಿರಿದಿ ಬೆದರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಅಭಯ ಆ ನಿಮಗೆ ಇರುವರಿಗೆ ಅಭಯವನ್ನೇ ಕರುಣಿಸುತ್ತಾ ಇದ್ದೇನೆ. ನಿಮ್ಮ ಇಚ್ಛೆಯಂತೆ ಮುದದಿ ನಿಮಗೆ ಇರುವರಿಗೆ ಒಂದೊಂದು ಹೆಸರನ್ನಿಟ್ಟು ಆ ಹೆಸರನ್ನು ನಾನಿರುವಲ್ಲಿವರೆಗೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸುತ್ತೇನೆ. ನಿಮ್ಮ ದೇಹ ಸ್ಥಿತಿಗೆ ಅನುಗುಣವಾದ ಹೆಸರೇ ಅದಾಗಲಿ. ಮೃದುವಾದ ಶರೀರವನ್ನು ಹೊಂದಿ ಮದಿರೆಯ ಕಾಂತಿಯಿಂದ ಕಂಗೊಳಿಸಿದ ಕಾರಣ ನೀನೇ ಮಧು. ಕಠಿಣತರವಾದ ತರುವನ್ನು ಹೊಂದಿದವ ನೀನೇ ಕೈಟಭ. ನೀವಿರುವರು ಮಧು ಕೈಟಭ. ಆದರೂ ಪ್ರಾಣ ಪಡೆಯುವಾಗ ಕೇಳಿಕೊಂಡದ್ದು ಒಂದೇ, ಒಂದು ಬಿಂದು ನೀರು ಸೋಂಕದ ಹಾಗೆ ಪ್ರಾಣ ಪಡೆಯಬೇಕು. ತುಂಬಿರುವುದು ಮಹಾರಣವ, ಅದಕ್ಕಾಗಿ ಜಂಘೆಯನ್ನು ವಿಶಾಲವಾಗಿರಿಸಿದ್ದೇನೆ. ಹೀಗೆ ಬನ್ನಿ ಮೋಕ್ಷ. ಮಧುವನ್ನು ಕೊಂದು ಮಧುಸೂದನನಾದೆ, ಕೈಟಭನನ್ನು ಕೊಂದು ಕೈಟಭಾಂತಕನಾದೆ. ಮಧು ಕೈಟಭರೀರುವರ ಮೇಧಸ್ಸನ್ನು ತೆಗೆದು ಇದೇ ಜಲಧಿಯಲ್ಲಿ ಬಿಸುತ್ತೆ ಮೇಧಿನಿ ನಿರ್ಮಾಣ ಮಾಡಿದ್ದೇನೆ. ನಾಭೀ ಕಮಲದಿಂದ ಹೊರಬಂದ ವಿಧಾತ ಇದೇ ಕ್ಷೇತ್ರದಲ್ಲಿ ಸೃಷ್ಟಿಯಲ್ಲಿ ತೊಡಗಿಕೊಳ್ಳಲಿ. ಹರನಾದರೂ ಕೈಲಾಸವನ್ನು ಸೇರಿದ್ದಾನೆ. ಪಾಲನಾ ಕಾರ್ಯಕ್ಕಾಗಿ ಪರಮ ಪಾವನವಾದ ವೈಕುಂಠ ಲೋಕವನ್ನು ಸೇರಿಕೊಳ್ಳಿ. ಜನನಿಯ ಜಯನಿ ಮಾಲಿನಿಯೋ ವರದನುಜ ಬೇಕಿಯಲಿ ಕಾಮಿನಿಯೋ ವರದನುಜ ಬೇಕಿಯಲಿ ಕಾಮಿನಿಯೋ ಮಾಲಿನಿಯೋ
ಕಾಮಿನಿಯೋ ವರದನುಜ ಬಿಗಿಯಲಿ ಕಾಮಿನಿಯೋ ಮಾಲಿನಿಯೋ ಕನಕ ಗರ್ಭನದ ಪವನು ಗೈವೆಯನುದಲು ಕನಕ ಗರ್ಭನದ ಪವನು ಗೈವೆಯನುದಲೇ ವನಕಾದಿ ನಡೆದಂದು 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 ನನಗೆ ಯೋಚಿಸಿದಳು 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 ಕನಕ ಗರ್ಭನದ ಪವನು ಗೈವೆಯನುದಲೇ ವನಕಾದಿ ನಡೆದಂದು ಮನದಿ ಯೋಚಿಸಿದಳು ಮಾಲಿನಿ ಜನನಿ ಮಾಲಿನಿಯು ವರದನು ಜಯನಿ ಕಾಮಿನಿಯು ಮಾಲಿನಿಯು ಆ ಆ ಜೈ ನಮೋ ಪರಮೇಶ್ವರ. ಕಾಪಾಡು ತಂದೆ ಕಾಪಾಡು. ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮ ಹಾಗೂ ದಿತಿದೇವಿಯ ವಂಶವಲ್ಲರಿಯಲ್ಲಿ ಕುಸುಮವಾಗಿ ಬೆಳೆದವಳು ಈ ಮಾಲಿನಿ. ಗಿಡದಲ್ಲಿ ಹುಟ್ಟಿರುವಂತಹ ಹೂವೊಂದು ಗುಡಿಯನ್ನು ಸೇರಿದ್ದು ಎಂದಾದರೆ ದೇವರ ಪಾದವನ್ನು ಸ್ಪರ್ಶ ಮಾಡುವುದಕ್ಕೆ ಸಾಧ್ಯ ಉಂಟಂತೆ. ಅಂತೆಯೇ ಮನೆಯಲ್ಲಿತ್ತು ಎಂದಾದರೆ ಹೆಣ್ಣಿನ ಮುಡಿಯನ್ನು ಸೇರಿಕೊಳ್ಳುವುದಕ್ಕೆ ಸಾಧ್ಯವಿದೆಯಂತೆ. ಆದ್ದರಿಂದಲೇ ಅಲ್ವೇ ಹೆಣ್ಣನ್ನು ಪ್ರಾಜ್ಞರಾದವರು ಕುಸುಮಕ್ಕೆ ಹೋಲಿಸಿದವರಿದ್ದಾರೆ. ಹೆಣ್ಣು ಉಭಯ ಕುಲ ದೀಪಗಳಂತೆ ಹುಟ್ಟಿದ ಮನೆಯನ್ನು ಮೆಟ್ಟಿದ ಮನೆಯನ್ನು ಬೆಳಗುವಂತಹ ಸಾಮರ್ಥ್ಯವನ್ನು ಹೊಂದಿಕೊಂಡಿದ್ದಾಳೆ. ಆದ್ದರಿಂದಲೇ ನಾ ಹುಟ್ಟಿದಂತಹ ಶೋಣಿತಾಪುರದಲ್ಲಿ ನೋವೊಂದು ಆವರಿಸಿಕೊಂಡಿದೆ. ಆ ಕಷ್ಟವನ್ನು ದೂರಪಡಿಸಬೇಕಾದ್ದು ಮಗಳಾದಂತಹ ಈ ಮಾಲಿನ್ಯ ಕರ್ತವ್ಯ ಎಂಬ ಹಾಗೆ ಭಾವಿಸಿಕೊಂಡೆ. ದುಃಖದಲ್ಲಿರುವಂತಹ ತಾಯಿಗೆ ಸಮಾಧಾನದ ಮಾತನ್ನಾಡಿದೆ. ಅಷ್ಟೊತ್ತಿಗಾಗುವಾಗ ಹೆತ್ತ ತಾಯಿಯ ನನಗೊಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ. ಅರಣ್ಯ ಗರ್ಭವನ್ನು ಸೇರಿಕೊಂಡು ಹಿರಣ್ಯ ಗರ್ಭನ ತಪಸ್ಸನ್ನು ಆಚರಿಸುವ ಮುಖೇನವಾಗಿ ನಿನ್ನ ನಿಜ ಗರ್ಭದಲ್ಲಿ ಈ ಭೂಗರ್ಭವನ್ನೇ ಆಳ್ವಿಕೆ ನಡೆಸಿಕೊಂಡು ಬರುವಂತಹ ಮಗನನ್ನು ಪಡೆಯುವ ವರವನ್ನು ಬೇಡಿಕೋ. ಹೆತ್ತ ತಾಯಿಯ ಮನದಾಸೆಯನ್ನು ನೆರವೇರಿಸುತ್ತೇನೆ ಎಂಬಂತಹ ಉದ್ದೇಶದಿಂದಲೇ ಅವರ ಆಶೀರ್ವಾದವನ್ನು ಪಡೆದುಕೊಂಡೆ. ನೇರವಾಗಿ ಬಂದು ನಿಂತಿರುವುದು ದಟ್ಟವಾದಂತಹ ಕಾಂತಾರ ಕಾರ್ಗತ್ತಲೆ ಆವರಿಸಿಕೊಂಡಿರುವಂತಹ ಈ ಕಾನನದಲ್ಲಿ ಕಾಮಿನಿಯಾದಂತಹ ನಾನು ನನ್ನ ಕಾಮನೆಗಳನ್ನು ತೀರಿಸಿಕೊಳ್ಳುವಂತಹ ಉದ್ದೇಶವನ್ನೇ ಇರಿಸಿಕೊಂಡು ಕರುಣಾಸಾಗರನಾಗಿರುವಂತಹ ಕನಕಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊಳ್ಳುವುದಕ್ಕಾಗಿ ಯೋಗ್ಯವಾದ ಕ್ಷೇತ್ರವೊಂದನ್ನು ಆರಿಸಿಕೊಂಡೆ. ಮಿಂದು ಶುಚಿರ್ಭೂತಾಳಾದಂತಹ ಸಂದರ್ಭದಲ್ಲಿ ಆದಷ್ಟು ಬೇಗ ತಪಸ್ಸನ್ನಾಚರಿಸುತ್ತೇನೆ ಎಂಬ ಹಾಗೆ ಮನಸ್ಸು ಮಾಡಿ ಮುನ್ನಡೆದೆ. ಆ ಹೊತ್ತಿಗಾಗುವಾಗ ಮನಸ್ಸು ತಡೆಯುತ್ತಾ ಇದೆ. ಕಾರಣ ಏನೆಂಬುದಾಗಿ ತಿಳಿದುಕೊಂಡೆ. ಬೇರೇನೂ ಅಲ್ಲ, ನನ್ನ ಕುರಿತಾಗಿ ನಾ ಯೋಚಿಸಬೇಕು ಎಂಬ ಹಾಗೆ. ಯಾಕೆ ಚೆಲುವಿಕೆ ನಾನು ಈ ಹೊತ್ತಿಗಾಗುವಾಗ ಯೌವನವತಿ ಇದ್ದೇನೆ. ಈ ಸಂದರ್ಭದಲ್ಲಿ ತಪಸ್ಸಿನಲ್ಲಿ ಕುಳಿತಿರುವಂತಹ ನನ್ನನ್ನು ಇಳೆಯಲ್ಲಿರುವಂತಹ ಕೆಲವು ಕಾಮುಕರು ಕಂಡರು ಎಂದಾದರೆ ನನ್ನ ತಪಸ್ಸಿಗೆ ಭಂಗವಾಗುವುದಿಲ್ಲ. ಹಾಗಾಗಿ ಕಾಮುಕರ ಕಣ್ಣಿಗೆ ಕಾಣದ ರೀತಿಯಲ್ಲಿ ತಪಸ್ಸನ್ನು ಆಚರಿಸಬೇಕು. ಅಷ್ಟು ಸಾಕಾಗುವುದಿಲ್ಲ. ಅಡಿಗಡಿಗೆ ನಮ್ಮ ನಾಶವನ್ನು ಬಯಸುವಂತಹ ಇನ್ನೊಂದು ವರ್ಗವಿದೆ, ಸುರರು. ಅವರು ನಮ್ಮ ಹಗೆಗಳಾಗಿದ್ದಾರೆ. ನಿಜವನ್ನು ಅರಿತರು ಎಂದಾದರೆ ನನ್ನ ತಪಸ್ಸಿಗೆ ವಿಘ್ನವನ್ನು ತರುತ್ತಾರೆ. ಹಾಗಾಗಿ ಆ ದೇವತೆಗಳಿಗೂ ಗೊತ್ತಾಗದ ಹಾಗೆ ತಪಸ್ಸನ್ನಾಚರಿಸಬೇಕು. ಅತ್ತ ದೇವತೆಗಳಿಗೂ ಗೊತ್ತಾಗದ ಹಾಗೆ ಇತ್ತ ಮಾನವರಿಗೂ ತಿಳಿಯದ ಹಾಗೆ ತಪಸ್ಸನ್ನಾಚರಿಸಬೇಕು ಎಂದಿದ್ದರೆ ನನ್ನ ಈ ರೂಪವನ್ನೇ ಬದಲಾಯಿಸಬೇಕು. ಯಾವ ರೂಪ ಆದೀತು? ಒಮ್ಮೆ ಕಾನನವನ್ನು ಸುತ್ತಾಡುತ್ತಾ ಸುತ್ತಾಡುತ್ತಾ ಬಂದೆ ಎಂದ. ಏನಿದು? ಮಹಿಷಿಗಳ ಹಿಂಡು. ಈ ಮಹಿಷಿಗಳ ಹಿಂಡಿನಲ್ಲಿ ನಾನೊಂದು ಮಹಿಷಿಯಾಗಿ ಸೇರಿಕೊಂಡೆ ಎಂದಾದರೆ ನನ್ನ ತಪಸ್ಸು ಪೂರ್ಣವಾಗುವುದಕ್ಕೆ ಸಾಧ್ಯ ಉಂಟು. ಇನ್ನೇಕೆ ತಡ? ನಿಜ ರೂಪವನ್ನು ಮರೆಮಾಚಿ ಮಹಿಷಿ ರೂಪ
ಐಶ್ವರ್ಯವನ್ನೇ ಕಾಡ್ತಾ ಇದ್ದೇನೆ. ಲೋಕದ ಹಿತವನ್ನು ಸಾಧಿಸುವುದಕ್ಕಾಗಿ ತಪಸ್ಸನ್ನಾಚರಿಸ್ತಾ ಇದ್ದವನು ಸುಪಾರ್ಶ್ವಕ ಮುನಿ ಒಮ್ಮಿನ ಮೇಲೆ ಬಡಿದೆ ಬೀಸಿದಂತ ಅನುಭವ ಕಣ್ತೆರೆದು ನೋಡಿದೆ ಅಂತಾದ್ರೆ ಪ್ರಪಂಚವೇ ಅಲ್ಲೋಲ ಕಲುವಂತಹ ಸ್ಥಿತಿಯನ್ನು ಕಾಣ್ತಾ ಇದ್ದೇನೆ. ಇದಕ್ಕೆ ಕಾರಣ ಏನೇನುವ ಹಾಗೆ ಜ್ಞಾನ ದೃಷ್ಟಿಯಿಂದ ನೋಡಿದೆ ಅಂತ ಆದ್ರೆ ದಿತಿದೇವಿಯ ಮಗಳಂತ ಮಾಲಿನಿ ತನ್ನ ಸ್ವಾರ್ಥ ಸಾಧನೆಯನ್ನು ಸಾಧಿಸುವುದಕ್ಕಾಗಿ ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ಇದು ಯಾರಿಗೆ ಅಪಮಾನ? ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ನಿಜ ರೂಪವನ್ನು ಮರೆಗೊಳಿಸಿದ್ದಾಳೆ. ಮಹಿಷಿ ರೂಪವನ್ನು ಧರಿಸಿದ್ದಾಳೆ. ಹಾಗಾಗಿ ಈಕೆ ಉದರದಲ್ಲಿ ಮಹಿಷಿ ನಾನು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿಗೂ ಸಾಧ್ಯವಾಗದೆ ಹೋಗಲಿ. ಈ ಸ್ಥಳ ಪವಿತ್ರವಾಗಿದೆ. ಯೋಗ್ಯವಾದಂತಹ ಸ್ಥಳವನ್ನು ಹೊರಸುತ್ತಾ ಮುಂದುವರಿಯುತ್ತೇನಂತೆ. ಏನಿದು ಘನತಡ ತಪವೋ ಮಾನಿನಿ ಮಣಿಯನಿ ಬಳಲಿ ದಿಟವೋ ಸಾನೂರಗದಿ ಬೇಳು ಮನವಿರವನ್ನು ನಾನಿರನಿಂದನೆ ತಂದ ಕಮಲ ಜನೋ. ಏನು ಯಾರ ಕುರಿತು ತಪಸ್ಸನ್ನಾಚರಿಸ್ತಾ ಇದ್ದು? ಆ ಬ್ರಹ್ಮದೇವನೇ ಸತ್ಯಲೋಕದಿಂದ ಇಳಿದು ಬಂದಿದ್ದೇನೆ. ನಿನ್ನ ಮನದ ಅಪೇಕ್ಷೆ ಏನುಂಟು ಕೇಳಿಕೋ. ಒಲಿದು ಬಂದೆ ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಕರುಣಾಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಹರೋಷದಿಂದಲೇ ಮನವಿರವ ಬದುಕಿನ ಬರ್ಬರತೆಯ ಭೀಕರತೆಗೆ ಬೆದರಿ ಭಯಗೊಂಡು ಬೆಂಡಾದ ಕಾಲಕ್ಕೆ ಭವಿತವ್ಯವು ಭವ್ಯವಾಗಬೇಕೆಂಬಂತಹ ಉದ್ದೇಶದಿಂದ ಬಂಗಾರೋದರನಾದಂತಹ ನಿನ್ನನ್ನು ಭಕ್ತಿಯಿಂದಲೇ ನಾ ಭಜಿಸಿದೆ ಭಗವಂತ. ತವ ಸನ್ನಿಧಿಯಲ್ಲಿ ಪ್ರಾರ್ಥನೆ ಇಷ್ಟೇ, ಏನಮ್ಮ ಬಿಡುಗಣ್ಣ ಬರ್ತಿಲರಿಗೆ ಭೀತಿಯನ್ನು ಹುಟ್ಟಿಸಬಲ್ಲಂತಹ ಅವರ ಭೀಕರನಾದ ಅಸುರ ಕುಲದ ಭಾಗ್ಯ ಬೃಂದಾವನವಾಗುವ ಪುತ್ರನವರನನ್ನು ಪಡೆಯಬೇಕು ಎಂಬಂತಹ ಆಕಾಂಕ್ಷೆ ತಂದೆ. ಅಂತಹ ಪುತ್ರರತ್ನನನ್ನು ಪಡೆಯುವಂತಹ ವರವನ್ನನ್ನು ನನ್ನ ಪಾಲಿಗೆ ಒದಗಿಸುವೆಯಾ ಭಗವಂತ? ಸಂತೋಷವಾಯಿತು ತಂದೆ. ಆದರೆ ನಿನ್ನ ಉದರದಲ್ಲಿ ಕೋಣನೇ ಜನಿಸ್ತಾನೆ. ಅಯ್ಯೋ, ಎಂತಹ ಕಠೋರವಾದಂತಹ ಮಾತುಗಳನ್ನೇ ಆಲಿಸಿಬಿಟ್ಟೆನು. ಕಾಮಧೇನುವಿನ ಕೆಚ್ಚಲಿನಿಂದ ವಿಷದ ಸೋನೆಯೊಂದು ಹೊರಬರುವುದಕ್ಕೆ ಸಾಧ್ಯವಿಲ್ಲವಂತೆ. ಅಂತೆಯೇ ವಿಧಾತನ ಬಾಯಿಯಿಂದ ಶಾಪದ ವಾಕ್ಯ ಕೇಳಿಸಿಕೊಂಡೆನೆ. ಅಂದೆ ಇಂತಹ ಶಾಪದ ವಾಕ್ಯವನ್ನು ಕೇಳಿಸಿಕೊಂಡು ಜೀವನ ಸಾಗಿಸುವುದಕ್ಕಿಂತ ನನಗೆ ಮರಣವೇ ಸಂಭವಿಸಲಿ ತಂದೆ. ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ, ಮುನಿವರ ಮುನಿದ ವಚನವು ತಪ್ಪಲರಿಯದು. ಪರಳ ಮಹಿಷನು ಜನಿಸಿದರು ನಿನ್ನಗರದಲ್ಲಿ ಮುಂದೆ. ದುರಬರ ತ್ರಿಜಗದಿ ಮೆರೆಯುವನು ಘನಗೀರ್ತಿಯಿಂದಲೇ. ಮರೆಯ ಮಾತಲ್ಲೆನುತ, ಮರೆಯ ಮಾತಲ್ಲೆನುತ ಸಂತೈಸಿದನು ಮಾನಿನಿಯ. ಮರುಗದಿರೋ
ಮರುಗದಿರು ಮರುಗದಿರು ಮಗಳೇ ಆ ಆ ಮಾಲಿನಿ ಭಗವಂತ, ನಾನಾಡಿದ ಮಾತಿನಿಂದ ನೊಂದುಕೊಂಡಂತಹ ನೀನು ಕಣ್ಣೀರ ಧಾರೆಯನ್ನು ಹರಿಸ್ತಾ ಇದ್ದೀಯ. ಆ, ನಿನ್ನ ಪಾಲಿಗೆ ಈ ರೀತಿಯಾಗಿ ಹೊರಳಬಿಸುವುದಕ್ಕೆ ಖಂಡಿತ ನಾನು ಕಾರಣ. ಯಾರು ತಂದೆ? ನೀನೇ ಕಾರಣ. ನಾನು ಕಾರಣ. ಯಾವ ರೀತಿ? ನೀನು ತಪಸ್ಸನ್ನಾಚರಿಸುವ ವಿಚಾರವನ್ನು ಅರಿತ ಹತ್ತಿರದಲ್ಲೇ ತಪವನ್ನು ಎಸಗುತ್ತಿರುವ ಮುನಿ ಭಾಗವರ ಶಿಷ್ಯ ಸುಪಾರ್ಶಕರು ಕರೆದು ಇಲ್ಲಿಗೈತಂದು ಯಾವ ಮಹಿಷರು ಧರಿಸಿ ತಪಸ್ಸನ್ನಾಚರಿಸ್ತಾ ಇದ್ದೋ ಅಂತಹ ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲು ಶಾಪವನ್ನಿಟ್ಟಿದ್ದಾನೆ. ಋಷಿ ಶಾಪವೇ ರಸಿಯಲ್ಲಿ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ ಎಂಬಂತಹ ವಿಚಾರವನ್ನು ನಾನು ಅರಿತಿರುವೆ ಚಂದ. ಹೌದಮ್ಮ. ಆದರೆ ಒಂದು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡಿರುವುದು ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರನ್ನು. ಹಾ. ನಿಮ್ಮಿಂದ ಪರಿಮಾರ್ಜನೆ ಇಲ್ಲವೇ ತಂದೆ? ಖಂಡಿತ ಸಾಧ್ಯವಿಲ್ಲ ಅಮ್ಮ. ಯಾಕಿಲ್ಲ? ನಾನು ಕೊಟ್ಟ ಶಾಪ ಮೂರ್ತಿಗಳಿಂದಲೂ ಪರಿಹಾರ ಕಾಣದೇ ಹೋಗಲಿ ಎನ್ನುವ ಹಾಗೆ ಮುನಿಗಳೇ ವಚನವನ್ನಿಟ್ಟಿದ್ದಾರೆ. ಹಾಗಿದ್ದರೆ ನನ್ನ ತಪಸ್ಸು ವ್ಯರ್ಥವಾಯಿತಲ್ವೇ? ಖಂಡಿತ ವ್ಯರ್ಥವಾಗಲಿಲ್ಲ ಅಮ್ಮ. ಏನಿದೆ ಪ್ರಯೋಜನ? ಪೂರ್ಣನಾದರೂ ಜಾಣನಾಗಿರ್ತಾನೆ. ಹಾ. 3 ಲೋಕದಲ್ಲಿ ತನ್ನ ಅಧಿಕಾರ ಸ್ಥಾಪನೆಯನ್ನು ಮಾಡುವುದರ ಮುಖೇನ ಹಾ. ವಿಭವ ಅನ್ನಿಸಿಕೊಳ್ತಾನೆ. ಸರಿ. ಶೂರನಿದ್ದಾನೆ, ಧೀರನಿದ್ದಾನೆ, ಹಾ. ಮಹಾಬಲನಿದ್ದಾನೆ, ಧೈರ್ಯವಾಗಿ ಹರುಷವಾಯಿತು. ಆದಷ್ಟು ಬೇಗ ಶೋಣಿತದ ಕಡೆಗೆ ನಡೆಯುತ್ತೇನೆ. ಕನಕ ಗರ್ಭನ ನೇಮನಗೊಂಡು ಮಾಲಿನಿ ಧನ ಹರುಜವನೆ ಬಳಿ ಕ್ಷಣದೊಳು ನಿಜ ರೂಪವನು ಕೆಲ ಕಾಲ ಕೊನೆಯಲು ಸತಿ ಗರ್ಭವು ತೊಳೆದು ಚೆಲುವದು ಕುಮಾರನ ಪಡೆದಿರಲು ನಿಲಯದಲ್ಲಿ ಗಿಳಿದು ಸುರಪುರ ಮಾಡುವ ಬಗೆಯರಿಯದಾದಿತಿಯು ಮರುಗುತ್ತಿರೆ ತನ್ಮನದಿ ಕಶ್ಯಪ ಬ್ರಹ್ಮರ ಹಿರಿಯ ಮಡದಿ ದಿತಿ ನಾನು ದಿತಿಯಿಂದ ದೀತಿರುವ ದಿತಿಯಿಂದ ದೇವತೆಗಳು ಕದುಳಿಂದ ಮೃಗಾದಿಗಳು ವಿನತಿಯಿಂದ ಗರುಡಾದಿಗಳು ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮಕ್ಕಳು ಹುಟ್ಟುವ ಹಾಗೆ ಪತಿದೇವರ ಅನುಗ್ರಹವನ್ನು ಮಾಡಿದರು. ಅನೇಕ ಮಂದಿ ಮಕ್ಕಳನ್ನು ಹೊತ್ತು ಹೆತ್ತು ಸಾಕಿಸಲಿದೆ. ಹಲವು ಮಂದಿ ಮಕ್ಕಳ ತಾಯಿಮಂತ ನೆಗಳತೆಯನ್ನು ಪಡೆದೆ ನಾನು. ಆದರೆ ನತದೃಷ್ಟಳು ದಿತಿ ಮುದೈ ಹೇಳಬೇಕಷ್ಟೇ. ಬಲಿಷ್ಠರಂತ ಮಕ್ಕಳೆಲ್ಲರೂ ಸುರಲೋಕನು ಪಡೆದು ಕಾಯಿ ಹೋದರೆ ಆ ಸುರಪ್ಪನ ಮೋಸದಿಂದಾಗಿ ಎಲ್ಲರೂ ಅಳಿದು ಹೋಗಿದ್ದಾರೆ. ಪುತ್ರರು ಶಕ್ತಿ ಮುದ್ದು ದಿನದಿಂದ ದಿನಕ್ಕೆ ಅಧಿಕವಾಗ್ತಾ ಉಂಟು. ಆ ಸುರಪ್ಪನಿಗೆ ಸರಿತ ಪ್ರತಿಕಾರ ತೀರಿಸಲಿಕ್ಕೆ ನನ್ನಿಂದ ಆಗದೇ ಹೋಯ್ತಲ್ಲ. ನನಗಲ್ಲಿ ಯಾರು ಇದ್ದಾರೆ, ಯಾರು ಇದ್ದಾರೆ? ಶುಭವಾಗಲಿ ಕಂದ. ಯಾರಿದು ಆಶ್ಚರ್ಯ? ಆ. ಮಗಳಾದಂತಹ ಮಾಲಿಗೆಯನ್ನು ಮದುವೆಗೊಳಿಸಿಕೊಟ್ಟರು ನೀವು. ಆ. ಮಗಳೊಬ್ಬ ಹುಟ್ಟಿಕೊಂಡಿದ್ದಾರೆ. ಆ. ಮಹಿಷ ಅಂತ ನಾಮಕರಣ ಮಾಡಿದವರು ನಾವಿದ್ದೇವೆ. ಆ. ಈ ಸಂದರ್ಭಕ್ಕೆ ಸಂತೋಷ ಕೊಡಬೇಕಾದ್ರು ನೀವು. ಆ. ಯಾಕಮ್ಮ ಈ ಕಣ್ಣೀರು? ಆ. ದುರಸಮರ್ಥರಾಗಿರುವಂತಹ ವಿದ್ಯುನ್ಮಾದಿನಾಗಿದ್ದಾರೆ ಹೇಳಮ್ಮ. ನನ್ನ ವ್ಯಥೆಯನ್ನು ಏನಂತ ಹೇಳಿಕೊಳ್ಳೋದು ಮಗನೇ. ಈ ಹಿಂದೆ ಅದೆಷ್ಟು ಮಂದಿ ಮಕ್ಕಳು ನನಗಿದ್ದರು. ಸುರಲೋಕನು ಪಡಿಬೇಕಿಂತ ಅಭಿಲಾಷೆಯಿಂದ ಅಭಿಯೋಗವನ್ನು ಮಾಡಿದವರಿದ್ದಾರೆ. ಅಲ್ಲಿ ಗೆಲುವು ನಮ್ಮ ಪಾಲಿಗೆ ಆದರೂ ಕೂಡ ಆ ಸುರಪ್ಪ ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಕೊಲ್ಲಿಸಿದ್ದಾನೆ. ಪ್ರತಿಕಾಡು ತೀರಿಸಲಿಕ್ಕೆ ಆಗಲಿಲ್ಲ ಅಂತ ಚಿಂತೆ ಿ
ಕಂದ, ನಿನ್ನ ವೀರತನ ಮಾತನ್ನು ಕೇಳಿದಾಗ ಮನಸ್ಸಿಗೆ ಅತ್ಯಂತ ಸಂತೋಷವಾಯಿತು. ಸೆಡಿಲ ಮರಿ ನೀನು, ಗಜಕೇಶ ನೀನು, ಹಾಗು ದೇವಲೋಕಕ್ಕೆ ಇಂದ್ರಾದೇಶವನ್ನು ಪಡೆದೋಡಿಸಿ ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಂಡು ಬಾ. ನಿನಗೆ ಶುಭವಾಗಿ. ಓಡಿ ಹೋಗಿದ್ದಾರೆ ಸುರಪಾಲು. ಬರಿದಾಗಿದೆ ಸಿಂಹಭೂಷಣ. ಸಿಂಹೋಷ್ಣವನ್ನು ಏರಿಕೊಂಡೆ. ತಕ್ಷಣವೇ ಹಕ್ಕಿಯಂತೆ ಬಂದೆ. ರೆಕ್ಕೆಯಿಂದ ಬಡಿ ತಪ್ಪಿಸಿದೆ. ಎಲ್ಲವೋ ಇದು ವೈದ್ಯನ್ನು ಕಂಡವನಲ್ಲ. ಯಾರು ನೀನು? ಯಾಕೆ ಹೀಗೆ ಮಾಡಿದೆ? ಸ್ವಾಧೀನದಲ್ಲಿಟ್ಟುಕೊಂಡ ಮಾತ್ರಕ್ಕೆ ತಾನು ತಾನಾಗಿಯೇ ಮೆರೆದೆಯ ಮರಣ ಇಲ್ಲ ಎನ್ನುವಂತ ಅಹಂಕಾರದಿಂದ ನೇರವಾಗಿ ಸುರಲೋಕವನ್ನಡರಿ ಸ್ವಾಧೀನ ಮಾಡಿಕೊಂಡೆಯ. ನೀನು ಮಾಡಿದ ತಪ್ಪನ್ನು ತಟ್ಟಿ ಹೇಳುವುದಕ್ಕೆ ಬೇಕಾಗಿ ಸುರರ ಮರೆಯನ್ನು ಆಲಿಸಿ ಬಂದವ ಯಕ್ಷರಾಜ.
ಮಾಲಿನಿಗೆ ರಗಿ ಮಾಲಿನಿಗೆ ರಗಿ ಹೇಳಿದನು ಅಮ್ಮ 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 ಅಂಬ ಅಂತ ಹೇಳಿ ಅಯ್ಯೋ ಅಯ್ಯೋ ಓಮ 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 ಎಲ್ಲಿ ಹೋಮ ಎಲ್ಲಿಯ ಹೋಮ ಅಲ್ಲ ಮತ್ತೆ ಓಮ ಯಾವ ಹೋಮ ಓಮ ಅದ್ಯಾರು ಓ ಅಮ್ಮ ಏನು ಮಾಡಿ ಅದ್ಯಾರ ನಿನ್ನ ಸಂಬಂಧಿಕರ ಮತ್ತೆ ಹೇ ಅಮ್ಮ ಮಾಲಿನಿ ಮಲಿ ಅಮ್ಮ ಮಾಲಿನ ನೀನು ನೋಡುವಾಗ್ಲೇ ಗೊತ್ತಾಗುದಿಲ್ಲ ಮಾಲಿನ ಅಂತ ಅದನ್ನು ನೀನು ಒತ್ತಿ ಹೇಳುದು ಬೇಡ ಮಾಲಿನಿ ಅಮ್ಮ ಹಾ ನನ್ನ ಮೂಗನ್ನು ನೋಡಿ ಹೇಳುದ ಮತ್ತೇನು ಹಾ ಹಾ ಗೊತ್ತಾಗ್ಲಿಲ್ಲ ಗೊತ್ತಿದ್ರೆ ಯಾರು ನೀನು ಅಂತ ಬೇಡುವ ಬೊಬ್ಬಿಡಿತ ಬರ್ತಿದ್ಯಾ ಆಚೆಗೊಮ್ಮೆ ಈಚೆಗೊಮ್ಮೆ ಓಡಾಡ್ತಿದ್ಯಾ ಇನ್ನೂ ಗೊತ್ತಾಗ್ಲಿಲ್ಲ ನಾನು ಯಾರಂತ ಇಲ್ಲಪ್ಪ ನಾನಲ್ಲ ನಿಮ್ಮ ಗಂಡ ನನ್ನ ಗಂಡನ ಪರಿಚಯ ಇಲ್ಲ ಅಂತ ಹೇಳಿ ಯೋಚಿಸಿದ್ದ ನೀನು ಇದೇ ರೀತಿ ಎಲ್ಲೋ ಮಾತಾಡಿದ್ಯಾ ಅದಕ್ಕೆ ನಿನ್ನ ಮೂಗಿಗೆ ಬಡ್ದದ್ದು ಮೂಗಿಗೆ ಬರ್ದದ್ದಲ್ಲ ಅದು ಹಾಗೆ ನಮ್ಮ ಮೂಗೆ ಹಾಗೆ ಸಂಜೀವನೊಟ್ಟಿಗೆ ಇದ್ದದಲ್ಲ ಏನಾಯ್ತು ನಿನಗೆ ಯಾರು ನೀನು ಎಲ್ಲಿಂದ ಬಂದದ್ದು ಗೊತ್ತಾಗ್ಲಿಲ್ಲ ಅಮ್ಮ ಇಲ್ಲ ನಮ್ಮ ರಾಯರು ಹೇಳಿದಲ್ಲ ಯಾರು ನಿನ್ನ ರಾಯರು ನಿಮ್ಮ ಯಜಮಾನ ನನ್ನ ಗಂಡ ಏನು ಹೇಳಿದ್ರು ಅವ್ರು ಹೇಳಿದಲ್ಲ ಏನು? ನಾವು ಇಲ್ಲೇ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ ಹೋಗುವ ಏನ್ ಮಾಡುವ ಹೋಗುವ ಅದೇನು ಹಾಗಿದ್ರೆ ಹೋಗುವ ಹಾ. ಹಾಗಿದ್ರೆ ನೀನು ಸುಮ್ಮನೆ ಇದ್ದದ್ದ ಅಲ್ಲ. ಏನು ಪ್ರಯೋಜನಕ್ಕಿಲ್ಲ ಹಾಗೆಲ್ಲ ಮತ್ತೆ? ಅದು ಮೇಲೆ ಹೋಗಿ ಎಲ್ಲಿಗೆ ಮೇಲೆ ಗುರುಪುರಕ್ಕೆ ಅದೆಲ್ಲಿ ಯಾಕೆ ಅಂತ ಬೇಡುವ ದಿಗ್ವಿಜಯ ಮಾಡ್ಲಿಕ್ಕೆ ಹಾ ನೀ ಮಾರುವುದಕ್ಕಾಗಿ ಹೋದವಣ ಓ ಮಾರುವುದಕ್ಕಾದ್ರೆ ಹಾ. ಮಾರುದಲ್ಲಮ್ಮ ಹಾ. ಅಲ್ಲಿ ಬಿಲ್ ಪರೋಟ ಮಾಡ್ತಾರೆ ಏನ್ ಮಾಡ್ತಾರೆ ಪರೋಟ ಅದೇನು ಮಾಡ್ತಾರೆ ಅದೇ ಅದು ಬಿಲ್ ಹಿಡಿದು ಮಾಡ್ತಾರೆ ಈಗ ಬಿಲ್ ಹಿಡಿದ್ರೆ ಅದೆಲ್ಲ ಆಗ್ತದ ನನಗೆ ಗೊತ್ತಿಲ್ಲ ನಾನು ನೋಡ್ಲಿಲ್ಲ ಅಷ್ಟೇ ಬಿಲ್ ಹಿಡಿದು ಮಾಡೋದು ಹೋರಾಟ ಅದೇ ಹೋರಾಟ. ಅಯ್ಯೋ ಅದು ಹೋಗಿರುವುದು ದಿಗ್ವಿಜಯಕ್ಕೆ ಮತ್ತೆ? ಅದು ಹೊರಟಿರುವುದು ನನ್ನವರು ಸುರಪುರಕ್ಕೆ ಮತ್ತೆ ಅದೇ. ಅಲ್ಲಿ ಅಯ್ಯೋ ಅದೇ ಅಂತ ನೀನು ಒಪ್ಪಿಕೊಳ್ತೀಯ ನಿನ್ನ ಬಾಯಿಂದ ಬಂದದ್ದು ಯಾವುದಿಲ್ಲ ಅದು ಅಲ್ಲಿಂದ ನೀ ಬಂದದ್ದ ಮತ್ತೆ? ಏನು ವಿಚಾರ ನಿನ್ನ ಮೂಗಿಗೆ ಮಾತ್ರ ಅಲ್ಲ ಬಾಯಿಗೆ ಏನಾದ್ರೂ ಬಡಿದಿದ್ಯಾ ಹಾಗೆ ಹೇಳಿದ್ರು. ಏನು ವಿಚಾರ ಅಂತ ಈಗ ನನ್ನ ಯಾರು? ಎಲ್ಲಿದ್ದಾರೆ ನನ್ನವರು ಅವರು ಯಾರು ಏ ನನ್ನವರು ಎಲ್ಲಿದ್ದಾರೆ ವಿದ್ಯುನ್ಮಾಲಿ ಮಹಾಪ್ರಭುಗಳು ಎಲ್ಲಿದ್ದಾರೆ ಉದ್ದಿನಬೇಳೆ ಮಾವು. ಯಾರು ಉದ್ದಿನಬೇಳೆ ಮಾವು. ಅದನ್ನು ನೀರಿಗೆ ಹಾಕಿ ಕುಡಿ ಅದಲ್ಲ ವಿದ್ಯುನ್ಮಾಲಿ ಹಾ, ಹಾ. ಅವರ ಎಲ್ಲಿದ್ದಾರೆ ಅವರ ವಿಚಾರವೇ ಏನು ಲಾಲಿ ಲಾಲಿ ಗೋತಾಯೇ ಭಿನ್ನ ಹಾಗಣ ಮಾಡಿ ಗುಣಮಣಿಯೇ ಆ ಆ ಲಾಲಿ
ಉಳಿದಿದಂತ ನೀನೇ ಉಳಿದಿದಂತ ನಿಮ್ಮಯ ಗಾಂಧ ನೀನೇ ಉಳಿದಿದಂತ ನಿಮ್ಮಯ ಗಾಂಧ ಏನಾಯ್ತು ನಿನಗೆ? ಅಮ್ಮ, ನಾವು ಅಲ್ಲಿಗೆ ಮೇಲೆ ಹೋದದಲ್ಲ, ಹೌದು, ಅಲ್ಲಿ ಅದ್ರಲ್ಲಿ ನಾನು ಕಳ್ತು ಹೋದ. ಅದಕ್ಕೆ ಇದೆಲ್ವಾ? ಹಾ. ಇದೆಲ್ಲ ಎಲ್ಲಿದ್ದದು? ಅದು ಬಡಗಿದೆ ಇಲ್ಲಿ ಹತ್ತಿರ ಆಗ್ತದ ಮೇಲೆ. ಓ, ಮೇಲೆ ಸುರಪುರದ್ದು. ಹೌದು. ನೀನೆಲ್ಲ ಕಲಿತ ಬಂದದ್ದು? ಮತ್ತೆ? ಆಯ್ತು ಬಿಡು, ಅಲ್ಲಿಯ ವಿಚಾರ ಅರಿವು. ಅಮ್ಮ, ನಾವು ಅಲ್ಲಿಗೆ ಹೋದದ್ದೇ ತಡ. ಹಾ. ನಮ್ಮ ವಿರೋಧಿಗಳೆಲ್ಲ ಬಂದ್ರಲ್ಲ, ಯಾರೆಲ್ಲ ಬಂದ್ರು? ಅಗ್ನಿ, ವಾಯು, ಕುಂಬಾರ, ನೀರುಪತಿ. ಏ ಅದ್ಯಾರ? ಅಗ್ನಿ, ವಾಯು, ಕುಬೇರ, ಹಾ. ನಿರುತಿ. ನಿರುತಿ ಹಾ. ಅವರೆಲ್ಲ ಬಂದ್ರು. ಬಂದದ್ದೇ ತಡ. ನಮ್ಮ ರಾಯರ ಎದುರುಗಡೆ ನಿಂದ್ರು. ನಿಂದದ್ದೇ ತಡ. ನಮ್ಮ ರಾಯ ಎಲ್ಲ ತಡ ಹೇಳೋದು. ಅಲ್ಲ, ನಿಂತದ್ದೇ ತಡ ಅಂತ. ಅದೇ ತಕ್ಷಣದಲ್ಲಿ ನಮ್ಮ ರಾಯರು ಆಚೆ ಈಚೆ ನೋಡಿದ್ರು. ಹಾ. ಒಂದೊಂದೇ ಬಿಟ್ರು. ಏನು ಬಿಟ್ರು? ಹೆರ್ಕೊಡಿ. ಅದ್ಯಾರು? ಯಾರದು? ಏನದು? ಶರ ಬಿಡುದು ಬಿಟ್ಟದ್ದು. ಬಿಟ್ಟದ್ದೇ ತಡ ಅಮ್ಮ. ಪರಿಣಾಮ ಅವ್ರು ಕಾಯ್ತಾ ಇದ್ರು ನಮ್ಮ ರಾಯರು ಯಾವಾಗ ಬಿಡ್ತಾರೆ ಅಂತ. ಬಿಟ್ಟದ್ದೇ ತಡ. ಎಲ್ಲರೂ ಒಂದೇ ಬಾರಿಗೆ. ಅದ್ಯಾಕೆ? ಒಂದೇ ಬಾರಿಗೆ. ಎಲ್ಲ ಒಂದೇ ಬಾರಿಗೆ ಓಡಿ ಹೋದದ್ದು. ಆಮೇಲೆ ನೋಡ್ತಾನೆ, ಐವತ್ತಾರಲ್ಲಿ ನೇತಾಡಿಕೊಂಡು ಕುದುರೆ ಹಿಡ್ಕೊಂಡು ಒಬ್ಬ ಬಂದ. ಎಲ್ಲಿಂದ? ಸುರತ್ಕಲ್ನ ಕಡೆಯಿಂದ. ಯಾಕೆ? ಎಲ್ಲಿಂದ ಬಂದದ್ದು? ಸುರತ್ಕಲ್ನ ಕಡೆಯಿಂದ. ಅದೆಲ್ಲಿ? ಬಹಳ ವೇಗವಾಗಿ ಬರ್ತಾ ಇದ್ದ. ಹೌದಾ? ಯಾವ್ದ್ರಲ್ಲಿ? ಐರಾವತದಲ್ಲಿ. ಐರಾವತದಲ್ಲಿ? ಅದು ಸಾಮಾನ್ಯದವರು ಬರ್ಲಿಕ್ಕೆ ಆಗುದಿಲ್ಲ, ಅದು ಅಸಾಮಾನ್ಯರಾಗಿರ್ಬೇಕಾದ್ರೆ. ಅದಕ್ಕೆ ಸಾಮಾನ್ಯದವ್ರಿಗೆ ಆಗ್ಲಿಕ್ಕಿಲ್ಲ. ಅದಕ್ಕೆ 1,000 ಉಂಟು. ಏನು? ಸೊಂಡಿಲು. ಐರಾವತದಲ್ಲಿ ಏರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಬಂದದ್ದು. ಅದು ಸುರಪುರದ ಕಡೆಯಿಂದ ಬಂದಿರುವುದು. ಯಾರು ಅಂತ ಗೊತ್ತಿಲ್ವ ನಿಮಗೆ? ವಜ್ರಾಯುಧ ಮತ್ತೇನು? ಏ, ವಜ್ರಾಯುಧ ಅದು ಯಾರು ಅಂತ ಪರಿಚಯ ಉಂಟು ನಿಮಗೆ? ಗೊತ್ತಾಗ್ಲಿಲ್ಲ. ಅವನೇ ಅಲ್ವಾ ಸುರಪ? ನಿನ್ನ ಸ್ವಲ್ಪ ನನ್ನ ರೂಪಕ್ಕೆ ಏನಾಗಿದೆ? ನೀನು ಮತ್ತೆ ಕೈ ತೋರಿಸಿ ಮಾತಾಡುದು ಯಾರಿಗೆ? ನಿಮಗೆ ಅಲ್ಲ, ಅಲ್ಲಿ ನಮ್ಮ ರಾಯರು. ಅಲ್ಲಿಯ ಸನ್ನಿವೇಶ. ಹೇ ಸುರಪನೇ, ಸುರಪನೇ ಬಂಡೆಯಾ ಕಬಡ್ಡಿ ಮಗನೇ, ಮಗನೇ. ಒಂದದ್ದು ಒಳ್ಳೆದಾಯ್ತು. ನಿನ್ನಲ್ಲಿ ಎಲ್ಲಿಗೆ ಬಲ ಉಂಟಾ? ನಿನ್ನ ಕೈಯಲ್ಲಿ ಬಲ ಉಂಟಾ? ಈ ತರ ಅಲ್ಲಿ ಕುಳಿತುಕೊಂಡು ಎಲ್ಲಿ ನೋಡ್ತೀರ? ಬರ ಉದ್ದಲಂಗದೊಳಗೆ. ಈಗ ಉದ್ದಲಂಗದೊಳಗೆ ಬರ. ಯಾಕೆ? ಸುರಪ್ಪ ಬರ್ಬೇಕು. ಎಲ್ಲಿಗೆ? ಉದ್ದರಂಗ. ಯುದ್ಧರಂಗದೊಳಗೆ ಬಾ ಅಂತ. ಓ ದೇವ, ಅಲ್ಲಿ ನಿಂತು ಏನು ನೋಡುತ್ತಿರುವ? ಯುದ್ಧರಂಗಕ್ಕೆ ಬಾ ಅಂತ. ಓ ದೇವ ಅಂದ್ರೆ ಅದು ಯುದ್ಧರಂಗ. ಓ ದೇವ ಇಲ್ಲಿದೆ. ನಾನು ಉದ್ದರಂಗ ಅಂತ ಹೇಳಿ. ಅಯ್ಯೋ ನಿನ್ನ ಯೋಚನೆ. ಆ ಯುದ್ಧರಂಗಕ್ಕೆ ಬಾ ಅಂತ ಕರೆದದ್ದು. ಹೌದು, ಹಾಗೆ ಹೇಳಿದ್ದೆ ತಡ. ಸುರಪ್ಪ ಪುಳಕಲಿ. ಏನದು? ಯುದ್ಧರಂಗ. ಸರಿ, ಯುದ್ಧರಂಗಕ್ಕೆ ಬಂದ. ಬಂದು ಅಮ್ಮ ಕಾಮತಿ ಅದ್ಯಾರು? ಅದನ್ನು ಸರಿಯಾದ ಸೇರಿಸುವುದನ್ನು ಸೇರಿಸಿ ಹೇಳ. ಅಮ್ಮ ಅವರು ಮುಖಾಮುಖಿ. ಈಗ ಬಿಟ್ಟು ಮತ್ತೆ ಬಿಟ್ಟದ್ದಲ್ವ ನೀ? ಬಿಟ್ರೆ ಹೇಸಿಗೆ ಆಗ್ತದಲ್ಲ. ಅದೇ ಅಲ್ಲ, ಅದು ಶಬ್ದವನ್ನು ಬಿಟ್ರೆ ಅಪಾರ್ಥ ಆಗ್ತದೆ. ಹೌದು. ಅವರು ಮುಖಾಮುಖಿ ನಡೆದಂತ ಭೀಕರ ಭಯಂಕರ ಕೋಲಾಹಲದಲ್ಲಿ ಸುರಪ್ಪ ದೇವಲೋಕವನ್ನು ಬಿಟ್ಟು ಓಡಿ ಹೋದ ಅಮ್ಮ. ಅಯ್ಯೋ, ದೇವಲೋಕ ನಮ್ಮ ಪಾಲಿಗೆ ವಶವಾಗಿದೆ ಎಂದಾದ್ರೆ ಸಂತೋಷದ ಸಂತೋಷದ ವಿಚಾರ ಹೌದಲ್ವ? ನೀನು ನಮ್ಮವನಲ್ವ? ಹಾಗಿದ್ರೆ ನಗು ನಗುತ್ತಲೇ ನೀನು ಸಂತೋಷದಲ್ಲಿ ವಿಚಾರ ಮಂಡಿಸು. ಯಾವುದು? ನೆಕ್ಕುದಿನ್ನು ಹೋಗಿ ನೆಕ್ಕುದೇ ಅದಲ್ಲ, ಸಂತೋಷದಲ್ಲಿ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ಕುಣಿದು ಕುಣಿದು. ಏನದು?
ಏನದು? ಸಂತೋಷ ವ್ಯಕ್ತಪಡಿಸುವುದು. ಯಾಕೆ ಸಂತೋಷ ಸಂತೋಷ ವ್ಯಕ್ತಪಡಿಸುದು ಹೀಗೆ ಯಾಕೆ? ಅದು ನಮ್ಮ ಕ್ರಮ. ಹೇಗೆ ಕ್ರಮ? ಸಂತೋಷ ಆದ್ರೆ ಆಯ್ತು. ಒಂದು 4 ಜನ ಒಟ್ಟಿಗೆ ಸೇರಿ ಆದ್ರೂ ಕುಳಿತುಕೊಂಡು ಸಂತೋಷ ವ್ಯಕ್ತ. ಆ ಸಂತೋಷ ಇಲ್ಲಿ ಬೇಡ, ಮತ್ತೆ ಅದು ಹೆಚ್ಚಾದ್ರೆ ಮಲಗುದಿಲ್ಲ. ಸ್ವಲ್ಪ ಸ್ವಲ್ಪವೇ ತಗೊಳ್ಬೇಕು. ಏನು ಸಂತೋಷ ಸಂತೋಷ ವ್ಯಕ್ತಪಡಿಸಬೇಕು. ಒಮ್ಮೆಲೆ ಹಾಕಿದ್ರೆ ಎಲ್ಲ ಶ್ರೀಮುಖ. ಏನಾಯ್ತು ಮುಂದೆ? ಅಮ್ಮ ಆಗ ಅವರೆಲ್ಲ ಹೋದ್ರಲ್ಲ, ನಮ್ಮ ರಾಯರು ನೋಡಿದ್ರು ಮಸಣ ಎಲ್ಲಿ ಉಂಟು ಅಂತ. ಏನಂತ? ಅದು ಅಲ್ಲಿ ಸಿಂಹಾಸನ ಸಿಕ್ಕಿತು. ಕುಳಿತುಕೊಂಡ್ರು. ಕುಳಿತದ್ದೇ ತಡ ಆಚೆಯಿಂದ 3 ಜನ, ಈಚೆಯಿಂದ 2. ಯಾರವರು? ಅವರೇ ಅಪ್ಸರಿಯವರು, ಅಪ್ಸರಾಸ್ತ್ರೀಯರು, ನಾರ್ತಿನವರು, ನರ್ತಕಿಯರು. ಯಾರೆಲ್ಲ ಬಂದ್ರು? ರಂಬೆ, ಉದ್ವತ್ತಿ, ಮೆಣಬತ್ತಿ, ಮಸಾಲೆ ದೋಸೆ, ಮುಜುಕ. ರಂಬೆ, ಊರ್ವಶಿ, ಮೇನಕೆ, ಮಂಜುಗೋಶಿ, ಮುಂಜಿಗಸ್ತೆ. ಹೌದು, ಅವರೆಲ್ಲ ಬಂದು ತಡ ಆಚೆಯಿಂದ ವೇಗ ಇನ್ನೊಬ್ರು ಬಂದು. ಯಾರು? ಅಂಬುಲೆನ್ಸ್, ಆಲಂಬುಸ. ಅವರೆಲ್ಲ ಬಂದು ನಾಟ್ಯವನ್ನು ಮಾಡಿದ್ರು. ನಾಟ್ಯವನ್ನು ಮಾಡುತ್ತಿರುವಂತ ಸಂದರ್ಭ ನಮ್ಮ ರಾಯರಿಗೆ ಸಂತೋಷವಾಗಿ ಕೈ ಹಾಕಿ ಕೊಡುವುದಕ್ಕೆ ಪಾರಿತೋಷಕ ಕೊಡುವ ಅಂತ. ಹೌದೌದು. ನನ್ನವರು ಬೇಕಾದಷ್ಟು ಕೊಡ್ತಾರೆ. ಹೌದು. ನನ್ನವರು ಯಾರು ಅಂತ ಗೊತ್ತಿಲ್ವ ನಿಮ್ಗೆ? ಎಷ್ಟು ಬೇಕಾದ್ರೂ ಕೊಡ್ತಾರೆ ಅವರು, ಕೊಡುಗೈ ದಾನಿಗಳವರು. ಅವರೇ ಅವರಲ್ಲ, ಕೊಡುಗೈ ದಾನಿಗಳು. ಅಮ್ಮ ಅವರು ಕೊಟ್ಟದ್ದೇ ತಡ ಆಚೆಯಿಂದ ನೋಡ್ತೇನೆ ಹಾಲಾಡಿಯಿಂದ ಒಂದು ರಿಕ್ಷಾ ಅದೇ ಹಾರಾಡಿಕೊಂಡು ಬರುವುದು ಯಕ್ಷ. ಯಕ್ಷ ಅವನಿಗೆ ಹೆಸರಿಲ್ವಾ? ಯಕ್ಷರಾಜ ಸಿಂಗಯಕ್ಷ. ಯಕ್ಷರಾಜ ಪಿಂಗಳಾಕ್ಷ. ಪಿಂಗಳಾಕ್ಷ ಬಂದು ಬಂದದ್ದೇ ತಡ ನಮ್ಮ ರಾಯರಿಗೆ ನೋಡಿದ್ರು. ಓಹೋ ಯಕ್ಷರೇ. ಅದೇನು ಮೊನ್ನೆ ತೆಗ್ದದ್ದು ಯಕ್ಷರ. ಹಾಗಲ್ವೋ? ಒಂದು ಗೌರವ ಕೊಟ್ಟದ್ದು. ಯಕ್ಷನವರೇ ಒಂದು ಕವರ್ ಕೊಟ್ಟು ಗೌರವ ಕೊಟ್ಟದ್ದೇ ತಡ ಅಮ್ಮ. ಅಲ್ಲಿ ನಿಂತಿದ್ದಲ್ಲ ಅವನು ತಂದು ದಿತ್ತ ನಮ್ಮ ರಾಯರಿಗೆ ಒಂದು ಕಪಾಲಕ್ಕೆ ಕಪದಂಡೆಗೆ. ನನ್ನವರಿಗೆ? ಹೌದು. ನನ್ನವರು ಸುಮ್ಮನಿದ್ದರು? ಸುಮ್ಮನೆ ಇರಲಿಲ್ಲ. ಕುಳಿತವರು ಎದ್ದು ನಿಂತ. ಸುಮ್ಮನಿದ್ರೆ ಎದ್ದು ನಿಂತರು. ಎದ್ದು ನಿಂತದ್ದು ಯಾಕೆ ಅಂತ ಗೊತ್ತಾಯ್ತಾ? ನನ್ನವರಿಗೆ ಕೋಪ ಬಂದಿದೆ. ಇನ್ನು ನನ್ನವರು ಸುಮ್ಮನೆ ಬಿಡುವುದಿಲ್ಲ. ಯಾರು ಗೊತ್ತಾ ನನ್ನವರು? ನಿಮ್ಮವರ ಶಕ್ತಿಗಾರರಲ್ವಾ? ಅದ್ಯಾರು? ಕೋಪ ಬಂದು ಶಕ್ತಿಗಾರ. ನನ್ನವರು ಆಳುವರು. ಅವರು 3ರಲ್ಲಿ ಯಾರು? ಆಳುವರು. ದೇವಲೋಕವನ್ನು ಆಳುವವರು. ಆವಾಗ ಯಕ್ಷ ಇನ್ನೊಮ್ಮೆ ಏನಾಯ್ತು? ಪೆಟ್ಟು ಇನ್ನೊಂದು ಕಡಲಿನಲ್ಲಿ ಪೆಟ್ಟು. ಅದ್ಯಾಕೆ? ನಮ್ಮ ರಾಯರಿಗೆ. ಆದ್ರೂ ನನ್ನವರು ಸುಮ್ಮನಿದ್ದರು. ಸುಮ್ಮನೆ ಇರಲಿಲ್ಲ. ಮತ್ತೆ ವಿಶಾಲ ಎದ್ದು ನಿಂತವರು ಅಲ್ಲಿಗೆ ಏನಾಯ್ತು ಅವರಿಗೆ? ಏನಾಗಲಿಲ್ಲ. ಹೋಗಿ ನನ್ನವರು ನೆಪ್ಪಿಸುವುದಲ್ವ ನೀನು? ನಾನು ನೋಡಿದೆ. ನಾನೇ ಚಾತರಿಸಿ ಅಂತ ಹೇಳಿ. ಚೇತರಿಸಿಕೊಂಡ್ರೆ ಅಯ್ಯೋ ಏನಾಯ್ತು? ಹೀಗೆ ನೋಡ್ತಾರೆ ನಿಮ್ಮ ಗಂಡ ಇಷ್ಟು ಜನ ಒಳಗೆ ಹೊರಗೆ ಹಾಕಿದ್ದಾರೆ. ಕೆಂಪು ರಕ್ತ ಕಾರಿಸತೆ. ಪತಿಯೇ ನೀ ಮಾಡಿದೆಯಲ್ಲ ಎನಗಿನ್ನಾರು ಗತಿಯೇನಲ್ಲ. ಶೀತಿಯಳು ನಿನ್ನ ಬಿಟ್ಟಗಲಿ ಬದುಕಿರಲ. ವ್ಯಥೆಯನೊಡನೆ ಮುಸುರಲಿನ ಪತಿಯ ನೀ ಮಾಡಿದೆಯಲ್ಲ. ಶಿವನೇ ಎಂತಹ ಕರ್ಣ ಕಠೋರವಾದಂತಹ ವಿಚಾರವನ್ನು ಆಲಿಸಿದೆ. ನನ್ನ ಹೆತ್ತ ತಾಯಿಯ ಮನಸ್ಸಿನಲ್ಲಿರುವಂತಹ ಒಂದೇ ಒಂದು ಆಸೆಯನ್ನು ನೆರವೇರಿಸಿಕೊಡಬೇಕೆಂಬಂತಹ ಆಸೆಯನ್ನು ಹೊತ್ತಂತಹ ನನ್ನವರು ಸ್ವರ್ಗದ ಕಡೆಗೆ ನಡೆದವರು. ದೇವತೆಗಳನ್ನೆಲ್ಲ ಸೋಲಿಸಿ ವಶಪಡಿಸಿಕೊಂಡು ಬರುತ್ತೇನೆ ಮಾಲಿನಿ ಎಂಬ ಹಾಗೆ ಆಡಿದಂತಹ ನನ್ನವರ ಮಾತನ್ನು ನಾನು ನೋಡಬೇಕು, ಆ ಸುವಾರ್ತೆಯನ್ನು ಕೇಳಬೇಕು ಎಂಬ ಹಾಗೆ ಆಸೆ ಪಟ್ಟೆ. ಆದರೆ ನನಗೆ ಕೇಳಿಸಿದ್ದು ನನ್ನವರ ಮರಣದ ವಾರ್ತೆ. ಶಿವನೇ, ಎಂತಹ ದುರ್ವಾರ್ತೆ ಇದು. ಈ ಸ್ಥಿತಿಯನ್ನು ಕಂಡು ಈ ನನಗೊದಗಿದಂತಹ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ ನಾನು? ಇಲ್ಲ, ನನ್ನವರನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ನನಗೆ ಯಾರೂ ಇಲ್ಲ. ನಾನಿನ್ನು ಬದುಕಬಾರದು, ನಾನು ಸಾಯಬೇಕು. ನನ್ನವರನ್ನು ಬಿಟ್ಟು ನಾನು ಬದುಕು. ಹತ್ತು ಬಲವೇ ಇನ್ನು ಸುಮ್ಮನೆ
ದಾರಿಯನ್ನು ಹಿಡಿದೆ ಎಂದಾದರು ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರಿಗೆ ಶಿಕ್ಷೆ ವಿಧಿಸುವವರು ಯಾರಿದ್ದಾರೆ? ಸಾಯಕೂಡದು ನಾ ಸಾಯಬಾರದು. ನಾ ಇದ್ದು ಸಾಧಿಸಿ ತೋರಿಸಿಕೊಡಬೇಕು. ಹಾಗಿದ್ದರೆ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರು ಯಾರು? ಯಾರು? ಎಲ್ಲ ದೇವತೆಗಳೇ ಹಣೆಯ ಕುಂಕುಮವನ್ನೇ ಅಳಿಸಿ ಕೊರಳ ಮಾಂಗಲ್ಯವನ್ನೇ ಕಿತ್ತೆಸೆದಿರ. ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿ ನೀವು ನಗುತ್ತಿರಬಹುದು ನೀವು, ಆದರೆ ಇದು ನಿಮ್ಮ ಶಾಶ್ವತವಾದಂತಹ ಸಂತೋಷವಲ್ಲ. ನಿಮ್ಮ ನಗುವನ್ನು ನಿಲ್ಲಿಸದೆ ಹೋದರೆ ದಿದ್ದಿಸುತ್ತೆ ಮಾಲಿನಿ ನನ್ನಲ್ಲ. ನನ್ನೇಕೆ ಅಳಬೇಕು? ನನ್ನ ಮಗನಿದ್ದಾನೆ. ಮಗ ಮಹಿಷನಲ್ಲಿ ಸಕಲ ವಿಚಾರವನ್ನು ಅರಿಹಿದೆ ಎಂದಾದರೆ ಆ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನೇ ವಿಧಿಸುತ್ತಾನೆ. ಮಹಿಷನನ್ನು ಕರೆಯಲೇಬೇಕು. ಮಗನೇ ಮಹಿಷ, ಕಂದ ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ.
ಗೆಳೆಯರ ಜೊತೆ ಆಟ ಮಾಡುತ್ತಿದ್ದೆಮ್ಮ. ಸರಿ ಮಗನೇ. ತಕ್ಷಣವೇ ಮಗನೇ ವಶಿಷ್ಠ ಹೋಗಂದ ಈ ಕಡೆ ಎಂದು ದೀರ್ಘವಾದ ಧ್ವನಿ ಕೇಳಿತು. ಅಮ್ಮ, ಹೆತ್ತ ತಾಯಿಯ ಕರುಳಿನ ಕರೆ ಎಂದು ಆಲಿಸಿ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಓಡೋಡಿಕೊಂಡು ಬಂದೆ. ಯಾಕೆ ತಾಯಿಯ ಕಣ್ಣೀರು? ಏನಾಯಿತಮ್ಮ? ಕಷ್ಟವಾದಾಗಿದ್ದು ಮಗನೇ. ನಿನ್ನಲ್ಲಿಗೆ ಬಂದು ನಿನ್ನ ಮುಖವನ್ನು ನೋಡ್ತೇನೆ. ತಲೆಯನ್ನು ಆರೋಕಾರವಾಗಿ ಕಣ್ಣುಗಳಿಸ್ತಾ ಇದ್ದೆ. ಸರಿ, ಇದನ್ನೆಲ್ಲ ನೋಡುವಾಗ ನಮ್ಮ ಪುರದಲ್ಲಿ ಯಾವುದೋ ಒಂದು ದುರ್ಘಟನೆ ನಡೆದಿದೆ. ಅಮ್ಮ, ನಿನ್ನ ಕಣ್ಣೀರಿಗೆ ಯಾರಮ್ಮ ಕಾರಣ? ಇಂದ್ರಾಜಿ ಅಲ್ಲ, ತ್ರಿಮೂರ್ತಿಗಳೇ ಎಂತವನಾಗಲಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಮಗನೇ. ಕಂದ ಕಂದ ಮನಸ್ಸಿಗೆ ಸಂತೋಷವಾದರೂ ಅದನ್ನು ಅನುಭವಿಸುವಂತಹ ಸ್ಥಿತಿಯಲ್ಲಿ ನಾನಿಲ್ಲ ಮಗನೇ. ಅದು ಯಾಕಮ್ಮ? ಇಂದಿಗೆ ನಮ್ಮ ಬಾಳ್ವೆ ಎಂಬುದು ಮುಗಿದು ಹೋಯಿತು ಕಂದ. ಏನಮ್ಮ ನಿನ್ನ ಮಾತಿನ ಅರ್ಥ? ಮಹಿಷ, ಕೆಲ ದಿವಸಗಳ ಹಿಂದೆ ನಿನ್ನ ತಂದೆ ಎಲ್ಲ ಸೇನೆಯನ್ನು ಸೇರಿಸಿಕೊಂಡು ನಾಕವನ್ನೇರಿದಂತಹ ವಿಚಾರವನ್ನು ನೀ ತಿಳಿದಿರುವೆಯ ಮಗನೇ? ಹೌದಮ್ಮ. ಕಂದ, ಅಮ್ಮ, ದೇವಲೋಕವನ್ನು ಸೇರಿದಂತಹ ನಿನ್ನ ತಂದೆ ಆ ಸುಮನಸರನ್ನೆಲ್ಲ ದೆಸೆಗಣಿಸಿ ನಾಕದ ಪೀಠವನ್ನು ಏರಿದರಂತೆ ಕಂದ. ದೇವಲೋಕ ನಮ್ಮ ಸ್ವಾಧೀನವಾಯಿತೆ. ನಿಜ ಮಗನೇ. ಅಮ್ಮ, ಮಹಿಷ, ಸಂತೋಷದ ವಿಚಾರ ಆಗಬೇಕಿತ್ತು, ಮತ್ತೆ ಯಾಕೆಮ್ಮ ತಲೆಯನ್ನು ತಗ್ಗಿಸಿ ಕಣ್ಣೀರು ಹಾಕ್ತಾ ಇದ್ದಿ? ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ಯೋಗವೇ ನಮಗಿಲ್ಲ ಮಗನೇ. ಅದೇ ಯಾಕೆಮ್ಮ? ಸೋತಂತಹ ಸುಮನಸರು ಸುಮ್ಮನಿರಲಿಲ್ಲ. ಏನು ಮಾಡಿದ್ದಾರೆ? ಮೋಸದಿಂದ ಮೋಸದಿಂದ ನಿನ್ನ ತಂದೆಯನ್ನು ಕೊಲ್ಲಿಸಿದರಂತೆ.
ಅಳಿದರೆ ನಿಜ ಮಗನೇ, ನನ್ನ ತಂದೆ ಅಳಿದರೆ ಸತ್ಯ ಕಂದ. ಅಮ್ಮ ಮಗನೇ, ಯಾರಿದ್ದಾರಮ್ಮ ಇನ್ನು ನಮಗೆ ಗತಿ? ಯಾರು ಇಲ್ಲ ಮಗನೇ. ನಾವು ತಪ್ಪಳಿಯಾದೆವಮ್ಮ. ನೀ ತಪ್ಪಲಿ ಅಲ್ಲ ಮಗನೇ, ಹೆತ್ತ ತಾಯಿ ನಾನಿದ್ದೇನೆ ನಿನಗೆ. ಅಮ್ಮ ಮಹಿಷ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಇಲ್ಲ ಮಗನೇ. ಈ ರೀತಿ ಅಳುತ್ತಾ ನಿಂತರೆ ಸತ್ತಂತ ನನ್ನ ತಂದೆ ಮರಳಿ ಬರ್ತಾರೆ ಅಮ್ಮ. ಇಲ್ಲ, ಬರುವುದಿಲ್ಲ. ಯೋಚನೆ ಮಾಡಬೇಡ, ಕಣ್ಣೀರು ಹಾಕ ಕೂಡದು. ನನ್ನ ತಂದೆಯನ್ನು ಕೊಂದಂತ ಇಂದ್ರಾಜ ದೇವತೆಗಳು ನಿನ್ನ ತಂದೆಯನ್ನು ಕೊಂದವ ಯಕ್ಷ. ಯಕ್ಷ ಯಕ್ಷ ನನ್ನ ಪಾಳಿಗಾತ ನಿರ್ಲಕ್ಷ್ಯವೇ. ಸರಿ. ಯಕ್ಷ ಲೋಕವನ್ನು ಸೇರುವಂತ ಸಂದರ್ಭದಲ್ಲಿ ಯಕ್ಷನ ಪಕ್ಷವನ್ನು ಸೇರಿಕೊಂಡು ಮುಖಣ್ಣನೆ ಬರಲಿ ಆತನನ್ನು ಎದುರಿಸುವಂತ ಸಾಮರ್ಥ್ಯ ನಿನ್ನ ಮಗನಲ್ಲಿದೆ. ಸ್ವಲ್ಪ ಸೈರಿಸು. ಮನದಿ ಗರುಷವನ ನಿಮಿಷದ ಕೆಲಬಹುದು ನಿನಗೆ ಸಮರದಿ ಗಣತರದ ಕೆಲಸವಲ್ಲ. ವನಜನ ಬರುವ ಕೃತಕದಿ ಅನವರತವು ಸುಮನಸರ ಪಕ್ಷದಿ ನಿನಗೆ ಪೇಳುವೆ ಒಂದು ವಿಧಿಯಲ್ಲಿ ವರಗಳನ್ನು ಪಡೆದು ಕಂದ. ಬಿಡು, ಸ್ವಲ್ಪ ತಡೆ ಕಂದ. ಯಾಕೆ ತಾಯೇ ತಡಿದೆ? ನಿನ್ನ ವೀರೋಚಿತವಾದಂತಹ ಮಾತನ್ನಾಲಿಸಿದಾಗ ನನ್ನ ಮನಸ್ಸಿಗೆ ಹರುಷವಾಯಿತು ಕಂದ. ಯಾಕಮ್ಮ? ನೀನೊಬ್ಬ ವೀರನಿದ್ದೀಯ ಎಂಬ ಹಾಗೆ ನಾನು ಅರ್ಥ ಮಾಡಿಕೊಂಡಿದ್ದೆ. ಮತ್ತೆ ಏನಾಯ್ತು? ನಿನ್ನನ್ನು ಸರಿಯಾಗಿ ಗಮನಿಸಿದಾಗಲೇ ಅರ್ಥವಾಯಿತು ನೀನೊಬ್ಬ ಮಹಾಬಲ ಎಂಬ ಹಾಗೆ. ಸರಿಯಮ್ಮ. ಮಗನೇ, ದೇವಲೋಕವನ್ನು ಸೇರಿದಂತಹ ನಿನಗೆ ದೇವತೆಗಳನ್ನೆಲ್ಲ ಸದೆ ಬಡಿಯುವುದು ಘನತರವಾದಂತಹ ಕೆಲಸವೇ ಹೇಳು. ಅಲ್ಲಮ್ಮ, ಆದರೆ ಒಂದು ಸೋತಂತಹ ಸುಮನಸರು ಯಾವ ಕಾರಣಕ್ಕೂ ಸುಮ್ಮನಿರುವವರಲ್ಲ ಮಗನೇ. ಏನು ಮಾಡ್ತಾರಮ್ಮ? ನೇರವಾಗಿ ವನ ಜನಾಭನಲ್ಲಿ ದೂರನ್ನು ಕೊಡುತ್ತಾರೆ ಕಂದ. ಆತ ಏನು ಮಾಡ್ತಾನೆ? ಸುಮನಸರ ಪಕ್ಷವನ್ನು ವಹಿಸಿಕೊಂಡು ನಿನ್ನನ್ನು ಎದುರಿಸುವುದಕ್ಕಾಗಿ ಬರುತ್ತಾನೆ ಮಗನೇ. ಅಮ್ಮ ಅಮ್ಮ, ನಾನು ಏನು ಮಾಡ್ಬೇಕೆಂದು ತೀರ್ಮಾನ ಮಾಡಿದ್ದೆ. ಯಾವ ಕಾರಣಕ್ಕೂ ಅವರಿಂದ ಸೋಲನ್ನು ಅನುಭವಿಸಬಾರದು ಎಂದಾದರೆ ಏನು ಮಾಡ್ಬೇಕು? ನಾನು ಆಡುವಂತಹ ಮಾತನ್ನು ಕೇಳುವೆ. ಏನಮ್ಮ ಅದು? ಆದಷ್ಟು ಬೇಗ ನೀನು ಕಾಡನ್ನು ಸೇರಿಕೊಳ್ಳಬೇಕು ಮಗನೇ. ಯಾಕೆಂತ ಕೇಳಬಹುದೇ? ಕನಕ ಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊಳ್ಳಬೇಕು. ಒಲಿದಂತಹ ಬ್ರಹ್ಮದೇವನಲ್ಲಿ ಅಜೇಯನಾಗುವಂತಹ ವರವೊಂದನ್ನು ಬೇಡಿಕೊ ಮಗನೇ. ಆಮೇಲೆ ದೇವಲೋಕವನ್ನಾಡರು. ಆ ಸುಮನಸರನ್ನೆಲ್ಲ ದೆಸೆಗೆಡಿಸು. ಬರಿದಾದಂತಹ ಸುರಲೋಕದ ಪೀಠವನ್ನು ನೀ ಏರಬೇಕು ಮಗನೇ. ಅಮ್ಮ, ಕಂದ, ಇದು ನಿನ್ನ ಮನದಲ್ಲಿದ್ದಂತ ಆಸೆ. ಸತ್ಯ ಕಂದ, ನಿನ್ನ ಆಸೆಯನ್ನು ನಾನು ನಡೆಸಿಕೊಡ್ತೇನೆ. ಹೆತ್ತ ತಾಯಿಯಾದಂತಹ ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತದೆ ಮಗನೇ. ಹೋಗುವುದು ಘನತರವಾದಂತಹ ಕೆಲಸವನ್ನು ಪೂರೈಸುವುದಕ್ಕೆ. ಹೌದಮ್ಮ. ಅಂದರೆ ಬಾಧಿಸಬಾರದು ಎಂಬ ಕಾರಣಕ್ಕಾಗಿ ಆಯುಧವನ್ನು ಕೈಯಲ್ಲಿರಿಸಿಕೋ ಕಂದ. ಧೈರ್ಯಶಾಲಾಗಿರು. ಶ್ರೇಷ್ಠಾಗಲಿ ಮಗನೇ, ನಿನಗೆ ಶ್ರೇಷ್ಠಾಗಲಿ. ಮಾದಿಗೆ ಮಾಡಿದು ವಿಖ್ಯಾತ ಮಗೆ ಜನ ವಿಧಾತ ಸಬಗೈವೇನುತ ಆತ ತೌಕ್ಷಣ ಹೊರಟೈತಂದು ಪುಷ್ಕರ ಕ್ಷೇತ್ರವೊಪ್ಪಗುತ್ತಲಿ ಬಳಿಕ
ಸೋಡಿತಾಪುರದಲ್ಲಿ ಹುಟ್ಟಿಕೊಂಡ ಸಂಘದುರ್ಗತ್ತರು ನಾವು ಸೋಡಿತಾಪುರದಲ್ಲೇ ಇರುವುದಲ್ಲ ಸುರಲೋಕದ ಗದ್ದುಗೆ ಪಡಿಬೇಕು ಈ ಉದ್ದೇಶದಿಂದ ಸೆಣೆಯನ್ನು ಕುಡಿಕೊಂಡು ದೇವಲೋಕಕ್ಕೆ ಹೋದೆವು. ಇಂದ್ರಾದಿ ಸುಮನಸರನ್ನೇ ಪಡೆದು ಅಧಿಕಾರ ಸ್ವಾಧೀನ ಮಾಡಿಕೊಂಡೆವು. ಆದ್ರೆ ಏನು ಮಾಡುವುದಯ್ಯ, ಸಿಕ್ಕಿದನ್ನಿಟ್ಟುಕೊಳ್ಳ ಭಾಗ್ಯ ಬಂದ್ರೆ ನಮಗೆಲ್ಲದಾಗಿ ಹೋಯ್ತು. ನಮ್ಮಲ್ಲಿ ಸ್ವತಂತ ಇಂದ್ರ ನಮ್ಮ ಮೇಲಿನ ಹಗೆಯನ್ನು ಬಿಡ್ಲಿಲ್ಲ. ಹೋಗಿ ಹರಿಯಲ್ಲಿ ದೂರು ಕೊಟ್ಟು ಹರಿಯ ತಕ್ಕದಿಂದಾಗಿ ಅಂಗಾಂಗವನ್ನೇ ಕಳೆದುಕೊಂಡೆವು. ಪ್ರಾಣ ಉಳಿಸುವುದಕ್ಕಾಗಿ ಕಾಡುಗಳಲ್ಲಿ ಅಲ್ದಾಡ್ತಾ ಇದ್ದವರು ನಾವು. ನಮ್ಮ ಜೀವನ ಹೀಗಾದ್ರೆ ಮುಂದೆ ಬದುಕುವುದೇ ಗಯ್ಯ. ನೀನು ಯಾಕಿಷ್ಟು ಅಳುವುದು? ನಮ್ಮವರನ್ನು ಕೂಡಿಕೊಂಡು ತಿರುಗಾಟಕ್ಕೆ ಹೋದವನು. ಆ ಸಂದರ್ಭದಲ್ಲಿ ಹೊಸ ವರ್ತಮಾನವನ್ನು ಕೇಳಿದ್ದೇನೆ. ಯಾವುದಯ್ಯ? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷರಾಮಕನು ಹುಟ್ಟಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬಹುವಿಧದ ವರಗಳನ್ನು ಪಡೆದಿದ್ದಾನಂತೆ. ನಮ್ಮ ಕಷ್ಟವನ್ನು ಅದರಲ್ಲಿ ಹೇಳಿದ್ರೆ ಪರಿಹಾರ ಖಂಡಿತ. ಸರಿಯಾದ ಸಲಹೆ. ನಡೆದಂತ ವಿಚಾರವನ್ನು ಅಮ್ಮನಲ್ಲಿ ಹೇಳಿದೆ. ಅಷ್ಟು ಹೊತ್ತಿಗೆ ಯಾರೋ ಬರ್ತಾರೆ. ಬರಬಹುದು. ನಮಸ್ಕಾರವನ್ನು ಮಾಡಿದ್ದೇನೆ. ನೀವು ಯಾರು? ನಿಮ್ಮ ಪುರ ಯಾವುದು? ನಿಮ್ಮ ಹೆಸರೇನು? ಇಲ್ಲಿಗೆ ಬರ್ಬೇಕಾದ್ರೆ ಕಾರಣ ಏನು? ಎಲ್ಲ ವಿಚಾರವನ್ನು ಹೇಳಿ. ಲಾರಿ ಇವರೆಲ್ಲರೂ ಜಾತಿ ಮಕ್ಕಳು, ಜಾತಿ ತಾಯಿ ಮಕ್ಕಳು ಒಟ್ಟಿಗೆ ಜೊತೆಯಲ್ಲೇ ನಮ್ಮವರೇ ಕೂಡಿಕೊಂಡು ಬಂದ ನಮ್ಮವರೇ ಎಲ್ಲರೂ. ನಿನ್ನಲ್ಲಿಗೆ ಬಂದವರು ಎಲ್ಲರನ್ನು ಬರ್ಬೇಕಾದ್ರೆ ಕಾರಣ ಎಲ್ಲಿದೆ? ಕಾರ್ಯ ಇಲ್ಲ, ಉದ್ದೇಶ ಐತೆ. ನಿನ್ನಲ್ಲಿಗೆ ಬಂದವರು ಸೋಡಿತವರ ಕೈನೊಂದು ಊರು ಸೇರಿಸುವಂತ ನಮಗೆ ಮನಸ್ಸಾಯ್ತು. ತಪ್ಪಲ್ಲ ಅದು. ಮನಸ್ಸು ಮಾಡಿದ್ದು ಮಾತ್ರ ಅಲ್ಲ, ಸೆಣೆ ಕುಡಿಕೊಂಡು ದೇವಲೋಕಕ್ಕೆ ಏರಿದೆವು. ಇಂದ್ರಾದ ಸುಮನಸರನ್ನೇ ಪಡೆದು ಅಧಿಕಾರದ ಮುದ್ರೆ ನಮ್ಮದಲ್ಲಿ. ದೇವಲೋಕ ಸ್ವಾಧೀನವಾಯಿತೆ. ದೇವಲೋಕವನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಏನು ಮಾಡದಯ್ಯ, ಸಿಕ್ಕಿದನ್ನು ಇಟ್ಟುಕೊಳ್ಳು ಭಾಗ್ಯ ಮಾತ್ರ ನಮಗೆಲ್ಲದಾಗಿ ಹೋಯ್ತು. ಕೈಗೆ ಬಂದದ್ದು ಬಾಯಿಗೆ ಅಂತಾಗಿ ಹೋಯ್ತು. ಏನಾಯ್ತು? ನಮ್ಮಲ್ಲಿ ಸ್ವತಂತ್ರ ಇಂದ್ರ ನಮ್ಮ ಮೇಲಿನ ಹಗೆಯನ್ನು ಬಿಡ್ಲಿಲ್ಲ. ಏನು ಮಾಡಿದ? ಅವ ವೈಕುಂಠಗ ಹೋದ. ಎಲ್ಲಿಗೆ? ಕರಿಯನ ಬಳಿಗೆ. ಕಾರ್ಯ ಏನು ಮಾಡಿದ? ಕರಿಯನ ಬಳಿಗೆ ಹೋದ್ರೂ ಚಿಂತಿಲ್ಲ, ನಮ್ಮದೇನು ಆಕ್ಷೇಪ ಇಲ್ಲ. ಅವನ ಬಳಿಗೆ ಹೋಗಿ ಸೇರಿಸಿ ಕಾರ್ಯ ಇಲ್ಲ. ದೂರು ದಾಟಿ ಕೇಳುವವ
ಇವರನ್ನೇ ಆಲಿಸಿದ ಆತ ಈಗ ಬರ್ತಾನೆ ಮತ್ತೆ ಬರ್ತಾನೆ ಅಂತ ತಾವು ಕುತ್ತಿಗೆ ಉದ್ದ ಮಾಡಿದ್ದೇ ಬಂತು. ಬರ್ಲಿಲ್ಲ, ಧೈರ್ಯ ಇಲ್ಲ ಅವನಿಗೆ ಬರ್ಲಿಕ್ಕೆ. ಕಣ್ಣಿಗೆ ನಗಾಡಿ ನಗಾಡಿ ಕೂತಲ್ಲ ಸುಧಾರಿಸಿ ಹಿಂದಿನಿಂದಲೇ ಏನು ಎಲ್ಲರಿಗೆ ಒಂದೇ ಸಲ ಕೊಟ್ಟಿದ್ದಾನ. ಎಂತದು ನಾನು ಏನೇ ಹೇಳಿದ್ದು ಚಕ್ರಕಾರ್ಯ ಮಾಡಿದ ಅಂಗವನ್ನೇ ಕಳೆದುಕೊಂಡೆವು ಪ್ರಾಣ ಉಳಿಸುವುದಕ್ಕಾಗಿ. ಎಲ್ಲೆಲ್ಲಿ ಇದ್ದೇವೆ ಅಂತ ನಮಗೇ ಗೊತ್ತಿಲ್ಲ. ಆ ಸಮಯದಲ್ಲಿ ನಮ್ಮ ಕೇಳಿದ ವರ್ತಮಾನ ಸಿಕ್ಕಿತ್ತು. ನಮ್ಮ ಜಾಕೆಲ್ಲ ಕೊಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರ ಅಲ್ಲ, ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮರಣಿಲ್ಲದವರನ್ನು ಪಡೆದು ಮೆರೆಯುತ್ತಾ ಇದ್ದಾನೆ. ವರ್ತಮಾನ ಸಿಕ್ಕಿದ್ದೇ ತಡ ಅವಿತು ಕೂತವರು ಮೆಲ್ಲಗೆ ಧೈರ್ಯ ಬಂತು. ಲೋಕ ಧೈರ್ಯ ನಿನ್ನಲ್ಲಿಗೆ ಬಂದಿದ್ದೇವೆ. ದೇವಲೋಕ ಅಧಿಕಾರ ಮುಗಿಲಿಲ್ಲ ಪ್ರಾರಂಭ ಆದಷ್ಟೇ. ಅಪ್ಪನನ್ನು ಮೋಸದಿಂದ ಇಂದ್ರ ಎಲ್ಲ ಶಂಕರನ ನುಡಿಗಾರಿಸಿ
ಅವರನ್ನು ಎದುರಿಸುವುದಕ್ಕಾಗಿ ಸಮರ ಸನ್ನದ್ಧರಾಗಬೇಕು. ಎಲ್ಲರೂ ಒಂದಾಗಿ ನಾಳೆ
ಬಿಳಿ ಗಜಗುಡಿ ಹರಿಕೊಂಡು ಬಂದವ ಸುರಪಾನಂದರೆ ನೀನೇ. ಹೌದು. ಸುರಪಾನ ನೀನು ಬಂದದ್ದು ಲೇಸಾಯಿತು. ಯಾಕೆ? ಈ ಹಿಂದೆ ನನ್ನ ತಂದೆಯಾದ ವಿದ್ಯನ್ವಾಣಿ ಸ್ವರ್ಗಕ್ಕೆ ದಾಳಿ ಮಾಡಿ ನಿಮ್ಮೆಲ್ಲರನ್ನು ಸೋಲಿಸಿ ಸುರ ಗತ್ತಿಗೆಯನ್ನು ಸ್ವಾಧೀನ ಮಾಡಿಕೊಂಡಿದ್ದಾರಂತೆ. ಆ ಸಂದರ್ಭದಲ್ಲಿ ನಿಮ್ಮ ಪಕ್ಷಗಳು ಸೇರ್ಕೊಂಡು ಯಕ್ಷ ಎಂಬವ ಬಂದು ಕೊಂದಿದ್ದಾನಂತೆ. ಹೋಗಲಿ. ಹಾಗೆಯನ್ನು ತೀರಿಸಕ್ಕಾಗಿ ವಿದ್ಯನ್ಮಾಲಿಯ ಮಗ ಮಾಲಿನಿಯ ತಣೆಯ ಮಹಿಷಾಂದ್ರೆ ಎಲ್ಲವೂ ಮಂಜರಿಗಳು ಯಾರಿಗೂ ಕೂಡ ಶಾಶ್ವತವಾಗಿ ಉಳಿಕೊಳ್ಳುವುದಕ್ಕೆ ಅವಕಾಶ ಆಗಲಿಲ್ಲ. ಅವರವರು ಸೈಮಿನಿಯನ್ನು ಸೇರಿದರು. ಕೊನೆಯ ಗಳಿಗೆಯಲ್ಲಿ ಬಂದವ ವಿದ್ಯುನ್ಮಾಲಿಯ ಕಂದ ಸರಿ ಪೂರ್ವೋದ್ದೇಶವನ್ನೇ ಆಧರಿಸಿ ಬಂದೆಯ. ಒಳ್ಳೆಯದು. ಇದು ಶತಾಧ್ವರಗಳನ್ನು ಮಾಡಿದ್ದೇವೆ. ಅದರ ಪುಣ್ಯದ ಫಲವನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮಂತಹ ಧರ್ಮಾತ್ಮರಿಗೆ ಹೊರತು ಕರ್ಬುರರು, ದೈತ್ಯರು, ದಾನವರು ಎನ್ನುವ ಹೆಸರನ್ನು ಪಡೆದಿರುವಂತಹ ನಿಮಗೆ ದೇವಲೋಕದ ಅಧಿಕಾರ ಅಲ್ಲ, ಸಾಧನೆಯ ಮೂಲಕ ಪಡೆದಿದ್ದೇವೆ. ಅದನ್ನು ಬಯಸಿ ಬಂದ ನೀನು ಭಕ್ತಿ ಮೂಲಕ ಪಡೆದಿದ್ದಲ್ಲ, ಶಕ್ತಿ ಮೂಲಕ ಪಡಿತೇವೆ. ನೇರವಾಗಿ ಭೂಲೋಕವನ್ನು ಸೇರಿಕೊಳ್ಳಿ. ಯಾಕ ಹೆಚ್ಚುಗಳು ಮಾಡ್ತಾರೆ ಬ್ರಾಹ್ಮಣರು? ಯಾಕ ಬಣ್ಣನೆಲ್ಲ ಗೋಹತ್ಯ, ಶಿಶು ಹತ್ಯ, ಸ್ತ್ರೀ ಹತ್ಯ, ಗೂಢ ಹತ್ಯ, ಪಂಚ ಮಹಾಪಾತಗಳು ಮಾಡಿ ಇಚ್ಛೆ ಬಂದ ಹಾಗೆ ನಡೆದುಕೊಳ್ಳಿ. ಬೇಕಾದಾಗ ಕರೆಸಿಕೊಳ್ತೇನೆ. ಸೂರ್ಯಚಂದ್ರರು ನಿಮಗಾದರೂ ಸರಿ, ನೀವು ಚಲಿಸಬೇಕಾದರೆ ನನ್ನ ಆಜ್ಞೆ ಬೇಕು. ನನ್ನ ಆಜ್ಞೆಯನ್ನು ಮೀರಿ ನಡೆದರೆ ಇಂದ್ರನಿಗೆ ಆದ ಗತಿಯೇ ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆಯ ದಿನ ನಾವು ಶಿಬರೂರಿನಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 28ನೇ ತಾರೀಕಿನಂದು
ಬಂಟ್ವಾಳ ಕೂರಿಯಾಳದಲ್ಲಿ ಶಿವಪ್ರಭಾ ಪರಿಣಯ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಮಾರ್ಚ್ 1ನೇ ತಾರೀಕಿನಂದು ಕೂಳೂರಿನಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಮಾರ್ಚ್ 2ನೇ ತಾರೀಕಿನಂದು ಉಡುಪಿ ಮಣಿಪುರದಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಮಾರ್ಚ್ 5ನೇ ತಾರೀಕಿನಂದು ಕಿನ್ನಿಗೋಳಿ ಸಮೀಪದ ತೋಕೂರಿನಲ್ಲಿ ರಾಜ ರುದ್ರಕೋಪ ಚಿತ್ರಾಕ್ಷಿ ಕಲ್ಯಾಣ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಮಾರ್ಚ್ 6ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ನೂತನ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಮಾರ್ಚ್ 8ನೇ ತಾರೀಕಿನಂದು ಶ್ರೀದೇವಿ ಸಮಸ್ತ ಭಕ್ತವೃಂದ ಕೂಳೂರಿಯವರ ಬಾಬ್ತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನ ವಾಣಿನಾಥ ಅವತರಿಸು ಕಮಲ ಸಂಜಾತ ತುರುಳರಟ್ಟುಳಿಯನ್ನು ಒರೆಯುವುದಿನ್ನೇನು ಧರೆಗೆಂದು ಹೊರಗೊಳ್ಳು ವಿಧಿ ನೀನೆ ಬಲ್ಲೆಯ ಹೊರೆಯಬೇಕಿಲ್ಲೆ ವಾಣಿನಾಥ ಅವತರಿಸಬೇಕು ನೀ ಕಮಲ ಸಂಜಾತ. ಇದು ಪಾದಪದ್ಮಗಳಿಗೆ ಸಾಷ್ಟಾಂಗ ಎರಗಿದ್ದೇವೆ. ಹೇಳಿ ಎದ್ದೇಳಿ ದೇವ. ಇವರನ್ನೆಲ್ಲ ಕೂಡಿಕೊಂಡು ದುಃಖದೊಂದಿಗೆ ಬರುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಏನದು? ವರ್ತಮಾನ ಕಾಲದಲ್ಲಿ ದಿತಿ ಪೌತ್ರನಾಗಿ ವಿಜೃಂಭಿಸುತ್ತಿರುವವ ಮಾಲಿನಿ ಜಾತನಾಗಿ ಮಹಿಷ ಎನ್ನುವಂತಹ ಹೆಸರಿನಿಂದ ನೀವು ಕೊಟ್ಟಂತಹ ವರವನ್ನೇ ಆಧರಿಸಿದಂತಹ ಆತ 2 ಲೋಕವನ್ನು ಸ್ವಾಧೀನ ಮಾಡಿ ದೇವಲೋಕಕ್ಕೆ ಅಭಿಯೋಗ ಬೆಳೆಸಿದ. ಕಾಡಿ ಬವರ ನಡೆಯಿತು. ಪರಿಣಾಮದಲ್ಲಿ ನಮಗೆ ಸೋಲವಾಯಿತು. ಹೌದೇ? ಹೌದು. ಎಲ್ಲವನ್ನು ಕಳೆದುಕೊಂಡಂತಹ ನಾವುಗಳು ದಿಕ್ಕು ತೋಚದೆ ನಿಮ್ಮ ಬಳಿಗೆ ಬಂದಿದ್ದೇವೆ. ವರವಿತ್ತವರು ನೀವು ದರೆಯ ಧರ್ಮವನ್ನು ಉಳಿಸಿ ನಮ್ಮನ್ನು ಉದ್ಧರಿಸಬೇಕು. ಅರಿತೆ ನರಿತೆ ಆ ದುರುಳನ ಬಾಧೆಯ ಹೊರೆಯುವುದಾಗಿನಿ ಮರೆಯಲ್ಲವು ನಾವರಗಳ ನಿಟ್ಟಿಗೆ ವಿರಚಿತ ತಪವನು ಮೊದಲಲ್ಲಿ ಆದರೆ ಬೀಳುವೆ ದಾರಿಯನ್ನು ಅಂದರು ಮಾಧವನಲ್ಲಿಗೆ ಹೋಗುವ ಅದುದನ ಮಧುಸೂದನ ನಡಿಯೊಳು ಸಾಗರದಲ್ಲಿ ಭಿನ್ನಯಿಸುವ ಅರಿತೆ ನರಿತೆ ಒಲಿಸಿಕೊಂಡಂತಹ ಮೈಸೂರಿಗೆ ನಾನು ವರವನ್ನು ಕರುಣಿಸಿದ್ದು ಹೌದು. ಹಾಗೆಂದು ಕೊಟ್ಟ ವರವನ್ನು ಹಿಂಪಡೆಯುವಲ್ಲಿ ನಾನು ಸಮರ್ಥನಾಗಿ. ಅಯ್ಯೋ, ಇವರನ್ನು ಕರ್ಕೊಂಡು ಬಂದು ನಮ್ಮ ಗತಿ ಇದ್ದಾನೆ ಮಾಧವ. ಅಲ್ಲಿಗೆ ಹೋಗುವ. ಕುಳಿತವರು ಚಂದ್ರಕಾಂತ ಶಿಲೆಗಳನ್ನಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲು ಇತ್ತ ನಳಿನ ಭವಸುರರು ನೊಡಗೊಂಡು ನಡೆತಂದು ವೈಕುಂಠದಲ್ಲಿ ಗರಿ ಕಾಣದಿರುತ್ತೀರೇ. ಹರಿದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದೆವು. ಬಳಿಕ ಕೈಲಾಸ ಕೈದರಲಾಗ ಪುರಗರನು ನಿಳಯದೊಳಗಿಲ್ಲದಿರೇ. ತಿಳುಗುತ್ತ ಶರೀರ ನುಡಿ ಹರಿಗರ ಋತುಗಿನಾದ್ರಿಯೊಳಗಿರ್ಪಗದನವ ಹರಿಗರ ಪದಕ್ಕೆ ಬಗಿಸ ಕಲ್ಲರು ತುರುಳ ಮಹಿಷಾಸುರನ ಪಕಡ
ಅಧಿಕಾರ ಸ್ಥಾಪನೆ ಮಾಡಿಕೊಂಡಿದ್ದಾನೆ. ಮೂರು ಲೋಕವನ್ನೇ ತನ್ನ ಅಂಕಿತದಲ್ಲಿರಿಸಿಕೊಂಡು ಪಂಚಮಹಾಪಾತಕಗಳನ್ನು ಎಸಗುತ್ತಾ ಲೋಕಕಂಟಕನಾಗಿದ್ದಾನೆ. ಅವನ ಕಾಯದ ಕಸುವನ್ನು ಅಡಗಿಸಿ ಲೋಕಕ್ಕೆ ನೆಮ್ಮದಿ ಹೊರಗಡೆಯಿದ್ದೇನೆ. ನನ್ನಲ್ಲಿರುವಂತಹ ದಿವ್ಯ ತೇಜಸ್ಸನ್ನು ಮೇಲಕ್ಕೆ ಶಿವನಿಗೆ ಬ್ರಹ್ಮ ತೇಜಸ್ಸನ್ನು ಹೊರಗಡೆಯಿದ್ದೇನೆ. ಮಹಿಷನ ವಧೆ ಶೀಘ್ರದಲ್ಲೇ ಆಗಬೇಕು. ನಮ್ಮ ನಿಮ್ಮೆಲ್ಲರ ತೇಜಸ್ಸನ್ನು ಮೂರ್ತಿಗಳ ಮುಖದಿಂದ ಬರುಣಿಗೆ ತೇಜ ಚಾಲದಿಬ್ಬಾಲಕರ ತೇಜ ಉಂಟಾಗುತ್ತಲಿ ನಾರಿಯ ಕದಿದಾಳಿದರೆ ಗಿಳಿಯೇ ಸುರರು ಜಯ ಜಯವೆಂದು ನುತಿಗೈಡರು. ನೀವು ಎಮ್ಮನು ಕರುಣದಿ ಕಾವು ಮಾತೆ ಭಾವಶುದ್ಧಿಯೊಳಿತು ಪದವ ತಾಯಿ ನಾವು ಮರೆಗೊಂಬೆವು ಕರುಣಿಸು ಅಪಯವ ದೇವಿಗೆ ಪಾವನ ಚರಿತೆ ಅಮ್ಮ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಜಯ ಜಯ ಹೇಳಿರೆ ತಾಯಿ ಧೈರ್ಯವ ಸುರ ಮುಖ್ಯರೇ ಬೇಳಬಾರದೆ ಬಂದ ಕಷ್ಟವ ಕೇಳಿಕೊಂಬೆ ನಾರಾಯಣ ಮಹಾಶಕ್ತಿ ಬ್ರಹ್ಮ ಪರೋಶಕ್ತಿ ಮಹೇಶ್ವರ ಕ್ರಿಯಾಶಕ್ತಿ ಇಂದ್ರಾದಿ
ಮಾಡಿಕೊಂಡಿದ್ದೀರಾ? ಹೌದಮ್ಮ. ಮಕ್ಕಳೇ, ಅಮ್ಮ. ನಿಶೋಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮಾತೆ ಮದಲಾಲಿಸು ಕಳ್ಳ ಮಗಿಷನು ವಿಧಾತನಿ ತಿಗವರದ ಬಲ್ಲದಲ್ಲಿ ಸುರವ್ರಾತವೆಲ್ಲವ ದೆಸೆಗೆಡಿಸಿ ನಿರ್ಭೀತಿಯಿಂದ ಆಕಾಶದಿಂದ ಆಚೆಗೂ 10 ಅಂಗುಲ ವಿಶಾಲವಾದ ವ್ಯಾಪ್ತಿಯನ್ನೇ ಹೊಂದಿರುವ ನಿನ್ನ ಈ ದಿವ್ಯ ಮಂಗಳ ವಿಗ್ರಹವನ್ನು ಕಂಡು ನಾವೆಲ್ಲರೂ ಕೃಷ್ಣಮಾನಸರಾದೆವು. ಆದರೆ ಸಂತೋಷವನ್ನು ಅನುಭವಿಸುವುದಕ್ಕಾಗುತ್ತಾ ಇಲ್ಲ. ದಿತಿ ಪೌತ್ರನು ಮಾಲಿನಿ ಸಂಜಾತನಾದ ಮಹಿಷದಾನವ ವಿಧಾತನ ವರಬಲದಿಂದಲೇ ಕೊಬ್ಬಿ ದುರುಳರಾದ ಶಂಕದುರ್ಗಾದ್ರನು ಒಡಗೂಡಿಕೊಂಡು ದೇವಲೋಕಕ್ಕೆ ದಾಳಿ ಮಾಡಿದ. ಸಮರ ಮುಖದಲ್ಲಿ ಇಂದ್ರಾದಿ ಸುಮನಸರನ್ನು ಜಯಿಸಿದ. 3 ಲೋಕವನ್ನೇ ತನ್ನದಾಗಿಸಿಕೊಂಡು ಮೆರೆದಾಡುತ್ತಾ ಇದ್ದಾನ. ಅವನ ಅಟ್ಟಹಾಸದಿಂದಲಾಗಿ ಅಧರ್ಮ ಎನ್ನುವ ವ್ಯಾಘ್ರ ತಾಂಡವವಾಡುತ್ತಾ ಇದೆ. ಧರ್ಮ ಎನ್ನುವ ಗೋವು ಧರೆಯಲ್ಲಿ ಕಾಲ್ಮುರಿದು ಬಿದ್ದಿದೆ. ಕ್ಷಮೆಗೊದಗಿದ ಕ್ಷಾಮವನ್ನು ನಿವಾರಿಸಿ ನಿನ್ನ ಮಕ್ಕಳಿಗೆ ಕ್ಷೇಮ ಒದಗಿಸ. ಸುರರನ್ನು ಸೋಲಿಸಿ ನೆರೆ ಮನದಿಂದಲೇ ಮೆರವನೆ ಖಳನಾಗದಿ ವಿಧಿಯಿಂದ ವರವನ್ನು ಪಡೆದ ಮಹಿಷನು ಲೋಕ ಕಂಟಕನಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ. ದೇವತೆಗಳನ್ನು ದೆಸೆಗಡಿಸಿದನೆ. ಬಿಡಿರಿ ಭೀತಿಯ. ಇನ್ನು ಕೆಲವು ದಿನಗಳಲ್ಲಿ ದುರುಳ ಮಹಿಷನನ್ನು ಕೆಟ್ಟ ರಕ್ಕಸನೆಲ್ಲ ವಧಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಧೈರ್ಯಸ್ಥರಾಗಿರಿ. ಏನಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವ ಅರ್ಪಿಸಲು ಜಯ ಜಯ ಹರ ಬ್ರಹ್ಮ ಇಂದ್ರಾದಿ ಸುಮನಸರೇ, ನಾವೆಲ್ಲರೂ ನಮಗೊದಗಿದ ಕಷ್ಟ ಪರಂಪರೆಗಳನ್ನೆಲ್ಲ ಜಗನ್ಮಾತೆಯ ದಿವ್ಯ ಸಾನ್ನಿಧ್ಯದಲ್ಲಿ ಭಿನ್ನವಿಸಿಕೊಂಡವು. ಮಾತೆ ಒಲಿದು ಅಭಯವನ್ನಿತ್ತಿದ್ದಾರೆ. ನಾವೆಲ್ಲರೂ ತೋಷಮಾನಸಿಗರಾದ ಖಳವದೆಗೆ ಹೊರಟು ನಿಂತ ಈ ಶುಭ ವೇಳೆ ನಿರಾಭರಣ ಸುಂದರಿಯಾದ ಸರ್ವಾಲಂಕಾರ ಭೂಷಿತಳಾಗಬೇಕೆಂಬ ಉದ್ದೇಶದಿಂದಲೇ ಮಯ ವಿಶ್ವಕರ್ಮರು ಒಂದಾಗಿ ಬಂದು ಸಕಲ ವಸನ ಭೂಷಣಾದಿಗಳನ್ನು ತಂದು ಜಗನ್ಮಾತೆಯ ಪಾದಮೂಲದಲ್ಲಿ ಇರಿಸಿದ್ದಾರೆ. ದೇವತಾ ನಾರಿಯರೆಲ್ಲ ಮುಂದೆ ಬಂದು ಲೋಕಮಾತೆಯನ್ನು ನಾನಾ ವಿಧದಿಂದ ಶೃಂಗರಿಸುತ್ತಾ ಇದ್ದಾರೆ. ಅವರೆಲ್ಲ ಭಕ್ತಿಯಿಂದ ತಾಯಿಯ ಸೇವೆ ಮಾಡುವಾಗ ಮಾತೆಯ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವೇನು ಮಾಡೋಣ? ವನಜನ ಕರದ ಚಕ್ರವಾ ಸ್ವೀಕರಿಸಬೇಕಮ್ಮ. ತ್ರಿನಯನಾಗ ತ್ರಿಶೂಲವನು ಸಗ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ವಿನಯದಿಂದಲೇ ಸುರಪ ಕುಲಿಶವ ಅನಿಮಿಷರು
ಶಕ್ತಿಯಾಯುಧಂಗಳ ಮಣಿದು ಮಾತೆಯ ಪದಕೆರಗಿ ನುತಿಸಿದರು ಬಯದಿ ಅಮ್ಮ ಜಯ 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 ನಮ್ಮವರೇ ಕೇವಲ ಸಂಕಲ್ಪ ಮಾತ್ರದಿಂದಲೇ ಖಳ ಸಂಹಾರ ಮಾಡುವ ಶಕ್ತಿ ಜಗದಾದಿ ಮಾಯೆಗಿದೆ. ಅವಳಿಗೆ ನಮ್ಮ ಆಯುಧದ ಅಗತ್ಯವೇ ಇಲ್ಲ. ಆದರೂ ಕೈಯಾಯುಧದ ಪಾವಿತ್ರ್ಯಕ್ಕಾಗಿ ನಾವೆಲ್ಲರೂ ಸರ್ವ ಸಮರ್ಪಣ ಭಾವದಿಂದ ಜಗನ್ಮಾತೆಗೆ ಕಾಣಿಕೆಯಾಗಿ ಅರ್ಪಿಸಿದ್ದೇವೆ. ದುಷ್ಟ ಮಹಿಷನ ವಧೆಗಾಗಿ ಲೋಕಮಾತೆ ಹೊರಟು ನಿಂತದ್ದು ಬರೀ ಕಾಲ್ನಡಿಗೆಲೆ ಯಾಕೆ ಸಾಗಬೇಕು? ಪರ್ವತರಾಜನೇ ವಾಹನವಾಗಿ ಬರುತ್ತೇನೆಂದು ಮಾತು ಕೊಟ್ಟಿದ್ದಾನಲ್ಲ, ಬರಬೇಕಿತ್ತು. ಸಿಂಹವಾಗಿರಿ
ಬಂದೆಯ ನಿಜ ಅದಕ್ಕೆ ಆಸೆ ಇದ್ದಾರೆ ಹಾ. ನಡಿ ನಡಿ ಎಲ್ಲ ಮಹೇಶ ನೆತ್ತಿಯಲ್ಲಿ ಕೋಡಿಗಳನ್ನು ಹೊತ್ತ ಮಾತ್ರಕ್ಕೆ ಮೂರು ಲೋಕವು ನಿನ್ನ ಸ್ವಾಧೀನವಾಗಿ ಭಾವಿಸಿಕೊಂಡ್ಯಾ? ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿರಲಿ. ನಿನ್ನ ವಿಚಾರವಾಗಿ ಅರಿತೇ ಬಂದವಳು ವಿಧಿಯಿಂದ ವರವನ್ನು ಪಡೆದೆಯಾ? ಮೂರು ಲೋಕಗಳನ್ನು ಸ್ವಾಧೀನಪಡಿಸಿದೆಯಾ? ದೇವತೆಗಳ ದಶಗಡಿಸಿದ ದುಷ್ಟ ಸಜ್ಜನನ್ನು ಬರೆಯುವುದಕ್ಕೆ ಬೇಕಾಗಿ ಅಲ್ಲ ನಿನ್ನನ್ನು ಬೇಕಾಗಿ ಬ್ರಹ್ಮಾಂಡ ನಾಯಕದಂತ ನಾನೇ ಮೃಗವಾಹಿನಿಯಾಗಿ ಬರಬೇಕಾಯ್ತು. ಸಾರಿ ಹೇಳುತ್ತಾ ಇದ್ದೇನೆ, ಸುರ ಸಂಪದವನ್ನು ದೇವತೆಗಳಿಗೆ ಒಪ್ಪಿಸಿ ಶರಣಾಗು. ಪಕ್ಷವನ್ನು ಸೇರ್ಕೊಂಡು ಬಂದೆಯಾ? ಆಯ್ತು, ಕೆಳಗಿರಿಸು, ಕೇಸರಿಯನ್ನು ಕಾಡಿಗೆ ಕಳಿಸು. ಮೂರು ಲೋಕಾಧೀಶನಾಗಿದ್ದೇನೆ, ಸಿಂಹಾಸನವಾಗ Thank you.
ಬಿಸಿ ರಕ್ತದ ಜಾಗೃತ ಕೋಣವೇ ಹೈ! ಸಾಮಾನ್ಯ ಹೆಣ್ಣೆಂಬುದಾಗಿ ತಿಳಿದುಕೊಂಡ ಪ್ರಶ್ನೆ ಏನು ಬಾ? ಶಕ್ತಿಗಳ ಶಕ್ತಿ ಹೇ! ಅಯೋನಿಜೆ ಹೇ! ಅಷ್ಟಭುಜೆ ಕೈ ಕತ್ತರಿಸಿ ಬಿಡ್ತಾರೆ. ನಿನ್ನ ಪಾಲಿನ ಮೃತ್ಯು ಬಾ! ಮಹಿಷವದಾಕಾರದಲ್ಲಿ ಉಗ್ರ ರೂಪವನ್ನು ತಾಳಿದ್ಯಾ ತಾಯೇ ಶಾಂತಳಾಗಮ್ಮ. ಸುರಪ ಬಯಲಿನಗೆಲ್ಲ ಮುಂದಕ್ಕೆ ಕಲುಷದಲ್ಲಿ ಮರೆಯದೆಲ್ಲವ ಚರಣವನ್ನು ನೀ ನಿರತ ಮನದಿ ಸುರಪ ಹೆದರದಿರು ಧೈರ್ಯಸ್ಥನಾಗಯ್ಯ.
ಮಹಿಷ ಮತ್ತು ಆತನ ಅನುಜಾನರಾದ ಕೆಟ್ಟ ರಕ್ಕಸನೆಲ್ಲ ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರಾ. ಇದು ಶಾಂತಳಾದೆ 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟರ ಜೊತೆಲಿ ಹೋರಾಟವನ್ನು ನಡೆಸಿದಾಗೆ ನಾನು 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವೂ ಲಭಿಸಿದೆ. ಆ 9 ದಿನಗಳ ನವರಾತ್ರಿ ಎಂಬುದಾಗಿಯೂ 10ನೆಯ ಈ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಸುರಪತಿ ಯಾವಾತ ಶ್ರದ್ಧಾಭಕ್ತಿನ ಆಚರಿಸಿಕೊಂಡು ಬರುತ್ತಾನೋ ಅವನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಅಮ್ಮ ಕಂದ, ಈಗ ಏನೋ ಭಯ ದೂರವಾಯಿ, ಆದರೆ ಮುಂದೊಂದು ದಿನದಲ್ಲಿ ನಮಗೆ ಕಷ್ಟ. ದುಷ್ಟರಿಂದ ಕಷ್ಟ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿತ್ತು ಹಿನಗಿರಿಯನ್ನೇ ಸೇರುವಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿ ಕಷ್ಟ ಬಂತು ಎಂದಾದರೆ ನೇರವಾಗಿ ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸು. ಒಲಿದು ನಿಮ್ಮ ಬದುಕಿದ ಕಷ್ಟವನ್ನು ನಾನೇ ಬಗೆಹರಿಸಿಕೊಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ವಿಭವದಿ ಸ್ಥಳ ಶುಂಭ ನಿಶುಂಭ ಎಂಬುದಾಗಿ ಕೇಳಿ ಬಂದಿದೆ. ಓಲಗವಿತ್ತ ವಿಚಾರ ಅನೇಕವಿದೆ, ಆಲಿಸಬೇಕಯ್ಯ. ಶುಂಭ ಶುಂಭ
ನಿಶುಂಭ ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಪತ್ನಿಯರಲ್ಲಿ ಧನುದೇವಲ್ಲಿ ನಮ್ಮಿಬ್ಬರ ಜನನವಾಯಿತು. ನಿಜ. ಬಾಲ್ಯದಲ್ಲಿಯೇ ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯೆಗಳನ್ನು ಕಲಿತುಕೊಂಡ ನಾವು ಪ್ರಾಯ ಪ್ರಬುದ್ಧರಾದವಾಗ ಶೋಣಿತಾಪುರದ ಪಟ್ಟವನ್ನೇರಿ ವಿಜೃಂಭಿಸುತ್ತಾ ಇದ್ದೇವೆ. ನಿಜ. ವರ್ತಮಾನ ಕಾಲದಲ್ಲಿ ಅನುಜನಾದಂತಹ ನಿನ್ನನ್ನು ಜೊತೆ ಸೇರಿಸಿಕೊಂಡು ಶೋಣಿತಾಪುರದ ಜನಪದವನ್ನು ಪರಿಪಾಲಿಸುತ್ತಾ ಬಂದಿದ್ದೇನೆ. ತಾಯಿಯ ಆಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿಕೊಂಡ ನಾವು ವಿಧಾತನನ್ನು ಕುರಿತು ತಪಸ್ಸನ್ನಾಚರಿಸಿ ಆತನಿಂದ ಬೇಕಾದಂತಹ ವರಪ್ರಸಾದವನ್ನು ಪಡೆದುಕೊಂಡವರಿದ್ದೇವೆ. ನಿಜ. ವರ ಪಡೆದಂತಹ ನಾವು ಲೋಕ ದಿಗ್ವಿಜಯನ್ನು ಕೈಗೊಳ್ಳುವುದಕ್ಕಾಗಿ ಮುಂದಾದೆವು. ಗೋಪಾಲಕರ ದರ್ಪವನ್ನಾಡಾಗಿ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ನಿಜ. ತದನಂತರ ಸೇರಿಕೊಂಡದ್ದು ಪಾತಾಳ ಲೋಕವನ್ನು. ಪಾತಾಳದಲ್ಲಿರುವಂತಹ ಉರಗಾದಿಗಳ ಅಲ್ಲಿಯೂ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ಈ ಹೊತ್ತಿನಲ್ಲಿ 2 ಲೋಕ ನಮ್ಮ ಸ್ವಾಧೀನವಾಗಿದೆ. ಉಂಟಲ್ಲ ನಾಲ್ಕರ ಅಧಿಕಾರ. ಜೀವನದಲ್ಲಿ ಸಾಧನೆಯ ಶಿಖರವನ್ನೇರಬೇಕು, 3 ಲೋಕಗಳನ್ನು ತನ್ನ ಅಂಕೆಯಲ್ಲಿರಿಸಿಕೊಳ್ಬೇಕು ಎನ್ನುವಂತಹ ಉದ್ದೇಶದಿಂದ ದಿಗ್ವಿಜಯವನ್ನೇ ಕೈಗೊಂಡವರು ನಾವು. 2 ಲೋಕಗಳನ್ನು ವಶಪಡಿಸಿಕೊಂಡೆವು. ಮುಂದಿರುವುದು 4 ಲೋಕ. ನೇರವಾಗಿ 4 ಲೋಕವನ್ನ ಪ್ರವೇಶ ಮಾಡಿ ಇಂದ್ರಾದಿ ಸುಮನಸರನ್ನು ಚತುರಂಗ ಸೇನೆಯನ್ನು ಸಿದ್ಧಗೊಳಿಸು. ಏರೋಣ ನಾಲ್ಕರಿಗೆ ಹೇಳಿ.
ಎನ್ನುವುದಕ್ಕಾಗಿ ಲೋಕ ದಿಗ್ವಿಜಯವನ್ನು ಕೈಗೊಂಡವರು ನಾವು. 14 ಲೋಕವು ನನ್ನದಾಗಬೇಕು ಅಂತ ಉದ್ದೇಶವನ್ನು ಇರಿಸಿಕೊಂಡು ಇದೋ 2 ಸ್ವಾಧೀನಪಡಿಸಿಕೊಂಡೆ. ಮೂಡೆಯೋ ಅಂತ ಸ್ವರ್ಗಕ್ಕೆ ಬಂದಿದ್ದೇನೆ. ಸ್ವರ್ಗವನ್ನು ಬಿಟ್ಟುಕೊಟ್ಟೆ ಎಂದಾದರೆ ನಿನ್ನನ್ನು ಬಿಟ್ಟೆನು. ಇಲ್ಲ ಪೌರುಷ ಉಂಟು ನಿನ್ನಲ್ಲಿ. ವರವನ್ನು ಪಡೆದು ದೇವಲೋಕ ದಾಳಿಯನ್ನು ಮಾಡಿದವರಿದ್ದಾರೆ. ಯಾರಿಗೂ ಕೂಡ ಶಾಶ್ವತವಾಗಿ ಉಳಿದಿಲ್ಲ. ಹೋದವರ ವಿಷಯ ಬಿಡು, ಬಂದಿದ್ದೇನಲ್ಲ. ಹಾಗೆ ನೀನು ಬಂದಿದ್ದಿ 3 ಲೋಕ ಸ್ಥಾಪನೆಗಾಗಿ ಬಂದಿದ್ದಿ. ಬಂದ ಹಾಗೆಯಿಂದ ಹೋದ್ರೆ ಒಳ್ಳೆಯದು. ಇಲ್ಲ ಅಂತಾದ್ರೆ ವಜ್ರಾಯುಧದಿಂದ ಘಾತಿಸಿ. ಜಯವಾಗಲಿ, ಶುಭವಾಗಲಿ, ಮಂಗಳವ. ತಮ್ಮ ಅಗ್ರಜ ಮಾಡಿದ್ಯಾ ಸೇರಿರುವಂತಹ ಸುರವೀರರೆಲ್ಲರೂ ಶುಂಭಾಸುರನಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂತಹ ವಿಜಯ ಘೋಷವನ್ನು ಹಾಕುತ್ತಾ ಇದ್ದಾರೆ. ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಕೆಲವರು ಸ್ವರ್ಗಲೋಕದಲ್ಲಿ, ಇನ್ನು ಕೆಲವರು ಪಾತಾಳದಲ್ಲಿ, ಮಿಕ್ಕುಳಿದವರನ್ನು ಸೇರಿಕೊಂಡು ಶೋಣಿತಾಪುರವನ್ನು ಸೇರೋಣ, ವಿಜಯೋತ್ಸವವನ್ನಾಚರಿಸೋಣ. ನಡೆಯೋಣ. ಸುರಪಾಲ ಅನಿಮಿಷರ ಕರೆದಂದಾಗ ಧನುಜರು ಪಟಳವು ದಿನ ದಿನಕ್ಕೆ ಹೆಚ್ಚಾತೆ. ಧನುಜರು ಪಟಳವು ದಿನ ದಿನಕ್ಕೆ ಹೆಚ್ಚಾತೆ. ಧನುಜಳಾಂತಕಿದೆ ಅನಿಮಿಷರ ನೊಡಗೊಂಡು ತುಹಿನಗಿರಿಯೆಡೆಗೆ ಮನ ಕರಗಿ ಸುರಪಾಲ. ಏನು ಆಶ್ಚರ್ಯವಿದೆ. ಲೋಕದ ಕಡೆಗೆ ದೃಷ್ಟಿಯನ್ನು ಹರಿಸಿದೆವು ಅಂತಾದ್ರೆ ದಿನದಿಂದ ದಿನಕ್ಕೆ ದುರುಳರ ಅಟ್ಟಹಾಸವೇ ಹೆಚ್ಚಾಗುತ್ತಾ ಇದೆ. ಏನು ಮಾಡೋಣ? ನಮ್ಮ ಪರಿಸ್ಥಿತಿಯು ಹೀಗಾಗಿ ಹೋಯಿತಲ್ಲ. ದೇವಲೋಕವನ್ನು ಬಿಟ್ಟು ಕಾರಣಗಳಲ್ಲಿ ಸುತ್ತಾಡುವಂಥ ಪರಿಸ್ಥಿತಿ ಬಂದೊದಗಿದೆ. ಇದಕ್ಕೆಲ್ಲ ವರಪ್ರಭಾವ. ಹಾಗಿದ್ರೆ ಧನುಜಾಂತಕಿಯಾದಂತಹ ಜಗದಂಬಿಕೆ ಸದಾ ಪರೆಯುತ್ತಾಳೆ ಎನ್ನುವ ಹಾಗೆ ಅಭಯ ಇತ್ತವಳಿದ್ದಾಳೆ. ಅವಳ ಬಳಿಗೆ ಹೋಗುತ್ತೇನೆ. ಜಯ ಜಯ. ಪೂಜಿಸಿದನು ಮಾಯೆಯ ನಿರ್ಚರರೆಯ, ಪೂಜಿಸಿದನು ಮಾಯೆಯ ಮೋಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿ
ಚರಣ ಸರೋಜವನುಪಮ ಶಕ್ತಿಯು ದಿವರಾಜನವವಿದ ಭಕ್ತಿಯಿಂದಲೇ ಪೂಜಿಸಿದನು 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 ಮಾಯೆಯ ಅಮ್ಮ ಆದ್ಯಂತರ ಇದೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಗೌರಿ ನಮಸ್ತುತೆ ಕಾಪಾಡಮ್ಮ ಕುದಿವುದೇತಕ್ಕೆ ಶೋಕದಲ್ಲಿ ದುರ ಪದವಿಗೆ ತರ ಕಷ್ಟವುದಗಿತು ಬೆದರ ಬೇಡದಿಂದ ಶರೆಯ ಸುರಪಾಲ ಏಳಯ್ಯ ಎದ್ದೇಳು ಕೈರಸ್ತನಾಗು ಈ ಪುರದಲ್ಲಿ ಲೋಕ ಗಂಟಕರನ್ನು ವಧಿಸಿ ನಿನ್ನ ಪಾಲಿಗೆ ಕ್ಷೇಮವನ್ನು ಒದಗಿಸಿಕೊಟ್ಟು ದೇವಲೋಕದ ಪೀಠವನ್ನು ಸ್ಥಿರಗೊಳಿಸಿದಾಕೆ ನಾನು. ಆದರೆ ಇಂದಿನ ದಿನ ಸುಮನಸರನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಗಿರಿಯನ್ನೇ ಸೇರಿ ಪ್ರಾಂಜಲವಾದ ಭಕ್ತಿ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೀಯ. ಒಲಿದು ನಿನ್ನ ಮುಖವನ್ನು ಅವಲೋಕಿಸದಿಂದಾದ್ರೆ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಯಾರಿಂದ ಹೇಳಯ್ಯ, ಪರಿಹರಿಸಿಕೊಡುತ್ತೇನೆ. ಕರುಣಾಣವಿ ಜಗದಾದಿ ಮಾಯೇ ನಿನ್ನಾಜ್ಞೆಯಲ್ಲಿ ಬಿಡುಗಣ್ಣರುಡನೆ ನಿನ್ನಾಜ್ಞೆಯಲ್ಲಿ ಬಿಡುಗಣ್ಣರುಡನೆ ನಾಗವನ್ನೊಳೆ ಕಳರಿಂದ ಬಂದ ಪಡುವುದಾಯ್ತು ಭಿನ್ನವಿಸುವುದೇನು ತಾಯಿ ಕರುಣಾರ್ಣವೇ ಜಗದಾದಿ ಮಾಯೇ ಆದಿ ಮಾಯೇ ಆದಿ ಮಾಯೇ ಅಮರ ಆ ಆ ಸುರಪತಿ ತುಹಿನಾದ್ರಿಗೆ ಬಂದು ಪ್ರಾಂಜಲವಾದ ಭಕ್ತಿಯ ಮೂಲಕವಾಗಿ ಸ್ತುತಿ ಮಾಡಿದಂತಹ ಸಂದರ್ಭದಲ್ಲಿ ನಿನ್ನ ದಿವ್ಯ ಮಂಗಳ ಮನೋಹರ ಮೂರ್ತಿಯ ದರ್ಶನವಾಯಿತು ತಾಯಿ. ನಿಜ. ಪಕ್ಷಿಗಳೆರಡೂ ಪಾವನವಾಯಿತು. ಸರಿ ಸರಿ ಅಮ್ಮ ಏನಯ್ಯ, 14 ಲೋಕವನ್ನೇ ರಂಗಸ್ಥಳವನ್ನಾಗಿಸಿ ಆ ರಂಗಸ್ಥಳದಲ್ಲಿ ನಿನ್ನ ಮಕ್ಕಳನ್ನು ಕುಣಿಸುವವಳು ನೀನು. ಹೌದು. ಆದರೂ ಏನು? ಸೋಲುಂಡಂತ ನಮ್ಮ ಬಾಯಿಂದಲೇ ಕೇಳಬೇಕು ಎನ್ನುವ ಚಿತ್ತವೇ ತಾಯಿ. ಖಂಡಿತವಾಗಿಯೂ ಸನ್ನಿಧಾನದಲ್ಲಿ ವಿತರಿಸಿಕೊಳ್ಳುತ್ತಾ ಇದ್ದೆ. ಧಾರಾಳವಾಗಿಯೂ. ಅಮ್ಮ ಏನಯ್ಯ, ಮಹಿಷನಿಗಿಂತಲೂ ಮಹಾಪರಾಕ್ರಮಶಾಲಿಗಳು ಯಾರವರು? ಅವರೇ ಶೋಣಿತಾಪುರಾಧೀಶರು. ಸರಿ, ಶುಂಭಾದಿಗಳು ಇರಲಿ ಬಿಡು. ಧನುರ್ದೇವಿಯ ಮಕ್ಕಳು. ಸರಿ. ಆ ಸಂದರ್ಭದಲ್ಲಿ ಜೀವನದ ಪ್ರತಿಷ್ಠೆಯನ್ನು 4 ದೆಸೆಗಳಲ್ಲಿ ಮೆರೆಸಬೇಕು ಎನ್ನುವ ಉದ್ದೇಶದಿಂದ ಮಾಡಿದ ಸಾಧನೆಯಾದರೂ ಏನಯ್ಯ? ಕಾರಣವನ್ನು ಸೇರಿ ಬ್ರಹ್ಮದೇವರನ್ನು ಭಜನೆಯ ಮೂಲಕ ಮೆಚ್ಚಿಸಿ ಅವನಿಂದ ವರವನ್ನು ಪಡೆದದ್ದು. ಆ ಬಳಿಕ ಅದುವೇ ಬಲಿಷ್ಠವಾಗಿ 2 ಲೋಕವನ್ನು ಸ್ವಾಧೀನ ಮಾಡಿದರು. ಆಮೇಲೆ ಆ ನಂತರದಲ್ಲಿ ದೇವಲೋಕಕ್ಕೆ ದಾಳಿಯನ್ನು ಮಾಡಿದ್ರು. ಪರಿಣಾಮದಲ್ಲಿ ನಾವೆಷ್ಟೇ ಪ್ರಯತ್ನ ಪಟ್ಟರು ನಿಮ್ಮ ಪಾಲಿಗೆ ನಮ್ಮ ಪಾಲಿಗೆ ಸೋಲವಾಯಿತು. ಸೋಲುಂಡಂತಹ ನಾವುಗಳು ಎಲ್ಲಿಯಾದರೂ ಬದುಕಿಕೊಳ್ಳಬೇಕು ಎನ್ನುವ ನೆಲೆಯಲ್ಲಿ ದೇವತೆಗಳನ್ನೆಲ್ಲ ಒಡಗೂಡಿಕೊಂಡು ಬರಬರುತ್ತಾ ನಡೆದು ಬಂದದ್ದು ತುಹಿನಾದ್ರಿ. ಸರಿ ಅಮ್ಮ, ಏನಯ್ಯ? ದರೆಯ ಧರ್ಮವನ್ನು ಉಳಿಸಿ ಮಾನನೀಯರ ಮಾಂಗಲ್ಯಕ್ಕೆ ಕುತ್ತು ತಂದಂತಹ ಶುಂಭಾದಿಗಳಿಗೆ ಒಂದು ಗತಿಯನ್ನು ಕಾಣಿಸಿ ನಿಮ್ಮ ಮಕ್ಕಳಾದ ನಮ್ಮನ್ನು ರಕ್ಷಿಸಬೇಕಮ್ಮ. ಇದು ಅಭಯ. ಕರುಣಿಸುತ್ತ ಅಭಯವನು ಕರುಣಿಸುತ್ತಲ ಭಯವನು ನುಡಿದಳು ಕಿರಿದು ಸಮಯದಿ
ಪೊರೆಯುವೆನು ನಿಮ್ಮನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಅಲ್ಲಿಯವರೆಗೆ ಮರೆಸಿ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನಲೇಲೆಯ ಮರೆಸಿ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನಲೇಲೆಯ ಹರುಷದೊಳಗೆಂದಿನುತ ತ್ರಿದಶರಿಗರುಗಿ ಶ್ರೀದೇವಿ ಹರುಷದೊಳಗೆಂದಿನುತ ತ್ರಿದಶರಿಗರುಗಿ ಶ್ರೀದೇವಿ ಮರುಗದಿರು ಸುರಪಾಗ ಸುಮನಸುರೊಡೆಯನೇ ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ಸುರರು ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಖಳರು. ಯೋಚಿಸಬೇಡ, ಚಿಂತಿಸಬೇಡ, ಇನ್ನು ಕಿರಿದು ಸಮಯದೊಳಗೆ ಆ ದುಷ್ಟರನ್ನೆಲ್ಲೋ ನಷ್ಟಗೊಳಿಸಿ ನಿಮ್ಮ ಪಾಲಿಗೆ ಕ್ಷೇಮ ನಾವೊದಗಿಸಿಕೊಡುತ್ತೇನೆ. ಕಂದ, ಹಸ್ತಗಳನ್ನತ್ತಿ ಅವಯವನ್ನಿದ್ದಾಗ ಮನಸ್ಸಿಗೆ ಸಂತೋಷವಾಯಿತು. ಆದರೆ ಅಂತರಂಗದ ಒಳಗಿರುವ ಅವಯವಿನ್ನು ದೂರವಾಗಲಿಲ್ಲ ತಾಯಿ. ಯಾರಿಂದ ಯಾವ ರೀತಿಯಲ್ಲಿ ಶುಂಭಾದಿಗಳು ಅನುಯಾಯಿಗಳಿಗೆ ಆಜ್ಞೆಯನ್ನು ಮಾಡಿದ್ದ. ಏನೆಂದು? ಸೋಲುಂಡಂತ ದೇವತೆಗಳನ್ನು ಕಂಡಲ್ಲಿ ಚಿತ್ರಹಿಂಸೆ ಕೊಡಬೇಕು ಎನ್ನುವ. ಆದ್ದರಿಂದ ಪಾಪಿಗಳು ಬೆನ್ನಟ್ಟುತ್ತಾ ಇದ್ದಾರಮ್ಮ. ಅದಕ್ಕೆ ಈಗ ಸ್ವಲ್ಪ ನೆಮ್ಮದಿ ಆಯ್ತು ತಾಯಿ. ಏನು ಮಾಡೋಣ, ಹೇಗಿರ್ಬೇಕು? ನಿಮ್ಮ ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಇದೋ ತುಹಿನಗಿರಿ. ಆ ದುಷ್ಟರನ್ನು ಹೊದಿಸುವಂತ ಚಂದವನ್ನು ಕಂಡು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿ ಲೀಲಾಮೃತವನ್ನು ಕಾಣುವಿರಿ ಅಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ದಾಸನಾಗುತ್ತೇನೆ. ಜಯ ಜಯೋ ಜಯ ಜಯೋ ಜಯ. ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗಿ ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ ಗೆಲುವಡ ಸಾಧ್ಯ ಎಂದೆನುತ್ತಾಗ ಖಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನುತ ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಗಿಸಿ ಮೋಗದ ಬಲೆಗೆ ಸಿಲುಗಿಸಿ ತನುಜರೆಲ್ಲ ಕೊಲ್ಲುವ ಕಾರ್ಯವು ಸುಲಭ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ 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 ಎಂದು ಯೋಚಿಸಿ ಮಗಮ್ಮಾಯೇ ಮಗಮ್ಮಾಯೇ
ತಳೆದು ಸುಂದರಾಂಗವ ತಳೆದು ಅಂದು ಕೌಶಿಕೆಯಾಗಿ 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 ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಮೆರೆವ ಕದಂಬವನದೊಳಗೆ ಸುಂದರಾಂಗವ ತಡೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ ಎಂದು ಯೋಚಿಸಿ ಮಗಮ್ಮಾಗಿ ದೈತ ಬೃಂದವ ಮೋಗಿಸಿ ತರಿಗೆ ದೈತ ಬೃಂದವ ಮೋಗಿಸಿ ತರಿಗೆ ಆ ಆ ಆ ಅಳುವ ಸುಮನಸರಿಗೆ ಅಪ್ಪಯದ ವಚನವನಿದ್ದೆ. ಇನ್ನು ಕೆಲವು ದಿನಗಳಲ್ಲಿ ದುಷ್ಟನೆಲ್ಲ ನಷ್ಟಗೊಳಿಸಿ ಈ ತೆರೆಯಲ್ಲಿ ಧರ್ಮ ಸ್ಥಾಪನೆ ಮಾಡುತ್ತೇನೆ ಎಂಬುದಾಗಿ. ಹಾಗಂತ ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದರಿ ಹೋದಂತ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗಲಿರುವವರು ಯಾರೂ ಇಲ್ಲ. ಆದರೆ ಧೂರ್ತ ಶುಂಭನನ್ನು ಆನೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಯಾಕೆ? ಮೂರು ಲೋಕದ ವಿಭು ಎಣಿಸಿಕೊಂಡಂತ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆಗೆ ಗುರಿಯಾಗುವುದು ಸ್ಪಷ್ಟ. ಒಂದೇ ಉದ್ದೇಶವನ್ನಿರಿಸಿಕೊಂಡು ತುರುಳರನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನದಾದಂಥ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೋಶ ಸಂಭವಿಯಾದಂಥ ನಾನು ಕೌಶಿಕೆ ಎನ್ನುವಂತೆ ಹೆಸರನ್ನು ಇರಿಸಿಕೊಂಡೆ. ಏನಾದರೆ ತಪ್ಪಲಲ್ಲಿದ್ದುಕೊಂಡು ದುಷ್ಟರ ವಧಾ ಪ್ರಕರಣದಲ್ಲಿ ನಾನು ಮುಂದುವರಿದೆ ಎಂದಾದರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದೀತು. ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಾದಂಥ ನಷ್ಟ ಬರಬಾರದು ಎನ್ನುವ ನೆಲೆಯನ್ನು ಅರ್ಥವಿಸಿಕೊಂಡವಳಿದ್ದೇನೆ. ಹಾಗಂತ ಯಾವ ವಿಚಾರದಲ್ಲಿ ವಧಿಸೋಣ? ಸರಿ ತುಹಿನಾದ್ರೆ ತಪ್ಪಲಿಗೆ ಸೇರಿದ ಪ್ರದೇಶ, ಹಿಮವತ್ ಪರ್ವತ ತ್ಯಾಳವಾದ ಕಂದರ ಪ್ರದೇಶ, ಸೂರ್ಯ ರಶ್ಮಿ ಪ್ರವೇಶಕ್ಕೆ ಅಸಾಧ್ಯವಾದಂಥ ದಟ್ಟಾರಣ್ಯ, ಅದು ಗಗನ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷಗಳು. ಇದುವೇ ತಾನೇ ಕದಂಬಾವನ. ಈ ವನದಲ್ಲಿ ದುಷ್ಟರ ವಧಾಕಾರಿ ಆಗಲೇಬೇಕು. ಹೆಣ್ಣಾದಂತ ನಾನಿಲ್ಲಿದ್ದೇನೆ. ನನ್ನಿರವನ್ನು ತಿಳಿಯುವಷ್ಟು ಸಾಮರ್ಥ್ಯವಂತರಲ್ಲ ದುಷ್ಟರು. ಅಷ್ಟೆಯೋ ನನ್ನ ದಿವ್ಯತೆಯನ್ನು ಭವ್ಯತೆಯನ್ನು ಪ್ರಕಟಗೊಳಿಸಬೇಕು ಅಂತ ಆದರೆ ಈ ವನ ಮಧ್ಯದಲ್ಲಿ ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡವೆ? ಎಲ್ಲಿ ಸಂಕಲ್ಪ ಮಾಡಿದ್ದೆ ಸರಿ. ಅಂಬರದಿಂದ ಕುಂಬಿಡಿಗಿಳಿತಾ ಇದೆ ಬಂಗಾರದ ಉಯ್ಯಾಲೆ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನವಮಲ್ಲಿಕ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ. ಇದನ್ನು ಯೋಚಿಸುತ್ತಿರಂತೆ ಏನದು ಕೇಳಿ ಬರುತ್ತಾ ಇರುವುದು? ದುಷ್ಟರ ಭೀಕರ ಅಟ್ಟಹಾಸ ತಿರುಗಾಟಕ್ಕೆ ಹೊರಟು ನಿಂತಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆ. ಬರಲಿ ಬಂದಂತ ದುಷ್ಟರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಈ ಕುಂಬಿಣಿಯ ಭಾರವನ್ನು ಇಳಿಸಬೇಕಾದ್ದು ಜಗದಾದಿಮಾಯಿಯಾದಂಥ ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿ ತಾನು ಗಂಧವನ್ನು ಮಾರುತ್ತಾನೆ ಕೊಟ್ಟಿದ್ದೇನೆ. ಕಾಟ ಮಾಡದೆ ಕನಕ ದುಯ್ಯಾಲೆ ಇರ್ತೇನೆ. ಭೂತ ಶುಂಭ
ಮಂಗಲವೇ ನೀವು ತೆಗೆದಿರಿ ಎಲ್ಲಿದ್ದು ಪುಣ್ಯಾತ್ಮ? ಎಲ್ಲಿದ್ಯಾ? ಇಲ್ಲಿಯೇ ಇರುವ ಇಲ್ಲಿಯೇ ಇರುವ ದೂರದಲ್ಲಿದ್ದೆಂಬುದಾಗಿ ದೀರ್ಘವಾಗಿ ಕಾರದ ಹತ್ತಿರದಲ್ಲಿ ಇದ್ದ ಪುಣ್ಯಾತ್ಮ. ಒಳ್ಳೇದಾಯ್ತು. ಏನ ನಾವಿರುವರು ಬೇಟೆಗಾಗಿ ಮುಂದುವರಿದವರು. ಬೇಟೆಯಾಡುತ್ತಾ ಆಡುತ್ತಾ ಆಡುತ್ತಾ ಮುಂದೆ 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 ಹೋಗುತ್ತಾ ಇರುವ ಸಂದರ್ಭ ನನ್ನ ಕಣ್ಣಿಗೆ ಕಾಣ ಸಿಕ್ಕಿತ್ತು. ಇರ್ಲಿಲ್ಲ, ಶರವೇಗದಿಂದ ಮೆಸಿದೆ ಅದರ ಬಾಲಕ್ಕೆ ಕೈ ಕೊಟ್ಟೆ. ಅಪ್ಪಚ್ಚಿ 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 ತಿನ್ನುವುದಕ್ಕೆ ಸಿಗಲಿಲ್ಲ. ಅಲ್ಲಿಗೆ ಪುಡಿ 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 ಆಗಿ ಹೋಯ್ತು. ಅಲ್ಲಿಗೆ ಬಾಯಿ ಕೊಟ್ಟ ರಕ್ತ ಉಂಡು ಗಳ 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 ಹೊಡೆದೆ. ಮಾಂಸವನ್ನು ಜಮ 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 ಬೆದ್ದೆ. ಎಲುಬನ್ನು ಅಷ್ಟಾಗುವಾಗ ಹೊಟ್ಟೆ ತುಂಬಿತ್ತು. ಏನು ಹೊಟ್ಟೆ ತುಂಬುವಾಗ ಅಣ್ಣನ ನೆನಪಾಯ್ತು. ಬೇಟೆಗಾಗಿ ಬಂದವರೆಂದಾದ್ರೂ ಮಾಂಸ ಕೊಂಡು ಹೋಗೋದಿನ ಉಂಟ. ಏನು ಕೊಂಡು ಹೋಗೋಣ ಎಂಬುದಾಗಿ ಮೊದಲ ಎಡೆಯಲ್ಲಿ ನೋಡಿದಾದ್ರೆ ಅಣ್ಣ ಚಿಗರೆಗಳನ್ನು ಕಂಡೆ. ಜಿಂಕೆ ಮರಿ ಜಿಂಕೆ ಮರಿ ಜಿಂಕೆ ಮರಿ ಜಿಂಕೆ ಮರಿನಾ ಜಿಂಕೆ ಮರಿ ಬಿಡಬೇಡ ಬಿಡಬೇಡ ಎಂಬುದಾಗಿ ನೀನು ಹೇಳಿದಾಗ್ತದೆ. ಹಿಡಿ ಹಿಡಿದು ಅಪ್ಪಲಿಸಿ ಅಲ್ಲಲ್ಲಲ್ಲಲ್ಲ ನೇತಾಕಿದ್ದೆ. ನೋಡು ನೋಡು ಇದೆಲ್ಲ ನಾನು ಸರಿಯಾಗಿ ತಾಗಲಿಲ್ಲ. ಕೆಳಗೆ ಬೆಟ್ಟೆ ಆಗಲಿಲ್ಲ. ಅಲ್ಲಿಂದ ಅಲ್ಲಿಗೆ ಎದ್ರು. ಇನ್ನು ದೂರ ಹೋಗ್ಲಿಕ್ಕೆ ಸ್ವಲ್ಪ ದೂರ ಅಷ್ಟೇ. ಯೋಚಿಸಬೇಡ, ಯೋಚಿಸುವುದು ನಿನ್ನ ಬೇಟೆ ವಿಶೇಷತೆ ಏನಣ್ಣ. ಈ ದಾರಿಯಲ್ಲಿ ಮುಂದೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಮದವಜಗಳ ಹಿಂದನ್ನು ಕಂಡೆ. ಓಡಿ ಹೋದ ಗಜ ಮಸ್ತಕದಲ್ಲಿ ಹಿಡಿದೆ ಹಿಡಿದೆ ಗರನೆ ಎಳೆದು ಗರನೆ ತಿರುಗಿಸಿ ನೆಲಕ್ಕೆ ಒಂದೇ ಪೆಟ್ಟು ಶಬ್ದ ಒಂದು ಕೇಳಿದೆ. ನೋಡ್ತೇನೆ ನದಿಯ ಬಾದಲ್ಲಿ ರಕ್ತ ಇಳಿದು ಹೋಗುತ್ತಾ. ಏನು ಮಾಡಿದೆ? ಇಲ್ಲಿ ಹಿಡಿದೆ ಘಟ ಘಟನೆ ಕುಡಿದೆ ಮಾಂಸದ ಮುದ್ದೆ. ಹೌದು, ಬಾಯಿ ಒಳಗೆ ಹಾಕಿದ್ದು ನುಂಗಿದು. ಆ ಮತ್ತೆ ಎಲುಬನ್ನು ಕಬಡ್ಡಿ ಎಡೆಗೆ ಸಿಕ್ಕಿಸಿ ಕಟುಕುಟು 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 ಕಟು ಏನು ಕೊಟ್ಟು ಏನು ಕಟ್ಟು ಏನು ಕಟ್ಟು ಏನು ಕಟ್ಟಿದು ಚೂರ್ನಿಸಿ ನುಂಗಿದೆ. ಆ ಮತ್ತೆ ಮುಂದೆ ಹೋದವಾಗ ಮೊಲಗಳ ಹಿಂಡು ನಮ್ಮ ಒಡೆಯನಿಗೆ ಬಹಳ ಪ್ರೀತಿಯ ಮಾಂಸ. ಹಾಗಾಗಿ ನಲವಿನಿಂದ ಅವುಗಳನ್ನು ಎಲ್ಲವನ್ನು ಹಿಡಿದು ಕಟ್ಟಿ ಅಲ್ಲಿ ನೋಡು ಗಂಟು ಕಟ್ಟಿಟ್ಟಿದ್ದೇನೆ. ಅದು ಯಾಕೆ? ಕೆಳಗಿಂದ ನೋಡು ಗಂಟು ಕಾಣ್ತದೆ ಇಲ್ವಾ? ಅದು ಯಾಕೆ? ಶುಂಭಗಿ ವಡೆ. ಅದು ಆವಾಗ ಎಲ್ಲಿರುವ ಶುಂಭಗಿ ವಡೆ ಕೊಡುವುದಕ್ಕೆ ಶುಂಭನಿಗೆ ಈ ವಡೆ ನಲವಿನಿಂದ ತೆಗೆರಿಸಿದ್ದೇನೆ. ಹೋಗುವಾಗ ಅದನ್ನೆಲ್ಲ ಹಿಡ್ಕೊಂಡು ಹೋಗುವ. ಆಯ್ತಾಯ್ತು. ಆವಾಗಲೇ ಆಗಿದೆ. ಆವಾಗಲೇನು ಇವತ್ತು ಯಾಕೆ ಹೀಗೆ ಏನಾಗಿದೆ? ಏನು ಆಗುದಿಲ್ಲ. ಏನಾಯ್ತು? ಅದೇನು ಹಾಗೆ ಯಾವಾಗಲೂ ಆಗ್ತಿತ್ತು ಮಾಡ್ಬಿಡಿ. ಇವತ್ತೇನು ಆಗುದಿಲ್ಲ. ನೀನು ಗೊತ್ತಾಗುದಿಲ್ಲ. ನೀನು ಯಾವಾಗಲೂ ಇವತ್ತು ಆಗುದಿಲ್ಲ ಇವತ್ತು ಆಗುದಿಲ್ಲ. ನೋಡು ನೋಡು ಏನಾಗಿದೆ? ಆಯಾಸ ಆಗುದಿಲ್ಲ. ಅದಕ್ಕೆ ಹಾಗಾಗಿ ಒಂದಿಷ್ಟು ಹಾಕು. ಇಲ್ಲಿ ಎಲ್ಲಿಂದ ಪುಣ್ಯಾತ್ಮ ಇಷ್ಟು? ಕೈ ಕೈಯಲ್ಲ ಕಾಲು ಕಾಲಲ್ಲ ಕೈ ಗಾಳಿ ಹಾಕ. ಯಾರು? ನನಗೆ ಯಾರಿಗೆ? ನನಗೆ ಯಾಕೆ? ನಿನಗೆ ನಾನು ಗಾಳಿ ಹಾಕ್ತೇನೆ. ನನಗೆ ಗಾಳಿ ಹಾಕುವವ ಯಾರು? ಯಾರು ಇಲ್ಲ ಅಂತ ಭಾವಿಸಬೇಡ. ಕಣ್ಣಿನಲ್ಲಿ ರಕ್ತ ನನಗುಂಟು, ನಿನಗೆಲ್ಲದೆ ಇದ್ದು ರಕ್ತ ಇದೆ ಹೇಳ್ತೇನೆ. ನಾನು ಎದ್ದು ಗಾಳಿ ಹಾಕಿ ನಿನ್ನನ್ನು ಅಲ್ಲಿವರೆಗೆ ತಡೆಯುವುದಕ್ಕೆ ನನ್ನಿಂದ ಏನು ಕೊಡುವುದಿಲ್ಲ. ಶ್ರಮಜಲ ಸುರಿದದ್ದು ಗಾಳಿ ನನಗೆ ಈಗಲೇ ಅವಶ್ಯಕತೆ ಇದ್ದ ತಮ್ಮ. ಅಷ್ಟು ಬೇಗಲ್ಲ ಕೋಪ ಮಾಡಬಾರ್ದು. ಕೋಪ ನನಗೂ ಕೂಡ ಉಂಟಲ್ಲ ಆಯಾಸ ಆಗಿದೆ. ಕೋಪ ಬಾರಲು ಎತ್ತಿದ ಯಾಕೆ? ಅದಕ್ಕೆ ಬೇಕಾಗಿ ಹೇಳಿ ನನಗೂ ಆಯಾಸ ನಿನಗೂ ಆಯಾಸ ಇರುವವರೆಗೂ ಗಾಳಿ ಇಲ್ಲವೇ ಇಲ್ಲ. ಗಾಳಿ ಸತ್ತಾನ ಇಲ್ಲ. ಏನು ಮಾಡೋಣ? ಏನು ಹೇಳುವುದು ಯೋಚಿಸಬೇಕಾದ ಅಗತ್ಯವಿಲ್ಲ. ಅಜ್ಞಾನವರ್ತಿಗಳು ದೇವತೆಗಳಿದ್ದಾರೆ. ಅದರಲ್ಲಿ ಹೋಗುವಂತ ಗಾಳಿಗೆ ಅದೃಷ್ಟ ದೇವತೆ ವಾಯು.
ಬಾಣ ಬೀಸಿ ಬರಲೇಬೇಕವ. ಹಾಗಾಗಿ ಮಾಡುವ ಅಜ್ಜ. ತಡ ಮಾಡುದಲ್ಲ. ಎಲ್ಲಿ ಓಡುದಲ್ಲಿ ಅದು ನೋಡಿ ಆಚೆ ಹೋಗು. ತಿರುಗ ಪುಣ್ಯಾತ್ಮ. ಬೀಸು 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 ಗಾಳಿ ಬೀಸು. ಪ್ರಾರಂಭಿಸಿದ್ದಾನೆ. ಬೀಸುವುದಕ್ಕೆ ಪ್ರಾರಂಭ ಮಾಡಿದ. ಇಲ್ಲಿಗೆ ಬರುವುದೇ ಇಲ್ಲ. ತಗ್ಗು ಪ್ರದೇಶ. ಹೌದು. ಏನು ಮಾಡೋಣ? ಎತ್ತರವಾದಂತಹ ಪ್ರದೇಶ. ನಲವೆನ್ಯೂ ಮಾರುತನು ಸೇವಿಸೆ ನಲವೆನ್ಯೂ ಮಾರುತನು ಸೇವಿಸೆ ನಾಸಿಕಕ್ಕೆ ಪರಿಮಳ 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 ವನದೊಳಗಿಳಿಯುತ್ತಾಗ ಇಳಿಯುತ್ತ 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 ಇನ್ನು ಎಲ್ಲಿಗೆ ಇಳಿಯುತ್ತಾ? ಇಳಿಯುವಷ್ಟಿಲ್ಲ. ಕುಳಿತು ದೇವಿಯು ಪಾಡುತ್ತಿದ್ದ ಗಾಯನವ ಆಲಿಸುತ್ತ ನಲವಿನಿಂದು ಯಾಲಿಯಲಿ ತಾ ಕುಳಿತು ದೇವಿಯು ಪಾಡುತ್ತಿದ್ದ ಗಾಯನವ ಆಲಿಸುತ್ತ ಆ ಆ பிடித்திருப்ப வாணி பறிகளே Yeah.
ಕಡಿಮೆ ಆಗಲಿ. ಯಾಕೆ ನಿಲ್ಲು ನಿಲ್ಲು ನಿಲ್ಲು. ಯಾಕೆ ಪುಣ್ಯಾತ್ಮ ಏನಾಯ್ತಂತ ಬೇಕು? ಏನು ಏನಾಯ್ತು? ಎಲ್ಲಿದ್ದವರು, ಎಲ್ಲಿಗೆ ಬಂದವರು, ಹೇಗಿದ್ದವರು, ಹೇಗಾದವು ಅಂದ್ರೆ? ಎನ್ನುವುದು ಗೊತ್ತಾಗಿದ್ದು. ಯಾಕು? ಹೇಗಿದ್ದ ಹೇಗಾದ ಗೊತ್ತಾ? ನಮ್ಮನ್ನು ಹೇಳು. ಯಾರು ಯಾರು ದೇವತೆಗಳು? ಏನಾಯ್ತು ಪುಣ್ಯಾತ್ಮ ಆ ರೀತಿ ಹೇಳು? ಬೇಡ. ಹುಡುಕುತ್ತಾ ಬಂದದ್ದು ಸ್ವರ ಎಲ್ಲಿಂದ? ಓ ಆ ಸ್ವರವನ್ನೇ ಹುಡುಕುತ್ತಾ ಮುಂದೆ ಬಂದಾಗ ಯಾಕೆ ಎಂತದ್ದು? ಎಂತದ್ದು? ಪಟ 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 ಅಲ್ಲಲ್ಲಲ್ಲಲ್ಲ ಶಬ್ದ ಪಾಠ ಬರ್ತದೆ. ಪಾಠ ಪಾಠ ನಿನ್ನ ತಲೆ ಓಡಿ. ಎಂತದ್ದು? ಪಾಠ ಪಾಠ ಅಲ್ವಾ? ಅದು ಯಾರು? ಎಷ್ಟು ಒಳ್ಳೆ ಶಬ್ದ. ಪ್ರಾಣಿಗಳು ಓಡಾಡುವಂತಹ ಶಬ್ದ ಕಾಣಿಸ್ತಾ ಇದೆ. ಬಡ 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 ಅದಲ್ವಾ? ಮತ್ತೆ ಯಾವುದು? ಅದಕ್ಕಿಂತಲೂ ಚಂದವಾದಂತಹ ಶಬ್ದ, ಆ, ಒಳ್ಳೆಯ ಶಬ್ದ. ಅಂದ್ರೆ? ಶಬ್ದಕ್ಕೆ ಒಳ್ಳೆಯದು ಅಂತ ಹೇಳುವುದಿಲ್ಲ. ಸಂಗೀತ ಆ, ರಾಗ ತಾಳಲಯಬದ್ಧವಾಗಿ ಆರೋಹಣ ಅವರೋಹಣಕ್ಕೆ ಅನುಗುಣವಾಗಿ ಕೇಳಿ ಬರುತ್ತಾ ಇದೆ ಸಂಗೀತ. ಗಾಯನ ಅನ್ನುವುದರಲ್ಲಿ ಸಂಶಯವೇ. ಅಣ್ಣ ದಟ್ಟವಾದ ಅರಣ್ಯಕ್ಕೆ ಇನ್ನು ಈ ಹಾಡನ್ನು ಕೇಳಬೇಕು ಅಂತಾದ್ರೆ ಎಲ್ಲಿಂದ ಯಾರು ಬಂದಿದ್ದಾರೆ? ಇಂತಹ ಕಾಡಿಗೆ ಯಾವ ಸಂಗೀತಗಾರ ಬಂದದ್ದು ಅಂತ ಬೇಕಲ್ಲ. ಸಂಗೀತಗಾರ ಅಲ್ವಾ? ಮತ್ತೆ? ಯಾವ ಸಂಗೀತಗಾರ್ತಿ ಬಂದದ್ದು ಅಂತ ಕೇಳು. ಸಂಗೀತಗಾರ್ತಿ ಕಾರಣ ಉಂಟು. ಯಾಕೆ ಯಾರು ಅಂತ ಬೇಕಲ್ಲ. ಬರುವಂತಹ ವ್ಯಕ್ತಿಗಳು ಇದ್ದಾರೆ. ದೇವರ ಮನದಿಯಾದಂತಹ ಆ ಶಾರದಾ ಮಾತೆ ಇಲ್ಲಿಗೆ ಬಂದು ಹಾಡುತ್ತಾ ಇದ್ದಾಳೆ. ಸತ್ಯ ಲೋಕೇಶನ ಮನದಿಯಾದಂತಹ ಶಾರದಾ ಬಂದಳು ಹಾಡುವುದು. ಬ್ರಹ್ಮನ ರಾಣಿ ಮಣಿವೇಣಿ ಕಲ್ಯಾಣಿ ಆ ವಾಣಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅವಳು ಯಾರು? ಸೃಷ್ಟಿಕರ್ತನಾದಂತ ಬ್ರಹ್ಮದೇವನ ಮಡದಿ. ಸೃಷ್ಟಿಕರ್ತನಾದಂತ ಬ್ರಹ್ಮದೇವ ಸೃಷ್ಟಿಯ ಕಾರ್ಯವನ್ನು ಮಾಡಬೇಕೆಂದಾದ್ರೆ ಪೂರಕಳಾಗಿ ಮಡದಿ ಜೊತೆಯಲ್ಲೇ ಬೇಕಾಗ್ತದೆ. ಒಂದು ವೇಳೆ ಇಲ್ಲದಿದ್ರೆ ಎಲ್ಲ ಸೃಷ್ಟಿಯನ್ನು ಅಸ್ತವ್ಯಸ್ತ ಆಗುವುದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ವಾಣಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ವಾಣಿ ಬರುವುದಕ್ಕೆ ಸಾಧ್ಯವೇ ಇಲ್ಲ ಅಂತಾದ್ರೆ ಹಾಡೊಂದನ್ನು ನಾವು ಕೇಳ್ತಾ ಇದ್ದೇವೆ ಸ್ಪಷ್ಟ. ಇಷ್ಟು ಒಳ್ಳೆಯ ಹಾಡು ಈ ಕಾಡಿನಲ್ಲಿ ಯಾರು? ಇದು ಅವನೇ ಯಾರವೋ? ಕುದುರೆ ಮುಖದವ. ಕುದುರೆ ಮುಖ? ದೇವಲೋಕದ ಗಾಯಕ ತುಂಬೂರ ಕುದುರೆ ಮುಖ ಉಳ್ಳವ ಈ ಸಮಯದಲ್ಲಿ ನಮ್ಮ ಆಯಾಸವನ್ನು ಬಗೆಹರಿಸಬೇಕಾಗಿ ಬಂದು ಹಾಡುತ್ತಾ ಇದ್ದಾನೆ. ತುಂಬೂರ ಬಂದದ್ದು. ತುಂಬುರ ನಮ್ಮ ಆಳ್ವಿಕೆಗೆ ಒಳಪಟ್ಟಂತಹ ಕ್ಷೇತ್ರದಲ್ಲಿ ಇರುವಾಗ ಹೋಗಬೇಕಾದ್ರೂ ಬರಬೇಕಾದ್ರೂ ಅಪ್ಪಣೆ ವಿನಃ ಹೋಗುವುದು ಬರುವುದು ನಿಷಿದ್ಧ. ಹಾಗಾಗಿ ಅವ ಹೋದದ್ದು ಅಲ್ಲ ಬದ್ದದ್ದು ಅಲ್ಲ. ಅಂದ್ರೆ ಅವನಲ್ಲ. ಅಲ್ಲ ಅಂತಾದ್ರೆ ಬಿಡುವ. ಮತ್ತೊಬ್ಬ ಇದ್ದಾರೆ. ಯಾರು? ದೇವಋಷಿ. ಭಗವಂತ ಮಂದರಿಸಂತಹ ನಾರದ. ಮೂರು ಕಾಲಗಳಿಗೆಯಲ್ಲಿ ಮೂರು ಲೋಕವನ್ನು ಸಂಚಾರ ಮಾಡುವುದಕ್ಕೆ ಸಮರ್ಥನಾದಂತಹ ನಾರದ ಬಂದು ಹಾಡಿದ್ದು ಅಂತ ಹೇಳುವುದಾ? ಹೌದು, ಖಂಡಿತ. ನಾನು ಒಪ್ಪುವುದಿಲ್ಲ. ಯಾಕೆ? ಅವನೇ ಹಾಡಿದ್ದು ಹೌದಾಗಿರ್ತಿದ್ರೆ ಒಮ್ಮೆ ಆ ಕಡೆಯಿಂದ ಈ ಕಡೆಯಿಂದ ಮೇಲಿನಿಂದ ಕೆಳಗಿನಿಂದ ಎಡದಿಂದ ಬಲದಿಂದ ಕ್ಷಣ ಕ್ಷಣಕ್ಕೆ ಒಂದು ಕಡೆಯಿಂದ ಕೇಳಿ ಬರಬೇಕಿತ್ತು. ಇದು ಹಾಗ ಮತ್ತೆ ಹೇಗೆ? ಶ್ರುತಿ ತಾಳಲಯಬದ್ಧವಾಗಿ ನಮ್ಮಿರುವರ ಕಿವಿಗಳಿಗೆ ಒಂದೇ ಕಡೆಯಿಂದ ಕೇಳ್ತಾ ಇದೆ ಅಂತಾದ್ರೆ ನಾರದನೋ ಪುರನೋ ಶಾರದೆಯೋ ಅವಳೋ ಇವನೋ ಇವನೋ ಅವಳೋ ಎಂಬುದಾಗಿ ತಿಳಿಯಬೇಕೆಂದಾದ್ರೆ ಯಾರು? ಏನು ಮಾಡುವುದು? ಏನು ಮಾಡೋಣ? ನಾವು ಅದನ್ನ ಕೇಳ್ತಾ ಇದ್ದೇವೆ ಸ್ವರ ಅದನ್ನು. ಸ್ವರವಿಡಿದು 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 ನಡೆತರಲು 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 ತನುವಿನ ಪರಿಮಳವು ಆಸಿಕಗೆ ಸೋಕೆಲು ತನುವಿನ ಪರಿಮಳ 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 ನಾಸಿಕಗೆ ಸೋಕಲು ಕೌತುಕವ್ಯಾದು ಕೌತುಕವ್ಯಾದು ಪರಿಮಳವಿಡಿದು ಮುಂಬರಿಗೆ ಮುಂಬರಿಗೆ ಮಾಣಿಕ್ಯ ವೀಣಾ ಉಪಲಾಲಯಂತೆ ಮದಾಲಸಾ ಮಂಜುಳವಾಗ್ವಿಲಾಸಂ ಮಾಹೇಂದ್ರ ನೀಲ ಗಿತಿ ಕೋಮಲಾಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ
ಯಾರಿಗೆ ಏನಿದು ಏನಿದು ಒಂದೂ ಅರ್ಥವಾಗುವುದಿಲ್ಲ. ಕೇಳಿದಂತಹ ಸ್ವರ ಆ ಸ್ವರವನ್ನ ಹಿಡಿದು ಮುಂದೆ 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 ತಿಳಿದು ಕಾಲವಾಗಿ ಬಂದವರು ನಾವು. ನಿಜ ಬರಬರುತ್ತಾ ಇತ್ತಂತಹ ಜಾಗ ಯಾವುದು? ಹೌದಲ್ವೇ? ಇಲ್ಲಿಗೆ ಬಂದಾವಾಗ ಆಶ್ಚರ್ಯ ಪರಮಾಶ್ಚರ್ಯ. ಮೊದಲಾಗಿ ಕೇಳಿದ್ದು ಸ್ವರದ ಜೊತೆಯಲ್ಲಿ ಪರಿಮಳವೂ ಬಂತಲ್ಲ. ಇಲ್ಲಿಗೆ ಬರುವಾಗ ಎಂತಹ ಪರಿಮಳ ಎಂತದಾಗಿರಬಹುದು ಗೊತ್ತುಂಟಾ? ಪರಿಮಳ, ತನುವಿನ ಪರಿಮಳ. ಯಾರದ್ದು ಎಂಬುದಾಗಿ ಅರಸುತ್ತಾ ಮುಂದೆ ಬಂದವರು ನಾವು. ಬರುತ್ತಾ ನೋಡಿದವೆಂದಾದ್ರೆ ಏನು ಆಶ್ಚರ್ಯ ಕಣ್ಣು ಬಿಡುವುದಕ್ಕಾಗುದಿಲ್ಲ. ಯಾವತ್ತಿದ್ದರೂ ಕದಂಬ ಕಾಂತಾರ ಕಾರ್ಗತ್ತಲೆ ತುಂಬಿಕೊಂಡಿದ್ದಂತಹ ಈ ಪ್ರದೇಶದಲ್ಲಿ ಎಲ್ಲಿ ನಾಡಿದರಲ್ಲಿ ಬೆಳಕಿನ ವ್ಯವಸ್ಥೆ. ಮೂರು ಪ್ರಶ್ನೆಯಾಗಿ ಉಳಿಯಕೂಡದು ಎನ್ನುತ್ತಾ ಹುಡುಕುತ್ತಾ ಬಂದವರು ಬರಬರುತ್ತಾ ಸ್ವಲ್ಪ ಮುಂದೆ ಬಂದವಾಗ ಆಶ್ಚರ್ಯ ಕಂಡೆ. ದೃಶ್ಯವೊಂದನ್ನು ಕಂಡೆ. ನನಸೋ ಎಂದು ಗೊತ್ತಾಗುವುದಿಲ್ಲ. ಸ್ವಲ್ಪ ಚಿವುಟು ನನಸು ಅವಕಾಶ ಕೊಡ್ತೇನೆ. ಏನು ಆಶ್ಚರ್ಯ! ಕಾರ್ಮಿಕರ ಮಧ್ಯದಲ್ಲಿ ಕೋರೈಸಿದ್ದ ಕೋರ್ಮಿಂಚೊಂದು ರಾಮಸವಾಗಿ ಕಣ್ಣಿಗೆ ಬೆಳೆಯಿತು. ಮಿಂಚರ ಒಂದರೊಂದು ಧರವಿರುಳಿತು. ಕೋಟಿ ದಿವಾಕರಣ ಪ್ರಮೇಯ ಒಂದು ಅರ್ಥವಾಗುತ್ತಾ ಇಲ್ಲ. ಏಣ್ಣ ತರುಣಿ ಮಣಿಯರೊಳು ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾನವನ್ನು ಮಾಡುತ್ತಾ ಇದ್ದಾಳೆ. ಇವಳ ಮುಖದಿಂದ ಹೊರಡುತ್ತಹ ಈ ಬೆಳಕಿನಿಂದ ಕಣ್ಣು ಬಿಡುವುದಕ್ಕೆ ಅಸಾಧ್ಯ. ಖಂಡಿತ ಹೌದು. ಕಣ್ಣು ಬಿಟ್ಟು ನಡೆದಾದ್ರೆ ಆರಾರೆ ಎಂಬ ಉದ್ದೋರು ಅರರೆ ಇನ್ನಿವಳಂತಹ ವಿಠಗಾರೆ ಸರಸಿಜವದನೆ ಹರಿಣ ನೇತ್ರೆ ಮಂದಗಮನೆಯ ಮಂದಹಾಸದಿ ಸುಂದರದನೆಯ ಕುಟಿಲಾವಲೋಕದ ಬಂಧುಗೆ ದುಟಿಯಾಳ ಏನನೆಂಬೆ. ಅಮ್ಮಮ್ಮ, ಇಂತಹ ಸೌಂದರ್ಯವಚ್ಚನ್ನು ಇದುವರೆಗೂ ನಾವು ನೋಡಿದವರಲ್ಲ. ಖಂಡಿತ ಮೂರು ಲೋಕದಲ್ಲಿಯೂ ಕಂಡವರು ನಾವಲ್ಲ. ಹಾಗಿರುವಾಗ ಇಂತಹ ಸೌಂದರ್ಯವತಿ ಯಾರಿವಳು ಇಲ್ಲಿಗೆ ಯಾಕೆ ಬಂದಿಹಳು? ನಮ್ಮ ಪ್ರಶ್ನೆಗೆ ಉತ್ತರ ಎಲ್ಲಿ ಅಂತ ನೋಡಿದ್ರೆ ಈಕೆ ಹಿಡಿದುಕೊಂಡು ಬಂದಿದ್ದಾಳೆ. ವೀಣೆಯನ್ನು ಹಾಡುತ್ತಾ ಇದ್ದಾಳೆ. ಈಕೆ ತನಗಂದವನ್ನು ನಾವು ಆಕ್ರಮಿಸಿದವರಿದ್ದೇವೆ. ಈಕೆ ಮುಖದಿಂದ ಹೊರಟಂತಹ ಬೆಳಕು ಕಥಭಾವನವನ್ನು ಆವರಿಸಿಕೊಂಡಿದೆ. ಎಂತಹ ಸೌಂದರ್ಯವತಿ ಯಾಕೆ ಬಂದಳು? ಯಾರು? ಯಾರಿಗಳು? ಶಿವನೇ ಬಲ್ಲ, ಶಂಕರನೇ ಬಲ್ಲ. ಗೊತ್ತಿದ್ರೆ ಅವನಿಗೆ ಮಾತ್ರ. ಪರಮೇಶ್ವರನಿಗೆ ಎಲ್ಲ ಗೊತ್ತು. ಅಲ್ಲಿ ಹೋದ್ರೆ ಖಂಡಿತ ಉತ್ತರ ಸಿಗ್ತದೆ. ಎಲ್ಲಿಗೆ ಓಡುವುದು? ಅಲ್ಲಿಗೆ ಹುಚ್ಚ ಬೆಟ್ಟ ಹತ್ತಿರದಲ್ಲಿರುವಂತಹ ಹೆಣ್ಣಿನ ವಿಚಾರವನ್ನು ತಿಳಿಯಬೇಕಂತಾದ್ರೆ ಕೈಲಾಸ ಶಿಖರವನ್ನು ಏರಬೇಕಾದ ಅಗತ್ಯ ಇಲ್ಲ. ವಾಸ್ತವ ಇಲ್ಲಿಯೇ ಇರುವಾಗ ಅಲ್ಲಿವರೆಗೆ ಹೋಗಿ ಮಾಡುವ ನೋಡುವ. ಹಾಗಿದ್ರೆ ನಾವು ಮಾತಾಡುವುದು ಯಾವಾಗ ಮಾತಾಡುವುದಕ್ಕೆ ಹೆಣ್ಣಿನ ಮಹಿಳೆಯ ಬೀಳುವುದಕ್ಕೆ ಹೋಗಿ ಸಾಹಿತ್ಯ ಅಂತ ಹಕ್ಕಂಡ ಹೋದ ಬ್ರಹ್ಮಚಾರವನ್ನು ಎಲ್ಲಿವರೆಗೆ ಪರಿಪಾಲಿಸರಲ್ಲಿವರೆಗೆ ಮರಣದ ಭೀತಿ ಎಲ್ಲ ಎಂಬುದಾಗಿ ಬ್ರಹ್ಮದೇವನವರ ಒಂದು ವೇಳೆ ಮರಕವೆಂದಾದ್ರೆ ಮರಣ ಖಂಡಿತ. ನಾವು ಸಾಯಬಾರದು ಹಾಗಿದ್ದ ಹೇಳಿಗಳನ್ನು ಇಲ್ಲಿಯೇ ಬಿಟ್ಟು ಹೋಗುವುದಕ್ಕೆ ಬರಲಿಲ್ಲ. ದಿನನಿತ್ಯವೂ ನೋಡಬೇಕೆಂಬ ಭಯಕ್ಕೆ ಒಂದೇ ಏನು ನಮ್ಮ ಒಡೆಯ ತುಂಬಾ ಅವನಿಗೆ ಇದನ್ನು ಕೇಳಿದಂತಹ ನಮಗೆ ಸಂತೋಷವಾಯಿತು. ತಿರುಗಾಟ ಮಾಡಿದಲು ಹಸಿವು ಪ್ರಾರಂಭವಾಯಿತು. ತುಹಿನಗಿರಿಗೆ ಹೋಗಿ ಬೇಟೆಯಾಡಿ ರಕ್ತವನ್ನು ಕುಡಿದೆವು, ಮಾಂಸವನ್ನು ತಿಂದೆವು. ಆಯಿತು ಆಯಾಸ ಪರಿಹಾರಕ್ಕೆ ಬೇಕಾಗಿ ತುಹಿನಗಿರಿಗೆ ಹೋಗಿ ಮಾರುತನಿಗೆ ಆಜ್ಞೆ ಮಾಡಿದೆ. ತಡ ಗಾಳಿ ಬೀಸಿದ. ಗಾಳಿಯ ಜೊತೆಯಲ್ಲಿ ಒಂದು ಸ್ವರ ಎಲ್ಲಿಂದ ಎಂಬುದಾಗಿ ಸುತ್ತ ಗರ್ಭಕಾಂತಾರದ ಮಧ್ಯಭಾಗವನ್ನು ಪ್ರವೇಶ ಮಾಡಿದವೆಂದಾದ್ರೆ ಒಂದು ವಿಶೇಷ ಪ್ರಭು ಸರ್ವನಿಗೆ ಹೊರಬರುವ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾನವನ್ನು ಮಾಡುತ್ತಾ ಇದ್ದಾಳೆ. ಮೂರು ಲೋಕದಲ್ಲಿ ಅಂತಹ ಸೌಂದರ್ಯವತ್ತೆಯನ್ನು ಇದುವರೆಗೂ ನಾವು ನೋಡಿದವರಲ್ಲ. ಆಕೆಯನ್ನು ಕಂಡಂತಹ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ ಪ್ರಭು. ಮೂರು ಲೋಕಾಧೀಶರಾದಂತಹ ನೀನು ಆಕೆಯನ್ನು ಕರೆತಂದು ಮದುವೆಯಾಗಿಕೊಂಡು ತಮ್ಮಂದಿರೇ, ತರಂಗಕಾಂತಾರದಲ್ಲಿರುವಂತಹ ಹೆಣ್ಣಿನ ಬಗ್ಗೆ ನಾನು ಆಲೋಚಿಸ್ತೇನೆ. ನೀವು ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿ. ಸುಗ್ರೀವ ಈ ಕಡೆಗೆ ಬಾರಯ್ಯ. ಏನಯ್ಯ ಒಡೆಯ? ಕೇಳಿದರು
ಪ್ರಮುಖವಾದಂತಹ ಚಂಡಮುಂಡರ ಹೊಸ ವಾರ್ತೆಯನ್ನು ತಂದು ಮುಟ್ಟಿಸಿದ್ದಾರೆ. ಏನಂತೆ? ನಮ್ಮದಾದಂತಹ ಕದಂಬ ಕಾಂತಾರದಲ್ಲಿ ಸುಂದರಿಯಾದ ಹೆಣ್ಣೊಬ್ಬಳು ಉಯ್ಯಾಲೆಯನ್ನಾಡುತ್ತಾ ಇದ್ದಾಳಂತೆ. ಈ ಬಗ್ಗೆ ಕೇಳಿದಾಗ ಆಕೆಯನ್ನು ಕರೆತಂದು ಮದುವೆಯಾಗಬೇಕೆನ್ನುವಂತ ತೀರ್ಮಾನಕ್ಕೆ ಬಂದವನಿದ್ದೇನೆ. ಇದಕ್ಕೆ ನಾನೇನ್ ಮಾಡ್ಬೇಕು ಒಡೆಯ? ಈ ಕ್ಷಣವೇ ಕದಂಬ ಕಾಂತಾರಕ್ಕೆ ಹೋಗಿ ಆಕೆಯ ಮನ ನೋಯದಂತೆ ಸಂಧಾನದ ಮೂಲಕ ಇಲ್ಲಿಗೆ ಕರೆದುಕೊಂಡು ಬಾರಯ್ಯ. ನಾನೇ ಆಗಬೇಕು ಒಡೆಯ. ಇದು ಶುಂಭನ. ಸ್ಮರಣಂಬಿ ಗುರಿಸಿಲು ಕುತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ ಸಿಕ್ಕುವಳೆ ದಾನವಾಗಿ ಸಿಕ್ಕಳು ದಕ್ಕುವಳೆಗೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸೋತ ನಿತ್ಯದಿ ಸಲಗುತಿಗ ಮಾತೆ ಮಕ್ಕಳಾಟಿಕೆ ಆಯು ನಮ್ಮದು ರಕಥಾನ್ವಯ ಅಡಿಗೆ ತಿಂದಿಗೆ ಮಿಕ್ಕ ಮಾತೆ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ ಶಿವ 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 ಬೇಗ ವೇಗವಾಗಿ ಬಂದು ಸೇರಿದ್ದು ಕದಂಬಾವನಕ್ಕೆ ಏನು ವಿಶೇಷವನ್ನು ಕಾಣುತ್ತಾ ಇದ್ದೇನೆ. ಮೃಗ ಪಕ್ಷಿಗಳೆಲ್ಲ ತಮ್ಮ ವೈರತ್ವವನ್ನು ಬಿಟ್ಟು ಮಿತ್ರತೆಯಿಂದ ವರ್ತಿಸ್ತಾ ಇವೆ. ಹೀಗೆಲ್ಲ ಆಗುವುದಕ್ಕೆ ಏನು ಒಂದು ಮಹಾಶಕ್ತಿಯ ಲೀಲೆ ಎಂಬುದಾಗಿ ಇರಲೇಬೇಕಲ್ಲ. ಏನಂತ ಮುಂದುವರಿದು ನೋಡ್ತೇನೆ. ಸುವರ್ಣದ ಉಯ್ಯಾಲೆ ಹಿಂದೆ ಮುಂದೆ ತೂಗುತ್ತಾ ಉಂಟು. ಹಿಂದಿನಿಂದ ತೂಗುವುದಕ್ಕೆ ಯಾರು ಇಲ್ಲ. ಆಕೆ ಅದು ನೆಲದ ಮೇಲೆ ಸ್ಪರ್ಶವಾಗಲಿಲ್ಲ. ಹಾಗಾದ್ರೆ ಈಕೆ ಮಾಲಿನಿ ಇಲ್ಲವೇ ಇಲ್ಲ. ಮೂರು ಲೋಕವನ್ನು ತನ್ನ ಉದರಳಿರಿಸಿಕೊಂಡು ನಿತ್ಯವೂ ಪೊರೆಯುವ ಜಗನ್ಮಾತೆ ಈಕೆಯನ್ನು ನಮ್ಮ ಒಡೆಯ ಬಯಸಿದನಲ್ಲ. ಶುಂಭರಿಗೆ ಈಕೆ ಸಿಕ್ಕುವವಳೆ, ಸಿಕ್ಕದರೆ ದಕ್ಕುವುದಕ್ಕೆ ಸಾಧ್ಯ ಉಂಟೆ. ಒಟ್ಟಾರೆ ಶುಂಭನದು ಮಕ್ಕಳಾಟಿಕೆ ಆಯಿತು. ಇವನ ಮಕ್ಕಳಾಟಿಕೆಯಿಂದ ದಾನವ ಕುಲವೇ ನಾಶವಾಗುವಂತ ಕಾಲ ಒದಗಿ ಬಂದಿದೆ. ಆದರೂ ಒಂದು ಒಡೆಯನ ಆಜ್ಞೆಂಬುದು ಮಾನ್ಯವಾದ್ದು. ಇದನ್ನು ಪಾಲಿಸಬೇಕು ನನ್ನ ಕರ್ತವ್ಯ. ಅಮ್ಮನಲ್ಲಿ ಮಾತಾಡಿಸಬೇಕಲ್ಲ. ಭಯವಾಗ್ತಾ ಉಂಟು. ಪ್ರಯತ್ನಿಸ್ತೇನೆ. ಜನರಿಂದ ಪ್ರಾರಂಭಿಸ್ತೇನೆ. ಜನನಿಗೆ ಬಿಲ್ಲಗ ಕರುಣದುಳಿಯುವುದು ಜನನಿಗೆ ಬಿಲ್ಲಗ ಕರುಣದುಳಿಯುವುದು ವನದಲ್ಲಿ ಕುಳಿತಿರುವುದಾಗೆ ವನದಲ್ಲಿ ಕುಳಿತಿರುವುದಾಗೆ ಯಾಕೆ ಸನುಮದ ಬಾಳೆದು ನಿನಗೆ ಬೀಳುವಿನೊಂದ ಸನುಮದ ಬಲ್ಲೆದು ನಿನಗೆ ಬೀಳುವೆನೊಂದ ತನುಜೇಶ ಶುಂಭನ ಬಯಕೆಗೆ ಅಮ್ಮ ನಿನ್ನ ಪವಿತ್ರವಂತಹ ಪಾದಾರವಿಂದಗಳಿಗೆ ಎರಗಿಕೊಂಡಿದ್ದೇನೆ. ನಿನ್ನನ್ನು ಕಂಡಾಗ ಅಮ್ಮ ಎಂಬುದಾಗಿ ಕರೆಯುವುದಕ್ಕೆ ಮನಸ್ಸಲ್ಲಿ ಉದ್ದೀಪನಗೊಂಡಿತಮ್ಮ. ಉದ್ಧಾರ ಯಾಕಾಗಿ ಬಂತು? ನನ್ನಂತವರ ಸಂಸ್ಕಾರ ತಾಯಿ. ಯಾವ ರೀತಿಯಲ್ಲಿ? 7ರ ಬಾಲಿಂದ ಪುತ್ರ ವೃದ್ಧೇನು ಅಮ್ಮ ಅಂತ ಕರೆಯುವುದು. ಸಂತೋಷ. ನಿನ್ನ ವಯಸ್ಸೆಷ್ಟೇ
ಎಂಬುದಾಗಿ ನನಗೆ ಗೊತ್ತಿಲ್ಲ. ಇಲ್ಲ. ಎಲ್ಲಿಂದ ನೀನು ಇಲ್ಲಿಗೆ ಬಂದಿದ್ದೆ ಎಂಬುದಾಗಿ ನಾ ತಿಳಿ. ಇಲ್ಲ. ಮುಂದಕ್ಕೆ ಎತ್ತಡೆ ನಿನ್ನ ಗಮನ ಎಂಬುದಾಗಿ ನಾ ಅರಿಯೆ. ಇಲ್ಲ. ನಾನು ಶೋಣಿತಾಪುರದಿಂದ ಬಂದವ. ನಿನ್ನ ನಾಮಧೇಯ ಸುಗ್ರೀವ ಎಂಬುದಾಗಿ ಕದಂಬ ಕಾಂತಾರವನ್ನು ಸೇರಿದ ಉದ್ದೇಶ ನಮ್ಮ ಹುಡುಗರಂತ ಚಂಡಮುಂಡರು ಇಲ್ಲಿಗೆ ಬಂದರಂತೆ. ಹೌದು. ನಿನ್ನ ರೂಪ ಲಾವಣ್ಯವನ್ನೆಲ್ಲ ಕಂಡು ಒಂದು ಶುಭರೇತುರಳೆ ವರ್ಣಿಸಕ್ಕಾಗಿ ಪ್ರಾರಂಭಿಸಿದರು. ಪರಿಣಾಮದಿಂದ ಏನಾಯಿತಯ್ಯ? ನಮ್ಮ ಒಡೆಯನಿಗೆ ಹಿಡಿಯುತ್ತಮ್ಮ ಹೊಚ್ಚು ಯಾವುದರದ್ದು? ಮದುವೆ ಆಗುವಂಥದ್ದು. ಮತ್ತೇನು ಶುಭ ಸಾಮಾನ್ಯದವಲ್ಲ. ಮತ್ತೆ? ಸುರ ನರ ಉರಗ ಆ. ಮೂರು ಲೋಕಲೇ ಪ್ರಸಿದ್ಧರಾಗಿ ಬೆರೀತಾ ಇದ್ದಾರೆ. ಸರಿ. ರೂಪದಿ ನೋಡಿದ್ರೆ ಆ. ಮನ್ಮತ್ತ ಸತ್ತಮ್ಮ. ಯಾಕಿ ಮಾತು? ಮನ್ಮತ್ತ ತಂದೆ ಇದ್ದರೆ ಕಾಲಿಗೆ ಕಟ್ಬೇಕು. ಸುಗ್ರೀವ, ಅಮ್ಮ. ನಿನ್ನೊಡೆಯನನ್ನು ಹೊಗಳುವುದಕ್ಕೆ ಪ್ರಾರಂಭ ಮಾಡಿದೆಯಲ್ಲ, ಆ. ಕಾರ್ಯ ಕಾರಣ ಏನೆಂಬುದಾಗಿ ಅರ್ಥವಾಗಿಲ್ವಲ್ಲ. ರೂಪವತಿ ಯವನವತಿ ಅಂತ ನೀನು ಆ. ಈ ದಟ್ಟವಂತ ಕಾಡಿಯಲ್ಲಿ ಇದೆಯಲ್ಲ. ಕಾಂತರ ಹಿತಳಾದ ಕಾಮಿನಿ ಆ. ಕಾಂತಾರವೇ ಹಿತವೆಂದು ಆ. ಕನಕದ ಈ ಆಲೆಯಲ್ಲಿ ಮೆರೆಯುತ್ತಾ ಇದ್ದೇನೆ. ಇದು ನಿನಗೆ ಶೋಭೆ. ವಿಜೃಂಭಿಸಬೇಕು ಎಂದಾದರೆ ನೀಳಿದು ಆ. ಶೋಣಿತಾಪುರ ಪಾದ ಬೆಳೆಸಬೇಕಮ್ಮ. ಯಾಕಾಗಿ? ಉಡೆಂತ ಶುಭರನು ಆ. ಮದುವೆ ಆಗ್ಬೇಕಾ? ವಯೋವೃದ್ಧನು ಜ್ಞಾನನಿಧಿಯಾದಂಥ ಸುಗ್ರೀವನಾಡಿದ ವಚನವನ್ನು ಕೇಳಿದಾಗ ನನಗೆ ಅರಿವಿಲ್ಲದಂತೆ ನಗು ಬಂದು ಹೋಯಿತು. ನನ್ನ ನಗು ಈತನ ಪಾಲಿಗೆ ತಡಿಯಾಗಿ ಹೋಯಿತಲ್ಲ. ಪರಿಣಾಮವಾಗಿ ಧರೆಗೆ ಹೊರಗಿದ್ದಾನೆ. ಈ ತಾಳಿಬಾರದು, ಉಳಿಬೇಕು. ಯಾಕೆ? ನನ್ನ ವಿಚಾರವಾಗಿ ಸುಮ್ಮನಿಗೆ ಹೇಳುವರಿಗೆ ಅಗತ್ಯ. ಅದಕ್ಕೆ ಈತನೇ ಸೂಕ್ತನಲ್ಲವೇ? ಅದಕ್ಕೆ ಬೇಕಾಗಿ ಈತನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ, ಎಳೆಯ. ಅಪ್ಪ, ಅಮ್ಮನಲ್ಲಿ ಮಾತಾಡುತ್ತಿರುವ ಹಾಗೆ ಅಮ್ಮನಿಗೆ ನಗು ಬಂದು ಹೋಯಿತು. ಭೂಮಿಯೇ ಕಂಪಿಸಂತ ಅನುಭವ ಉಂಟಾಯಿತು. ತಪ್ಪಣೆ ಕೆಳಗೆ ಬಿದ್ದೆ. ಈ ರೀತಿಯಂತ ಸುಖವಂತ ನಿದ್ರೆ ನನ್ನ ಜೀವನದಲ್ಲಿ ಬರಲಿಲ್ಲ. ಬಂದದಂದ್ರೆ ಇವತ್ತು ನಾನು ಸತ್ತು ಮೇಲೆ ಹೋದದ್ದಲ್ವಾ. ನನ್ನ ಹಿರಿಯರನ್ನೆಲ್ಲ ಕಾಣುವಂತ ಸುಯೋಗ ನನ್ನ ಪಾಲಿಗೆ ಬಂತು. ನಾನು ಸಜ್ಜವಾಗಿ ಇಲ್ಲೇ ಇದ್ದೇನಲ್ಲ. ಇಲ್ಲದಿದ್ದ ನಾನೆಂತ ಹೆಡ್ಡ ಜಗನ್ಮಾತೆಯನ್ನು ಶುಂಭರಲ್ಲಿ ಮದುವೆ ಆಗ್ತಂಬುದಾಗಿ ಕೇಳಿಬಿಟ್ಟೆಲ್ಲ. ನಾನು ಸಾಯದೆ ಮತ್ತೆ ಬದುಕಬೇಕಾ? ಆದ್ರೆ ಅಮ್ಮ ಕರುಣಾಮಯಿ ನನ್ನನ್ನು ಬದುಕಿಸಿದ್ದಾಳೆ. ಪುಟಕಿಟ್ಟ ಚಿನ್ನದಂತಾಯಿತು ನನ್ನ ಬದುಕು. ಈಕೆ ಯಾರೆಂಬುದಾಗಿ ನನಗೆ ಅರಿವಿಗೆ ಬಂತು. ಆದಿ ಪರಾಶಕ್ತಿ ಈ ಧರೆ ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿ ಧರೆಗಿಳಿದು ಬಂದಿದ್ದಾಳೆ ಎಂಬುದಾಗಿ ಸ್ಪಷ್ಟವಾಯಿತು. ಒಡೆಯನಿಗೆ ಹೋಗಿ ಏನಾದರೂ ಹೇಳಬೇಕಾದ್ರೆ ಅಮ್ಮ ಹೇಳಬೇಕಲ್ಲ. ಹದಿಯಗೊಳ್ಳದಿರೆನ್ನ ಸಲಗೋ ಶುಂಭಾಟನ ಮಹದಂತಿ ಭಿನ್ನಗಗೆದೆ ಶುಂಭಾಟನ ಮಹದಂತಿ ಭಿನ್ನಗಗೆದೆ ಮತಿಶೂನ್ಯನ 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 ಮಮ ಧೃತಿ ನರಿವೆ ದೈತ್ಯಪತಿಗೆ ರಾಜಿಯಾರು ದೈತ್ಯಪತಿಗೆ ರಾಜಿಯಾರು ಅಮ್ಮ ನಗಬೇಡ ತಾಯಿ, ನಗಬೇಡ. ಮತ್ತೊಮ್ಮೆ ನಗಾಡಿ ನನ್ನನ್ನು ಕೊಲ್ಲದಿರು ತಾಯಿ. ನನಗೆ ಭಯವಾಗ್ತಾ ಉಂಟು. ಶುಂಭರಿಗೆ ಹೋಗಿ ಏನಾದ್ರೂ ಹೇಳಬೇಕಾದ್ರೆ ಶ್ರೀ ಮುಖದಿಂದಲೇ ಅಪ್ಪಣೆ ಆಗಬೇಕಪ್ಪ. ಸುಗ್ರೀವ, ತಾಯಿ. ಹೆದರದಿರು, ಧೈರ್ಯಸ್ಥನಾಗಯ್ಯ. ಆ. ನಿನ್ನ ಮೇಲೆ ನನಗೆ ಯಾವುದೇ ರೀತಿಯಂತ ದ್ವೇಷವಿಲ್ಲ. ಆ. ಆದರೂ ನನ್ನ ನಗು ನಿನ್ನ ಪಾಲಿಗೆ ಮೃತ್ಯುಭಾಷವಾಯಿತು. ಆಯ್ತಮ್ಮ. ಯಾಕೆ ಬಲ್ಲೆಯ? ಯಾಕಮ್ಮ? ಸರಿಯತ್ತ ನೋಡು, ಧರ್ಮದೇನು ಕಾಳು ಮುರಿದು ಬಿದ್ದಿದ್ದಾಳೆ. ಅಧರ್ಮದ ವ್ಯಾಘ್ರ ಬೊಬ್ಬಿರಿಯುತ್ತಾ ಇದೆ. ಇದಕ್ಕೆಲ್ಲ ಕಾರಣೀಕರ್ತರು ಯಾರು ಬಲ್ಲೆಯ? ಒಡೆಯ. ಶುಂಭ, ನೀನು ಬಂದಿರುವುದು ಸಂತಾನಕ್ಕಾಗಿ. ಸಂತಾನವನ್ನು ಮುರಿದಿದ್ದೇನೆ. ಸಮರ ಸನ್ನದ್ಧಳಾಗಿದ್ದೇನೆ. ಆ. ಶುಂಭನಲ್ಲ, ಆತನ ತಮ್ಮ ನಿಶುಂಭನಲ್ಲ. ರಾಕ್ಷಸ ಶಂಭೆ ಧರೆಗಿಳಿದು ಬರಲಿ. ಅಂಜುವುದಿಲ್ಲ. ಈ ವಿಚಾರವನ್ನು ತಿಳಿಸು. ನೀನು ಬ್ರಹ್ಮಾಂಡ ನಾಯಕಮ್ಮ. ಆ. ನಿನ್ನನ್ನು ತಡೆಯುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಖಂಡಿತ ಖಂಡಿತ. ಜಗನ್ಮಾತೆ ನೀನು. ಸರಿ, ನೀನನ್ನು ಕಂಡ ಮೇಲೆ ಆ. ಈ ಮುದುಕರಿಗೆ ಬದುಕು ಸಾಕು ಸಾಕಂತ ಆಗ್ತಾ ಉಂಟಮ್ಮ. ಭವಿತವ್ಯದ ಬಯಕೆ ಬೇಕಂತ ಆಗ್ತಾ ಉಂಟು. ಯಾವುದು ಗೊತ್ತೇ? ಯಾವುದಯ್ಯ? ಕಣ್ಣು ಮುಗಿದಂತ ಈ ಉಭಯ ಕೈಗಳು ಆ. ನಿನಗೆ ಚಾಮರವಾಗಿ ಬೀಸುತ್ತಾ ಇರಬೇಕೆಂಬುದಾಗಿ ಸರಿ. ಮಾತನಂತ ನಾಳೆಗೆ ಆ. ವಾಗ್ದೇವಿಯ ಮಂದಿರ ಆಗಬೇಕಿದೆ ಬೇಡಿಕೆ ಅಮ್ಮ. ಸುಗ್ರೀವ, ಇನ್ನು ಮುಂದಕ್ಕೆ ನಿನ್ನ ಅಪೇಕ್ಷೆಯಂತೆ ಆ. ದೇವಿ ದೂತನಾಗು. ಆ. ಯಾತ್ಭವಂತದ್ಭವತಿ. ಯಾ
ಎಳೆಯಾಡುತ್ತಿರುವಂತ ಹೆಣ್ಣನ್ನು ಹಿಡಿದು ಏನಾದ್ರು ನಿನ್ನನ್ನು ಬಯಸಿದ್ರಂತೆ ಸಂತಾನಕ್ಕೆ ಬೇಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟರೆ ಸಂತಾನವನ್ನು ಸಾಮಾನ್ಯ ಭವಿಸಬೇಡ. ದುರಧೀರ ದುರ್ಭಕ್ಷರಾಗಿದ್ದಾರೆ. ಸಿದ್ಧವಾಗಿದೆ 16,000 ಸೇರೆ. ಬಾಯಾರು ಮನೆ ಹಿಡಿದು ಬಾ, ಹಿಡಿದು ಬಾ.
ಕುಸಿಯಿತು, ಕುಂಬಿಣಿಯ ಇಬ್ಬಾಗವಾಯಿತು, ನವಕಂಡ ವೃತ್ತಿಗಳು ಎಂಬ ಶ್ರೀಲಪರದ ಗರ್ಜನೆ ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನೋಡಿದ್ರೆ ಪ್ರಳಯ ಕಾಲದ ವೃತ್ತಿನಂತೆ ಕಣ್ಣಲ್ಲಿ ಕೆಂಗಿಡಿ, ಸಿದ್ಧವಾದ ರಥ, ಬದ್ಧವಾದ ಸೇನೆ. ಎಲ್ಲಿಗೆ ಏನು ಮಹಾಗಣತನ ಕಾರ್ಯ? ಲೋಕ ಸಂಚಾರಕ್ಕೆ ಹೊರಟಂತಹ ಚಂಡಮುಂಡರು ಕದಂಬಕಾಂತಾರದಲ್ಲಿ ಹೆಣ್ಣಿದ್ದಾಳೆ ಎನ್ನುವಂತಹ ವಿಚಾರವನ್ನು ಹೇಳಿದರು. ಆಕೆಯನ್ನು ತನ್ನ ಮದುವೆಯಾಗಬೇಕೆನ್ನುವಂತಹ ತೀರ್ಮಾನದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸುಗ್ರೀವನ ಸಂಧಾನ ಫಲಿಸಿದೆ ಪ್ರಭು. ಸಂಧಾನ ವಿಫಲವಾಯಿತು, ಸಂಗ್ರಾಮವೇ ಬದ್ಧ ಎನ್ನುವ ನಿರ್ಣಯಕ್ಕೆ ಬಂದಳು. ನೀನೇನು ಮಾಡಿದೆ? ಹೋಗಿ ಎಳೆದುಕೊಂಡು ಬಾ ಎನ್ನುವ ಹಾಗೆ ದುರ ಪರಾಕ್ರಮಿಯಾದಂತಹ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಎಳೆದು ತಂದನೆ ಧೂಮ್ರಾಕ್ಷ ಎಲ್ಲಿಂದ? ಕೇವಲ ತನ್ನ ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷವನ್ನು ಧೂಮ್ರಾಕ್ಷವನ್ನು ಸುಟ್ಟುರಿದಳೆ. ಹೌದು. ಅಲ್ಲಿಗೆ ನಿಮ್ಮ ಪ್ರಯತ್ನ ಅರ್ಥದಲ್ಲಿ ನಿಂತು ಹೋಯ್ತಲ್ಲ ಮುಂದುವರಿತಾ? ಇಲ್ಲ, ಗಂಡುಗಳಿಗಾದಂತ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಏನಾದರೂ ಸಾಧಿಸಿದರೆ ಪ್ರಭಾ? ಚಂಡಿಕೆಯಾಗಿ ಬಂದಳಂತೆ. ಚಂಡಮುಂಡರು ಅಳಿದು ಹೋದರೆ ಹೌದು, ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದ್ರೆ ದೊರೆಯೇ ಹೋಗಲಿ ಬಿಡು. ಮುಂದೇನು? ಸೈರಿಸಿಕೊಂಡು ಕುಳಿತುಕೊಳ್ಳುವ ವ್ಯವಧಾನ ಸುಮ್ಮನಿಗಿಲ್ಲ ಎನ್ನುವ ಹಾಗೆ ರಥ ಏರಿ ಆಯುಧವನ್ನು ಹಿಡಿದು ಸಾಗುವೆ. ಒಂದಾರು ಮಾತಿಗೆ ಅವಕಾಶ ಬೇಕು, ಕೇಳೋಣ. ಧನುಜೇಶ ಕೇಳೆನ್ನ ಮಾತಾ ಎನ್ನ
ಹಂಬಲಿಸಿ ಹೋಗಿದೆ. ಧನುಜೇಶನಾದಂತ ನೀನು ಆ ಕಡೆಗೆ ಲಕ್ಷ್ಯ ಹಾರಿಸುವುದು ನಿನ್ನ ಮುಖ್ಯ ಕರ್ತವ್ಯವಾಗಿದೆ. ಯಾಕಂತ ಹೇಳಿದ್ರೆ ದಾನವರ ಕುಲಗೋಟಿಗಳ ಉದ್ಧಾರಕ್ಕಾಗಿ ಧನುದೇವಿಯ ಗರ್ಭಾಮುದಿಯನ್ನು ಪಾವನಗೊಳಿಸಿ ಇಳೇ ಬೆಳಕನ್ನು ಕಂಡಂತಹ ಚಂಡ ವಿಕ್ರಮಿ ನೀನು. ಹುಟ್ಟಿನಿಂದಲೇ ಧೈರ್ಯ ಸಾಹಸಗಳನ್ನು ಮೈಗೂಡಿಸಿಕೊಂಡು ಹುಟ್ಟಿದರೂ ಕೂಡ ಎತ್ತರವಂತಹ ಕೀರ್ತಿಯನ್ನು ಧರಿಸಬೇಕೆಂಬಂತಹ ಉದ್ದೇಶದಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮನನ್ನು ತಪಸ್ಸು ಮೂಲಕವಾಗಿ ಮೆಚ್ಚಿಸಿ ಬೇಕಾದಂತ ವರದ ಸಿದ್ಧಿಯನ್ನು ಪಡೆದವ ನೀನು ಪಡೆದಂತಹ ವರದ ಸಿದ್ಧಿಯನ್ನು ಕೇವಲ ನಿನ್ನೊಬ್ಬನ ಸ್ವಾರ್ಥಕ್ಕಾಗಿ ಬಳಸದೆ ಅಖಂಡವಾದಂತಹ ದಾನವ ಸಮಾಜಕ್ಕೆ ತ್ಯಾಗ ಮಾಡಿದಂತಹ ತ್ಯಾಗಮೂರ್ತಿ ನೀನು. ಸತ್ಯ. ದಾನವರಿಗೆ ಭದ್ರವಾದಂತಹ ನೆಲೆಯನ್ನು ಒದಗಿಸಿಕೊಟ್ಟಂತಹ ಮಹಾನುಭಾವ ನೀನು. ದೊರೆಯೇ, ವರ್ತಮಾನ ಕಾಲದಲ್ಲಿ ನಿನ್ನನ್ನು ಮೀರಿದ ವ್ಯಕ್ತಿ ಬಿಡು ಶಕ್ತಿಯೇ ಇಲ್ಲ. ಏಕದೇವ ಶುಂಭ ದಾನವರ ಆಧಾರ ಸ್ತಂಭವೆಂದೇ ನೆಗತ್ತಿ ಹೊತ್ತಂತಹ ನೀನು ಈ ಕಾಲದಲ್ಲಿ ಪ್ರಕೃತ ನಡೆಯುತ್ತಿರುವಂತಹ ಅನಾಹುತವನ್ನು ಕಂಡು ಕಣ್ಣು ಮುಚ್ಚಿ ಕುಳಿತಿದೆಯಲ್ಲ, ಇದಕ್ಕೆ ಕಾರಣ ನಿನ್ನಲ್ಲಿರುವಂತಹ ದೌರ್ಬಲ್ಯ. ಚಂಡಮುಂಡನ ಮಾತನ್ನು ಕೇಳಿದಂತಹ ನೀನು ಕಣ್ಣರಿಯದ ಜಿಲ್ಲೆಗಾಗಿ ಹಂಬಲಿಸಿದೆ. ಅವಳು ಯಾರು, ಅವಳ ಕುಲ ಯಾವುದು, ಅವಳ ಗೋತ್ರ ಯಾವುದು ಒಂದನ್ನು ನೀನು ವಿಚಾರ ಮಾಡಿಲ್ಲ. ಲೋಕದಲ್ಲಿ ಸೌಂದರ್ಯವತೆ ಅಂತ ಹೆಣ್ಣನ್ನು ಕಂಡು ಪುರುಷನಾದವ ಮರುಳಾದ್ರೆ ಅದು ಪ್ರಕೃತಿ ಸಹಜವಂತ ಗುಣ. ನೀನೇನು ಆಕೆ ನೋಡಿಲ್ಲ, ಆಕೆಯಲ್ಲಿ ಮಾತಾಡಲಿಲ್ಲ. ಆದ್ರೂ ಅವಳ ಬಗ್ಗೆ ನಿನ್ನಂತರಂಗದಲ್ಲಿ ಅನುರಾಗ ನಡೀತಂದ್ರೆ ಕಾಲದ ಪ್ರಭಾವೆಂದೇ ಹೇಳಬೇಕು. ಲೋಕವನ್ನು ನಡೆಸಂತ ನೀನು ಮನಸ್ಸಿಜನ ಸರಕ್ಕೆ ಮನಸೋತೆಯ ಹೋಗಿ ವರವಂತೆಯನ್ನು ಬಯಸಿಬಿಟ್ಟೆಯಲ್ಲ ಪ್ರಭಾ. ನಿನ್ನಂತವನಿಗೆ ಇದು ಭೂಷಣವೇ? ರಕ್ತ ಬೀಜ ಕಾಂತಾರದಲ್ಲಿರುವಂತಹ ಹೆಣ್ಣು ಒಬ್ಬಳು ಸುಂದರಿಯಾದಂತಹ ತರುಣಿ. ಆದ ಕಾರಣ ಆಕೆಯನ್ನು ನಾನು ಬಯಸಿದ್ದೇನೆ. ಆಕೆ ತರುಣಿ ಅಲ್ಲ, ಮತ್ತೆ ಯಾರವಳು?
ಮಾಯೆಯೇ ಹೆಣ್ಣಾಗಿದ್ದಾಳೆ. ಅವಳೇನು ಅಂತಿಂತ ಮಾಯೆಯಲ್ಲ, ಆಕೆಯೇ ಆದಿಮಾಯೆಯಾಗಿದ್ದಾಳೆ. ಆದಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸೃಷ್ಟಿಸಿದಂತ ಮಹಾಮಾತೆ ಆಗಿದ್ದಾಳೆ. ಅಕಾರ ಉಕಾರ ಮಕರಗಳ ಸಂಯೋಗದಿಂದ ಉಂಟಾದ ಓಂಕಾರ ಸ್ವರೂಪಿಣಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಬ್ರಹ್ಮಾಂಡ ಚರಾಚರ ಜೀವಿಗಳಲ್ಲಿ ಚೇತನವನ್ನು ತುಂಬಂತಹ ಮಹಾಶಕ್ತಿ ಆಗಿದ್ದಾಳೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ, ಅಂತರಂಗದಲ್ಲಿ ಆತ್ಮಶಕ್ತಿಯಾಗಿ ಸರ್ವಶಕ್ತಿಗಳ ಉತ್ತುಂಗ ಪ್ರಯಂತ ಆಕೆಯನ್ನು ದೇವಿ ದುರ್ಗೇಂದ್ರರು ಕೊಂಡಾಡುತ್ತಾ ಇದ್ದಾರೆ. ವರ್ತಮಾನ ಕಾಲದಲ್ಲಿ ದೇವತೆಗಳ ಮಾತನ್ನು ಆರಿಸಂತ ಆಕೆ ಧನುಜಾರಣ್ಯಕ್ಕೆ ದಾವಾಗ್ನಿಯಾಗಿ ನಮ್ಮನ್ನೆಲ್ಲ ಕುತ್ತಿಕೊಳ್ಳುತ್ತಾ ಇದ್ದಾಳೆ. ಒಂದು ವೇಳೆ ಆಕೆ ಸಾಮಾನ್ಯ ಹೆಣ್ಣಾಗ್ತಿದ್ರೆ ಭಯಕ್ಕೆ ಹುಟ್ಟೆನಿಸುವಂತ ಭಯಂಕರವಂತ ಕದಮೋಳದಲ್ಲಿ ಏಕಾಂಗಿಯಾಗಿ ನೆಲೆಸುವುದಕ್ಕೆ ಸಾಧ್ಯವಿತ್ತು. ಬೇಡ, ಸಂಧಾನಕ್ಕೆ ಹೋದಂತ ಸುಗ್ರೀವ ನಿನ್ನ ದಾಸನಾಗಿ ಹೋದ ಬಂದ ಅವಳ ದಾಸನಾಗಿ ಬಂದಿದ್ದಾನೆ. ಬಿಡು, ಇನ್ನು ಅಲ್ಪನೇ ಕೊಲ್ಲುವರು ಇಪ್ಪನೇ ತ್ರಿಜಗದಲ್ಲಿ. ಹಾಗಾದ್ರೆ ನೀನು ಮಾಡಿದಂತ ಪ್ರಯತ್ನವೆಲ್ಲವೂ ನೀನ ಮೇಲಿಟ್ಟಂತ ಹೋಮಾಯ್ತಂದ್ರೆ ಅರ್ಥವೇನು? ನಮ್ಮ ದೌರ್ಬಲ್ಯದಿಂದಾಗಿ ಸಕಲವನ್ನು ನಾವು ಕಳೆದುಕೊಳ್ಳುತ್ತೇವೆ ಎಂಬಂತ ಅರ್ಥವನ್ನು ತೋರಿಸ್ತಾವೆ. ಪ್ರಭಾ, ಒಂದು ಕಾಲದಲ್ಲಿ ನಿನ್ನಿಂದಲೇ ಬೆಳೆಯಲ್ಪಟ್ಟಂತಹ ಅಗಾಧವಾದಂತಹ ಈ ದಾನವ ಕುಲಕ್ಕೆ ನೀನು ಕೊಡುವಂತ ಪಾಲಿಸುತ್ತದೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ನೀನೇ ಕಟ್ಟಿ ಬೆಳೆಸಂತಹ ಅಖಂಡವಾದಂತಹ ದಾನವ ಸಮಾಜವನ್ನು ಯಮಗೊಪ್ಪಿಸಬೇಡ. ಆದ್ದರಿಂದ ನಿನ್ನ ಮನಸ್ಸಿಗೆ ಅವಂತಹ ಭ್ರಮೆಯನ್ನು ಬಿಡು. ಮೂರು ಲೋಕದ ಒಡತಿ ಎಂಬಂತಹ ಪರಮ ಸತ್ಯವನ್ನು ತಿಳಿ ಬ್ರಹ್ಮದೇವನು ಕೊಟ್ಟ ವರದ ತೆರದಲ್ಲಿ ಮುಂದಿನ್ನು ಬದುಕಬೇಕೆಂಬ ಆಸೆ ಇದ್ರೆ ಆಕೆ ಕೈ ಹಿಡಿಯುವುದಲ್ಲ. ಬೆಳಗ್ಗೆ ನುಡಿ ಆಯ್ತು, ಮತ್ತೇನಾಯ್ತು? ಎಲ್ಲ ರಕ್ತ ಬೀಜ ಮೂರು ಲೋಕವನ್ನು ತರಗುಟ್ಟಿ ನಡುಗಿಸಿದಂತಹ ಅತುಲ ಪರಾಕ್ರಮಿ ಶುಂಭನಿಂದ ಕದಂಬ ಕ್ರಾಂತಾರದಲ್ಲಿರುವಂತಹ ಹೆಣ್ಣಿನ ಕಾಲಿಗೆರಗಿ ಶರಣಾಗತನಾಗಬೇಕೆ? ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಉಂಟು, ನನ್ನ ಜೊತೆಯಲ್ಲಿ ಬಾ, ಇಲ್ಲ ರಣ ಹೇಡಿಯಾಗಿ ಬಂಡು ಮಾತಾಡುವ ಚಂಡಮುಂಡರು ನಿನಗೆ ಕಂಡುಗಲಿಯಲ್ವಾ? ಮರಣ ಕಾಲಕ್ಕೆ ಮದ್ದಿಲ್ಲ, ಕೆಡುವ ಕಾಲಕ್ಕೆ ಬುದ್ಧಿ ಇಲ್ಲ. ಮರಣವನ್ನೇ ಬಯಸಿದೆಯಾ ತರಿ ಕೊಡು. ಕಂಡು ದೇವಿಯರು
ತಾತೆಗೆ ಶಿವನೇ ಶಿವನಿಗೆ ಶಂಕರನಿಗೆ ಮಾಡಲಿನ್ನೇ ನಕಟಾರ ಮಾಡಲಿನ್ನೇ ಅಕಟ ಶುಂಭನ ಕೂಡೆ ಭಾಷೆ ಒಡೆದು ಬಂದಿಗೆ ಮಾಡಲಿನ್ನೇ ಅಕಟ ಶುಂಭನ ಕೂಡೆ ಭಾಷೆ ಒಡೆದು ಬಂದಿಗೆ ಕೇಳು ಇವಳಿಂಬದ್ಧ ಕೇಳು ಇವಳಿಂಬದ್ಧ ಆದರೂ ನುಡಿಸಿದ ತೆಗೆನುತ ನುಡಿಸಿದ ತೆಗೆನುತ ನುಡಿಸಿದ ತೆಗೆನುತ ನುಡಿಸಿದ ಬೆಗೆನುತ ನೋಡಿದನು ಹಾಡಿದನು ಕೊಂಡಾಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತೆ ನಮಸ್ತಸ್ಯೆ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ನಮೋ ನಮಃ ಜಯ 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 ಏನಾಶ್ಚರ್ಯವಿದು ನಿಂತ ನೆಲವೇ ಕುಸಿದಂತ ಅನುಭವ ಸಾವರಿಸಿ ನೋಡಿದರೆ ನಿಂತ ನೆಲ ಕುಸಿದದ್ದಲ್ಲ ರಕ್ತಬೀಜನ ಕಲಿತನವೇ ಕುಸಿಯುತ್ತಾ ಉಂಟು ರೋಮಾಂಚನವಾಗುತ್ತಾ ಉಂಟು ನೆರಹಿ ಕೋಟಿ ದೈತ್ಯರ ಮಣಿರಥವನ್ನು ಏರಿಕೊಂಡು ತ್ವರಿತ ಗತಿಯಿಂದ ಕದಂಬಾವನದೆಡೆಗೆ ಬಂದಾಗ ಏನು ವಿಚಿತ್ರವನ್ನು ಕಾಣುತ್ತಾ ಇದ್ದೇನೆ. ಭಾನುಮಂಡಲವೇ ಕುಸಿದು ಬಿತ್ತೋ ಎಂಬ ಹಾಗೆ ಪ್ರಖರವಾದಂಥ ಕಿರಣಗಳಿಂದ ಪ್ರಜ್ವಲಿಸ್ತಾ ಉಂಟಿ ಕದಂಬಾವನ. ಕೇವಲ ಪ್ರಕಾಶ ಮಾತ್ರವಲ್ಲ, ಓಂಕಾರ ಎಂಬಂಥ ನಿನಾದ ಕೂಡ ಕೇಳುತ್ತಾ ಉಂಟು. ಒಂದು ಕಡೆಯಿಂದ ಓಂಕಾರ, ಇನ್ನೊಂದು ಕಡೆಯಿಂದ ಬೆಳಕು. ಬೆಳಕಂದರೆ ಸತ್ಯದ ಪ್ರತೀತವಂತೆ. ಹಾಗಾದರೆ ಈ ಬೆಳಕಿಗೆ ಓಂಕಾರವೇ ಮೂಲ ಕಾರಣವೆಂಬುದನ್ನು ಅರಿತಿದ್ದೇನೆ. ಓಂಕಾರ ಎಂಬುದು ಜ್ಞಾನಗಮ್ಯವಾದದ್ದು. ಅದನ್ನೇ ಸುಪ್ರಕಾಶ ಎಂದು ಜ್ಞಾನಿಗಳು ಕೊಂಡಾಡಿದ್ದಾರೆ. ಆ ಸುಪ್ರಕಾಶದ ದೆಸೆಯಿಂದಾಗಿ ನಮ್ಮಿ ಕದಂಬವನ ಇಂದು ವಿಜೃಂಭಿಸ್ತಾ ಉಂಟು. ನೋಡಬಾರದೆ ಋತು ಭೇದಗಳನ್ನು ಮರೆತು ಮರ ಗಿಡಗಳು ಹೂ ಹಣ್ಣನ್ನು ಕೊಡುತ್ತಾ ಉಂಟು. ಕದಂಬಾವನದ ಮುಳ್ಳಿನ ಗಿಡದಲ್ಲೂ ಕೂಡ ಮಲ್ಲಿಗೆಯ ಕಂಪು ಬೀರುತ್ತಾ ಉಂಟು. ಹಾಗಾದ್ರೆ ಇದು ವಿಪರ್ಯಾಸ. ಏನೇ ಆಗಲಿ ಅದರ ಮೂಲವನ್ನು ಕಂಡುಹಿಡಿಯಬೇಕೆಂಬಂತಹ ಉದ್ದೇಶದಿಂದ ಮತವನ್ನು ಉತ್ತರಿಸಿ ಮುಂದೆ ಬಂದಾಗ ಎಂತಹ ದಿವ್ಯ ಪ್ರಭೆ ನೋಡಬಾರದೆ. ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆವ, ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಯಬಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ವಿಜೃಂಭಿಸ್ತಾ ಉಂಟು. ಆಕಾಶದಿಂದ ಇಳಿಬಿಟ್ಟಂಥ ಬಂಗಾರದ ಉಯ್ಯಾಲೆಗೆ ಚತುರ್ವೇದ ಎಂಬಂತಹ ಸಂಕೋಲೆಯನ್ನು ಬಿಗಿದು ಅಂಬರದಿಂದ ಕುಂಬಿನಿಗೂ ಕುಂಬಿನಿಯಿಂದ ಅಂಬರಕ್ಕೂ ಆರೋಹಣ ವರ್ಣಕ್ಕೆ ಸರಿಯಾಗಿ ತೂಗುತ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು? ಸಕಲ ಬ್ರಹ್ಮಾಂಡವನ್ನು ತೂಗಿಸಿಕೊಳ್ಳುವಂತಹ ಯೋಗ್ಯತಾವಂತರು ನಾನು ಎಂಬುದನ್ನು ತೋರಿಸಿಕೊಡುತ್ತಾ ಇದ್ದಾರೆ. ಕೈಯಲ್ಲಿ ಹಿಡಿದಂತಹ ತ್ರಿಶೂಲವನ್ನು ಕಂಡರೆ ಸೃಷ್ಟಿ ಸ್ಥಿತಿ ಲಯಗಳನ್ನು
ಸಂಕಲ್ಪ ಮಾತದಿಂದ ಮಾಡಬಲ್ಲ ಸಾಮರ್ಥ್ಯ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಅಯ್ಯಯ್ಯೋ, ಏನು ಗಾಢ ಗರ್ವದಿಂದ ಕುಳಿತುಕೊಂಡಿದ್ದೇನೆ. ಹಾಗಿದ್ರೆ ಈಕೆ ನಿಜವಾದಂತ ಹೆಣ್ಣಲ್ಲ, ಈಕೆ ಸರ್ವಮಂಗಳೆ ಎಂಬುದೇ ಸ್ಪಷ್ಟವಾಗುತ್ತಾ ಉಂಟು. ಶಿವನೇ, ಈಕೆಯನ್ನು ಶುಂಭ ಬಯಸಿದನಲ್ಲ, ಅವ ಕೆಟ್ಟು ಹೋದ. ಅವ ಒಬ್ಬ ಕೆಟ್ಟು ಹೋದದಲ್ಲ, ದಾನವ ಕುಲವೇ ನಾಶವಾಯಿತು. ಮಾಡಲಿನ್ನೇ ನಕಟ ಶುಂಭನ ಕೂಡೆ ಒರೆದು ಭಾಷೆ ಬಂದಿದ್ದೇನೆ. ಮಹಾಮಾತೆ ಎಂದು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಯಾಕೆ? ಶುಂಭನ ಉಪ್ಪಣ್ಣದ ರಣ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ ಅಂತ ಯೋಚಿಸಿದರೆ ಸರಿ ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರಕಟಿಸ್ತಾ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ತೇನೆ. ಅದಲ್ಲದೆ ನಮಗೆ ಬೇರೆ ದಾರಿಯೇ ಇಲ್ಲ. ಇನ್ನು ನಾವೆಷ್ಟು ಹೋರಾಡಿದರೂ ಕೇಡು ನಮಗಿದು ಭಕ್ತವೂ ಸಿದ್ಧವೂ ಆಗಿದೆ. ಆದರೆ ಒಂದು ನೆಮ್ಮದಿ ಏನು? ಅದೆಷ್ಟೋ ಸಾವಿರ ವರ್ಷ ಈಕೆಯನ್ನು ಕಾಣಬೇಕೆಂಬಂತ ಹಂಬಲದಿಂದ ಋಷಿಮುನಿಗಳೆಲ್ಲ ತಪಸ್ಸನ್ನು ಆಚರಿಸುತ್ತಿದ್ದಾರಂತೆ. ಅವರಿಗೂ ಅಲಭ್ಯವಾದಂಥ ಈ ದಿವ್ಯ ರೂಪವನ್ನು ಕಂಡು ನಾನು ಪದಾರ್ಥನಾದೆ, ಸಾನಂದ ನೇತ್ರನಾದೆ, ಪುಳಗಿತಾನಂದಗಾತನಾದೆ. ಬದುಕಿಗೆ ಕಳೆಗಟ್ಟುವ ಬೆಳಕಟ್ಟುವ ಬಂಗಾರದ ಗಳಿಗೆ ಒದಗಿ ಬಂದಾಗ ಮಹಾಮಾತೆಯ ದಿವ್ಯನಾಮಸ್ಮರಣೆಯನ್ನು ಮಾಡದಿದ್ರೆ ನರಕ ಬಾಜನಾಗುವುದಿಲ್ಲ. ಅದಕ್ಕೆ ಮಹಾಮಾತೆಯನ್ನು ಮನಸಾ ಧ್ಯಾನಿಸುತ್ತೇನೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೆ. ಅಪ್ಪ, ತಲೆಯ ಮೇಲಿನ ಭಾರ ಕೆಳಗೆ ಇಳಿಸಿದಂತಾಗಿ. ಏನು ತಂಗಾಳಿ, ಏನು ತಂಬೆಳಕು. ಈ ತಂಬೆಳಕು ಎಲ್ಲಿಂದಂತ ಅಂಬರ ನೋಡಿದರೆ ಅಂಬರದಲ್ಲಿ ಏನಾಂಕ ಇಲ್ಲ. ಬದಲಾಗಿ ಈಕೆಯ ಮುಖಮಂಡಲದಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ಈಕೆಯಲ್ಲಿ ಮಾತಾಡಿಸುವರೆ ಹಾಗೇ ಸಂಭವಿಸ್ತೇನೆ. ಓ ಏನಾಂಕ ಭವತೆ ನೀನೇ ನೆಲಗೆ ಅಮ್ಮ. ಯಾವ ರೀತಿಯಾಗಿ ಕಂಗೊಳಿಸ್ತಾನೆ ಅದೇ ರೀತಿಯ ಮುಖಮಂಡಲ ನಿನ್ನದು. ಸರಿ, ನಿನ್ನ ಮುಖವೆನ್ನುವಂತ ಕನ್ನಡಿಯಲ್ಲಿ ಲೋಕಲೋಕವೇ ಕಂಗೊಳಿಸನ್ನು ಕಾಣುತ್ತಾ ಇದ್ದೇನೆ. ನೀನು ಯಾರು, ನೀನು ಏನು, ನೀನು ಎಷ್ಟು ಎಂಬುದನ್ನು ಅಂತರಂಗದಿಂದ ಅರಿತಂತ ನಾನು ಶಿರ ಬಾಗಿದ್ದೇನೆ, ಕರ ಜೋಡಿಸಿದ್ದೇನೆ. ಸರಿ ಸರಿ, ನನ್ನನ್ನು ಹೆತ್ತಂತ ತಾಯಿ ಅನ್ನ ಕೊಟ್ಟ ದೊರೆಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ, ಜೋಡಿಸಿದ ಕರವಲ್ಲ. ಆದರೆ ನಿನ್ನನ್ನು ಕಂಡಾಗ ಅದೆಲ್ಲವೂ ಯಾಂತ್ರಿಕವಾಗಿ ನಡೆದು ಹೋಯಿತು. ಅಮ್ಮ ಎಂಬಂತ ಉದ್ಧಾರ ಬಂದು ಹೋಯಿತು. ಸರಿ, ಅದರ ಮೂಲ ರೂಪವೇ ಓಂಕಾರ ಎಂಬುದನ್ನು ಅರಿತಿದ್ದೇನೆ. ಅಮ್ಮ, ನಾನು ರಕ್ತ ಬೀಜ. ಎಲ್ಲಿಂದ ಬಂದಿರುವೆ? ಶೋಣಿತಾಪುರದಿಂದ ಬಂದಿರುವೆ. ಇಲ್ಲಿಗೆ ಕಳುಹಿ ಕೊಟ್ಟವರು ಯಾರು? ನಮ್ಮೊಡೆಯ ಶುಂಭ. ನಿಮ್ಮೊಳಗಿರುವಂತ ಸಂಬಂಧ? ಅವ ಅರಸ, ನಾನು ಮಂತ್ರಿ. ಅಷ್ಟೇಯೋ? ಅವ ಮಾವ, ನಾನು ಅಳಿಯ. ಬಂದ ಉದ್ದೇಶ? ಅಮ್ಮ, ನಿನ್ನ ಇರವನು ಚಂಡಮುಂಡನ್ನರ್ಥ ನಮ್ಮದೊರೆ ಶುಂಭ. ಸಾನುರಾಗನ್ನ ಬಯಸಿದರೆ
ನೀನು ಚೂನಿಯನ್ನು ಬಯಸಿಬಿಟ್ಟು ಹಂಬಲಿಸಿದ್ದೇನೆ. ಶುಂಭನಾದರೇನು ನಿಶುಂಭನಾದರೇನು ಆ, ಸಾಕ್ಷಾ ಶಂಭುವೇ ಬರಲಿ. ನಮ್ಮ ಪರಾಕ್ರಮಿಗೆ ನೀನು ಕೊಟ್ಟಂತಹ ಸವಾಲಾಗಿದೆ. ಸತ್ಯ. ಸ್ವಾಭಿಮಾನಿಯಾದಂತ ಶುಂಭ ಆ, ಹೇಗಾದ್ರೂ ಮಾಡಿ ನಾನು ವರಿಸಬೇಕೆಂಬಂತ ಉದ್ದೇಶದಿಂದ ದುಮ್ರಾಕ್ಷರನ್ನು ಕಳಿಸಿಕೊಟ್ರೆ ಆ, ಹುಂಕಾರದಿಂದ ಸುಟ್ಟು ಬಿಟ್ಟೆಯ. ನಿಜ. ಚಂಡಮುಂಡನು ಬಂದರೆ ಆ, ಭದ್ರಕಾಳಿಯಾಗಿ ಕೊಂದು ಬಿಟ್ಟೆಯ. ಹೌದು. ನಾನು ಬಂದು ನೋಡಿದ್ರೆ ಆ, ಚಂದಿರವದನೆಯಾಗಿ ಯಾಕೆ ನೀನು ರಾಧಾಗ್ತಾ ಇವೆ? ಯಾಕೆ? ನನಗೆ ಗೊತ್ತಾಯ್ತಮ್ಮ. ಯಾವುದು? ಅಹಂಕಾರದಿಂದ ಬಂದವನಿಗೆ ಹುಂಕಾರ, ಆ, ಗಂಡುಗಳೆಂಬಂತ ಅಹಂಕಾರದಿಂದ ಬಂದವರಿಗೆ ಆ, ಭದ್ರಕಾಳಿಯಾಗಿ ಅವರ ಶಕ್ತಿಯನ್ನು ಪರೀಕ್ಷೆ ಮಾಡಿದೆ ನೀನು. ನಿಜ. ಆದ್ರೆ ಏನು? ನಾನು ಬಂದು ನಿನ್ನನ್ನು ಕಂಡಾಗ ಆ, ನನ್ನ ಒಳಗೆ ಹುದುಗಿರುವಂತಹ ಭಕ್ತಿಯನ್ನು ನೀನು ಕಂಡಿ. ಖಂಡಿತ. ಆದ್ದರಿಂದ ಆ ಭಕ್ತಿಯ ಪ್ರಭಾವದಿಂದಲೋ ಏನೋ ಆ, ಇನ್ನೊಬ್ಬರಿಗೆ ಭದ್ರಕಾಳಿಯಾಗಿಯೋ ಬೆಂಕಿಯಾಗಿಯೋ ಕಾಣಿಸಿಕೊಂಡಂತಹ ನೀನು ಆ, ನನ್ನ ಪಾಲಿಗೆ ಚಂದ್ರನಂತೆ ಕಂಡೆ. ಓ, ಅಮ್ಮ, ಏನು? ಹಾಗಾದ್ರೆ ನಿನ್ನಲ್ಲಿ ಅಮೃತ ಉಂಟು. ಆ, ನೀನು ಚಂದ್ರಶೇಖರಿ ಅಲ್ವೇ? ಆ, ಅಮ್ಮ, ಏನಯ್ಯ? ಇದೋ ಶುಂಭನನ್ನು ಸಾಮಾನ್ಯ ವ್ಯಕ್ತಿ ಎಂದು ತಿಳಿಯಬೇಡ. ಅಸಾಮಾನ್ಯತೆ ಏನಿದೆ? ದಾನವ ಕುಲಕ್ಕೆ ಆ. ಹೊಸ ಕಾಯಕಲ್ಪವನ್ನು ಮಾಡಿದಂತಹ ಮಹಾನ್ ಚೇತನವ. ಅಂದರೆ ಅವನ ಉಸಿರೇ ಆ, ದಾನವರೆಲ್ಲರ ಪ್ರಾಣವಾಗಿದೆ. ಓಹೋ. ಆದ್ದರಿಂದ ಹ್ಮ್. ಅವ ಸಾಮಾನ್ಯ ವ್ಯಕ್ತಿ ಅಲ್ಲಮ್ಮ. ಮತ್ತೆ? ಅವ ವ್ಯಕ್ತಿ ಬಿಡು, ಆ, ಅವನ ಮುಂದೆ ಶಕ್ತಿಯು ಏನೂ ಅಲ್ಲ. ಹೌದೇ? ಅಂತ ಪ್ರಭಾವ ಉಂಟು ಅವನಲ್ಲಿ. ಯಾವ ರೀತಿಯಲ್ಲಿ? ಚಾರು ಚತುರ್ದಶ ಪೂರ್ಣದಲ್ಲಿ ತನ್ನದೇ ಆದಂತಹ ಅಧಿಕಾರ ಉಂಟು. ಆ, ನಕ್ಷತ್ರ ಮಂಡಲದಲ್ಲಿ ವಾಸ ಉಂಟು. ಆ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ ಉಂಟು. ಹ್ಮ್. ಪರಶಿವನ ಸರಿಮಂಚದಲ್ಲಿ ವಾಸವನ ಸಮಗತ್ತಿಗೆಯಲ್ಲಿ ಆ, ಸರಸಿಜಾತ್ಮವನ ತೊಡೆ ಸೋಂಕಿನಲ್ಲಿ ಹ್ಮ್. ಕುಳಿತುಕೊಳ್ಳುವಂತಹ ಎಲ್ಲಾರ್ಹತೆ ಉಂಟು. ಇರಬಹುದು. ಆದ್ರೆ ಏನಾಯಿತು? ಮೋಹ ಮುಸುಕಿದ ಬುದ್ಧಿಯಿಂದ ಆ, ತನ್ನ ತನವನ್ನೇ ಕಳೆದುಕೊಂಡ. ಅರ್ಥವಾಯಿತು ತಾನೇ? ಆದರೆ ಏನು? ಅಮ್ಮ, ಆ, ಈ ಶಕ್ತಿ ನೀನಾಗಿದ್ದಿ. ಹೌದು. ಶುಂಭನಿಗೆ ಬುದ್ಧಿಯನ್ನು ಕೊಡಬೇಕು ನೀನು. ಆ, ಹೇಗಾದ್ರೂ ತಿದ್ದಬೇಕೆಂಬಂತಹ ಉದ್ದೇಶದಿಂದ ಕರುಣಾಮಯಾದಂತ ನಿನ್ನಲ್ಲಿ ನನ್ನ ಬೇಡಿಕೆ ಇಷ್ಟೇ. ಯಾವುದು? ಅಮ್ಮ, ಏನಯ್ಯ? ನಿಮಗೆ ತಂದಿದ್ದೇನೆ ಬಂಗಾರದ ಪಲ್ಲಕ್ಕಿ. ಇರ್ಲಿ. ನಾನು ಹೆಗಲು ಕೊಡ್ತೇನೆ. ಆ, ಇವರು ಭಜನೆ ಮಾಡ್ತಾರೆ. ಹ್ಮ್. ಯಾವ ಶುಂಭ ಶೋಣಿತಾಪುರದಲ್ಲಿ ನಿಮಗೆ ಪ್ರೇಮ ಸೌಧವನ್ನು ಕಟ್ಟಿದ್ದಾನೋ ಆ, ಆ ಪ್ರೇಮ ಸೌಧವೇ ದುರ್ಗಾ ಮಂದಿರವಾಗಲೆಂಬಂತಹ ಬಯಕೆಯಿಂದ ಹೇಳಿಕೊಳ್ಳುತ್ತಾ ಇದ್ದೇನೆ, ಆ, ಕೇಳಿಕೊಳ್ಳುತ್ತಾ ಇದ್ದೇನೆ. ಇಳಿದು ಬಾ, ಆ. ಒಲಿದು ಬಾ, ಆ. ನಲಿದು ಬಾ. ರಕ್ತಬೀಜಾಸುರ ಅಮ್ಮ, ಭಕ್ತಿಯ ಪಾರಮ್ಯವೇ ಹರಿಯುತ್ತಾ ಇದೆಯಲ್ಲ. ಆ. ಈ ಮೊದಲ ಒಂದರಿಗಿಂತ ಭಿನ್ನನಾಗಿ ವಿವರಿಸುತ್ತಾ ಇದೆಯಲ್ಲ. ಅಮ್ಮ, ನನ್ನಲ್ಲಿ ಭಿನ್ನತೆಯನ್ನು ಕಂಡುಕೊಂಡೆ ತಾಯೇ. ಜನ್ಮ ನಿನ್ನ- ಸಾರ್ಥಕವಾಯಿತು. ನಿನ್ನನ್ನು ಹುಂಬ ಎಂಬುದಾಗಿ ಕರೆಯಲೇ ಪ್ರಾಜ್ಞಾ ಎಂಬುದಾಗಿ ಗುರುತಿಸಲಿ. ನಿನ್ನ ಭಕ್ತನಾದವ ಹುಮ್ಮನಾಗುವುದಕ್ಕೆ ಸಾಧ್ಯ ಉಂಟೇನಮ್ಮ? ನುಡಿಗೆ ತಪ್ಪಿದವ ಎಂಬುದಾಗಿ ನಿನ್ನ ನಡೆಯಿಂದಲೇ ಸ್ಪಷ್ಟಪಡಿಸಿದೆ ಇಲ್ಲ. ಹೊಳೆಯಲ್ಲಿ ಮಳೆ ಬಂದ ಅನುಭವ ಆಗ್ತಾ ಉಂಟು. ಕಲೆ ತರುತ್ತೇನೆ, ಆ. ಇಲ್ಲ ಶಿರ ಒಪ್ಪಿಸ್ತೇನೆ. ಆ. ನಿನ್ನ ಅಡಗಿತ್ತಂತ ವಾಗ್ದಾನ ಹೌದಮ್ಮ. ಮರೆತೆಯ? ಇಲ್ಲಮ್ಮ. ಕದಂಬವನದಲ್ಲಿ ನನ್ನನ್ನು ನೋಡಿದ ಬಳಿಕ ಆ. ನಿನ್ನ ದಾನಂತ ಸ್ಥೈರ್ಯ ಮಾಯವಾಯಿತೆ. ಇಲ್ಲಮ್ಮ, ನಿನ್ನಲ್ಲಿಯ ಭಕ್ತಿಯ ಪಾರಮ್ಯದಲ್ಲಿ ಹುದುಗಿ ಹೋಗಿದೆ. ಭುಜ ಶೌರ್ಯ ಕುಂದಿ ಹೋಗಿದೆ. ತನ್ನವರನ್ನು ಕಳುಹಿಕೊಟ್ಟು ನನ್ನಿಂದಲೇ ಕಳಿಸುತ್ತ ಅರಮನೆಯಲ್ಲಿ ಅಡಗಿರುವ ನಿನ್ನೊಡೆ ರಣ ಸಾಡಿ ಅವನನ್ನು ಹೊಗಳುತ್ತಿರ ಅಲ್ಪ
ರಕ್ತದ ಪ್ರಭಾವ ತೋರಿಸ್ತೇನೆ. ಸಮಗಾರಿಕೆ ಮಧ್ಯ ಗೊತ್ತು ಕರುಣ ಶೆಟ್ರೆ ತಮ್ಮ ಶೆಟ್ಟಿ ಇಲ್ಲದ ದೀಕ್ಷಿತ ಶೆಟ್ರೆ ಭಕ್ತಿದ ಸೇವೆ ಅಂಚತ್ತ ಅವಳ ಮಲ್ಲ ತುಳ್ಳಲ್ ತೆಪ್ಪಿಗೆ ಯಕ್ಷಗಾನ ಸೇವೆ ಬಂಡ ಬಾರಿ ಪ್ರೀತಿ ಯಕ್ಷಗಾನಾಸಕ್ತಿ ದೇವಿ ಅನುದಿನವು ಅನ್ನಪೂರ್ಣೇಶ್ವರಿಯು ಕ್ಷೇತ್ರದಲ್ಲಿ ಕಟೀಲು ದಪ್ಪೆಗೆ ಯಕ್ಷಗಾನ ಕಲಾ ಸೇವೆ ಬಂಡ ಬಾರಿ ಪ್ರೀತಿ ಅಂಜನೆ ದೇವಿ ಮಹಾತ್ಮೆ ಆಟಗುಬ್ಬಯವರು ಅನ್ನದಾನಲ ಮಾಡ್ತಾರೆ ಭಾಗವತರೆ ಸಾಮವೇದದ ಉಪವೇದ ಗಂಧರ್ವ ವೇದ ಗಾಯನ ವಾದನ ನರ್ತನ ಇಂದು ಮಂತ ಗಂಧರ್ವ ವೇದಕ್ಕೂ ಸಂಬಂಧಪಟ್ಟ ವಿಚಾರಗಳು ಗಾಯನ ಸೇವೆ ವಾದನ ಸೇವೆ ನರ್ತನ ಸೇವೆ ವಾಚಿಕ ಸೇವೆ ಭಾರಿ ಪುರುಡ ನಡ್ಕೊಂಡು ಇಚ್ಛಾ ಸ್ವರೂಪಿಣಿ ಕ್ರಿಯಾ ಸ್ವರೂಪಿಣಿ ಶಕ್ತಿ ಸ್ವರೂಪಿಣಿ ಜ್ಞಾನ ಸ್ವರೂಪಿಣಿ ವಿದ್ಯಾ ಸ್ವರೂಪಿಣಿ ಮಾತೃ ಸ್ವರೂಪಿಣಿ ಬುದ್ಧಿ ಸ್ವರೂಪಿಣಿ ಲಕ್ಷ್ಮೀ ಸ್ವರೂಪಿಣಿ ಅಪ್ಪನ ಸೇವೆಯನ್ನು ಭಕ್ತಿರು ಮಾಡ್ತಾರೆ ಪುರುಳರು ಮಾಡ್ತಾರೆ ಗೌರವಜೀರು ಮಾಡ್ತಾರೆ ಭಕ್ತಿರು ಮಂತಿಂಚ ಸೇವೆ ತಪ್ಪಿಗೆ ಸಂತೋಷ ಅಂಡಿ ನಾನು ದುಂಬಲ ಉಳ್ಳಾಲ್ ತೆಪ್ಪಿನ ಸೇವೆಯನ್ನು ಭಕ್ತಿರು ಮಾಡ್ಕೊಂಡು ಬಲ್ಲೆ ನಿಖಿಲಿಗೆ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಅನುಗ್ರಹ ದೊರೆಯಡು ಭಾಗವತರೆ ಇನ್ನಿತ್ತ ಸೇವಾಕರ್ತರು ದೂರದವರು ಕೈಗಾರಿಕೋದ್ಯಮ ನಡಪ ಒಂದು ಒಳ್ಳೆಯ ಮಸ್ತ್ ಜನಕ್ಕೆ ಉದ್ಯೋಗ ಕೊರಿನಂಚಿನ ಮಹಾದಾನಿಲು ಮಸ್ತ್ ಜನದ ಬಣ್ಣಿತ ಬಡವರು ನಿವಾರಣೆ ಮಂತಿನಕ್ಕು ಇನ್ನು ಈ ಕ್ಷೇತ್ರದಲ್ಲಿ ಒಂದು ಹೊಸ ಉದ್ಯಮ ಶುರು ಮಾಡ್ತಿದೆ ಸಂಸ್ಥೆದ ಪೂಜಾರಿ ಅಂಚನೆ ಕೀರ್ತಿನ ಬೆಳಗ್ಗೆ ಸಾತ ಕೊರುವೇರು ಉಳ್ಳಾಲ್ ತೆಪ್ಪೆ ಭಯ ಮಾಡ್ಕೊಡೆ ನಮ್ಮ ಸೇರಿಗಾರ್ರಿ ಹೊರ್ಕೊಡಿ ತಗಳು ಭಾಗವತೆ ಸಕಾಲಕ್ಕೆ ಬರ್ತಾರೆ ಉಳ್ಳಾಲ್ ತೆಪ್ಪಿನ ಸೇವೆಯನ್ನು ಭಕ್ತಿರು ಮಾಡ್ತಾರೆ ಭಾರಿ ಪೂರ್ವತ ಸೇವೆ ಕೊರಿಯಾರು ಉಳ್ಳಾಲ್ ತೆಪ್ಪಿಗೆ ನಿಖಿಲೆಗಳ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಭಾಗವತೆ ಕಟೀಲು ದೇವಸ್ಥಾನದ ಆನುವಂಶಿಕ ಅರ್ಚಕಿರು ಲಕ್ಷ್ಮೀನಾರಾಯಣ ಆಸ್ತ್ರಣ್ಯರು ಅನಂತ ಆಸ್ತ್ರಣ್ಯರು ಕಮಲಾದೇವಿ ಪ್ರಸಾದ ಆಸ್ತ್ರಣ್ಯರು ಶ್ರೀಹರಿನಾರಾಯಣ ದಾಸ ಆಸ್ತ್ರಣ್ಯರು ಬರ್ತಿದ್ದೇರು ಅಂಚನೆ ಸಾಯಿನಾಥ ಶೆಟ್ರು ಒಳ್ಳೆಯರು ಮುಂಡೆ ಇರುತ್ತಾರೆ ಸಮಾಜ ಸೇವಕರು
ಅಂಚನೆ ಕಟೀಲು ಕ್ಷೇತ್ರದ ಸಂಸ್ಥೆಟು ಮಸ್ತ್ ವರ್ಷ ಸೇವೆ ಮಾಡ್ತಿದ್ದಾರೆ. ಕಲಾ ಸಂಘಟಕರು, ಕಲಾ ಪೋಷಕರು, ಗಣಪತಿ ನಾಯಕರು ಒಳ್ಳೆಯ ಸೇರಿಂಚಿ ಸಭೆ ಮಲ್ಲೆ ಮಗವರೆಯವರೆಲ್ಲ ಮಣಿಯರ ಮಾಯಗಾರಕ್ಕೆ ಕಾಲಟ್ಟು ಬಂಗವು ಕಾಲಕರಿ ಸಮಷ್ಟಿ ನ್ಯಾಯ ಒಂಜಿ ಅಭಯ ಕೊರ ಸೇರಿಂಚಿ ಭಕ್ತರಿಗೆ ಮಂತ ಉಳ್ಳಾಲ್ ತೆಪ್ಪಿನ ಪರಿಪೂರ್ಣ ಅನುಗ್ರಹದ ಮಣೆ ಮಂಚ ಸೇರಿನ ಪುರ್ತಾಂಡ ನಂಗೆ ತಿಕ್ಕು ನಾವು ತಿಕ್ಕೋಡ ಕೊಂಡ ಕುಪ್ಪೆ ಪದವತಾರ ಸುರೇಶ್ ಮುಂಡಾಸ ಘಟ್ಟದ ಬಾರಿ ಕ್ರಮಟ್ಟೆ ಬರ್ತೀರಿ ಪ್ರಸಾದ ಬಡ್ಚಿ ಆಗ್ಬೋದು ಮಂದಿಗೆ ಅವ ಸೇವಂತಿಗೆ ಅವ ಗುರಿಕರಿಗೆ ಮಲ್ಲಿ ಹೊಂಡ ಬಾರಿ ಭಕ್ತಿ ಇಟ್ಕೊಂಡು ನಾವು ಹೊಂಡ ಹಂಚತ್ತ ಸಂತೋಷ ಕೈಕೊಂಡ್ವೆ ಆದರೆ ಅವಳ ಭಯಂಕರವಾದಂತಹ ರೂಪ, ಆ ರೂಪವನ್ನು ಕಂಡಾಕ್ಷರವೇ ರಣಕ್ಷೇತ್ರದಿಂದಲೇ ಓಡಿ ಬಂದವನು ನಾನು. ಯಾಕೆ ಒಂದಲ್ಲ ಒಂದು ದಿನ ಅವಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಲೇಬೇಕೆಂಬುದಾಗಿ, ಅದಕ್ಕಾಗಿ ಕ್ಷಣವೇ ನೇರವಾಗಿ ಗುರುಗಳ ಮನೆಗೆ
ಸಾಮಾನ್ಯದವಲ್ಲ, ಯಾರು ನೀನು? ಸಾಮಾನ್ಯವಾದಂತ ಏನು ಮಹಾ ವನಿತಾಪುರದ ಅಧಿಕಾರಿ. ಅಳಿದರೆ ಇದ್ರೆ ಜಗದಿ ಸುಖ ನೆಲಸುವುದ ದುಸ್ಥಿರದಿ. ಪಾತಕಿ ದಾರಿ ನಿರೀಕ್ಷೆಯಲ್ಲಿದ್ದವಳು ನಾನು ಕೈಗೊಂಡಂತ ಧರ್ಮ ಯಜ್ಞದ ಶುಂಭನಿ ಶುಂಭದಿ ತನು ಜಗ ಕೊಂದು ಕುಂಬಿನಿ ಭಾರ ಪಗಾರವ ಗೈದು ಸಂಭಾರಿ ಸಂಭ್ರಮ ಭಾರತಿ ಬೆಳಗಿದು ಮಹಿಷಾಸುರಮರ್ದಿನಿ ಧೂಮ್ರಾಕ್ಷ ಸಂಹಾರಿಣಿ ಚಂಡಮುಂಡಾಂತಕಿ ರಕ್ತಬೀಜ ನಿಗ್ರಹಾರಿಣಿ ಶುಂಭಾದಿ ಶುಂಭವದಾಹಾರಿಣಿ ಶುಂಭವದ ಕಾಲದಲ್ಲಿ ಉಗ್ರ ಹುಂಭವನ್ನು ತಾಳಿದೆಯ ತಾಯೇ ಶಾಂತಳಾಗಮ್ಮ ಕಂಡೆಯ ಸುರನಾಥ ದೈತ್ಯರ ದಂಡವನು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಳಗಿರುವ ಗಗನವ ಪಾಪರ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಗೆ ಸಹಭಾವಿಗೆ ನೆಚ್ಚಿನ ರೂಪುದೋರುವೆ ಹೊರತು ಅನ್ಯದ ಈ ಪರಿಯಲಿ ಹೆದರದಿರು ಧೈರ್ಯಸ್ಥನಾಗಯ್ಯ ದೈತ್ಯರ ರುಂಡವನ್ನು ತರೆಯಲ್ಲಿ ಚಂಡಾಡಿದಂತ ಚಂದವನ್ನು ಕಣ್ಣು ತುಂಬ ಕಂಡಿಯಲ್ಲ ಗಂಡದ ಈಗ ನಾನು ನಿನ್ನ ಪಾಲಿಗೆ ಆನಂದವಾಯಿತು ತಾನೆ ಸಂತೋಷವಾಗಿ ಇದುವೇ ನನ್ನ ಲೀಲೆ ಇದುವೇ ನನ್ನ ಮಹಾತ್ಮೆ ಇದುವೇ ದೇವಿ ಮಹಾತ್ಮೆ ಇನ್ನು ಮುಂದಕ್ಕೆ ದುರುಳರ ಭೀತಿ ನಿನಗಿಲ್ಲ ಮರಳಿ ದಿವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ ಸರಿ ಸರಿ ಮುಂದೆ ಎಲ್ಲಿಯಾದರೂ ದುರುಳರಾದವರಿಂದ ಕಷ್ಟ ಬಂದ ಕಾಲದಲ್ಲಿ ಕಾಣುವ ಬಗೆ ಹೇಗೆ ಮುಂಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯೆಯನ್ನು ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ ಅಷ್ಟೆಲ್ಲ ರಣಕ್ಷೇತ್ರ ತಲೆಮರೆಸಿದ್ದವನೇ ದುರುಳೋರು ನೋಡು ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ ಅಲ್ಲಿಯವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬಂದಿರಿ ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣಿದ್ವೀಪವನ್ನು ಸೇರೋಳಿದ್ದೇನೆ ನಿಮಗೆಲ್ಲರಿಗೂ ಶುಭವಾಗಲಿ ನಾನೀಗ ಅದೃಶ್ಯಳಾಗುತ್ತೇನೆ 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 ಸ್ಮರಿಸ
स्थल श्रीदेवी चरणव हर्षदलि सुमन सर कूडुता मेरे दना पुरुहूतना कविराज तेज जले ना कविराज तेज जले ना कविराज तेज ಕದಂಬ ಕೌಶಿಕೆಯಾಗಿ ಅದೆಷ್ಟೋ ರಾಕ್ಷಸರನ್ನು ತರಿಯುವುದರ ಮೂಲಕವಾಗಿ ಭೂಭಾರವನ್ನು ಇಳಿಸಿದಂಥ ಜಗನ್ಮಾತೆಯ ಭಕ್ತಿ ಪ್ರಧಾನವಾದಂಥ ಕಥೆಯೇ ದೇವಿ ಮಹಾತ್ಮೆ. ದೇ ಅಂದರೆ ದೇಹಶುದ್ಧಿ, ವಿ ಅಂದರೆ ವಿದ್ಯಾಪ್ರಾಪ್ತಿ, ಮಾ ಅಂದರೆ ಮಹಾಲಕ್ಷ್ಮಿ ಒಲಿಯುವಳು, ಆ ಅಂದರೆ ಹರಿಯರ ಸಾಕ್ಷಾತ್ಕಾರ, ತ್ರೇ ಅಂದರೆ ತ್ರೈಲೋಕ್ಯ ಸಿದ್ಧಿಪುದು ಎನ್ನುವಂಥ ಕಥಾಮೃತವನ್ನು ಯಾರು ಆಡ್ತಾರೋ, ಆಡಿಸ್ತಾರೋ, ಕೇಳ್ತಾರೋ, ಕೇಳಿಸ್ತಾರೋ ಅಂಥವರೆಲ್ಲರಿಗೂ ಕೂಡ ಕಥಾಂತರ್ಗತವಾದಂಥ ಮಹಾಪ್ರಸಾದವೆಂದರಿಸಿ ಅದನ್ನು ಸಭಿಕರ ಮಡಿಲಿಗೆ ಹಾಕುತ್ತಾ ಪುಣ್ಯಪ್ರದವಾದಂಥ ಕಥೆಗೆ ಮಂಗಳ ಹಾಡುವರೆ ಸಭೆಯಿಂದಪ್ಪಣೆಯನ್ನು ಬೇಡುತ್ತೇವೆ. ಭದ್ರಂ ಶಿವಂ ಮಂಗಳಂ